ಸರಿ. ಸೊ ನಾನು ಚೂಸ್ ಮಾಡ್ಕೊಂಡಿರೋ ಒಂದು ಟೈಟಲ್ ಏನಂತ ನೋಡುವಾಗ ಆರಾಧನೆ ಅಲ್ವಾ, ವರ್ಷಿಪಿಂಗ್ ಗಾಡ್. ಸೊ ಇವಾಗ ನಾವು ಬಂದಿರೋದೆಲ್ಲ ಯಾತಕ್ಕೆ ಅಂತ ನೋಡುವಾಗ ದೇವ್ರನ್ನ ಆರಾಧನೆ ಮಾಡೋದಕ್ಕೆ. ಸೊ ಈ ಒಂದು ವಿಷಯವಾಗಿ ನಾವು ಆರಿಸ್ಕೊಂಡ ವೇದ ವಾಕ್ಯದಲ್ಲಿ ಯೋವಾನನ ಬರೆದ ಸುವಾರ್ತೆ 4ನೇ ಅಧ್ಯಾಯ 23ನೇ ವಚನದಲ್ಲಿ ನೋಡುವಾಗ ಈ ಒಂದು ಮಾತನ್ನು ಯಾರು ಮಾತಾಡ್ತಾ ಇರೋದು? ಯೇಸು ಸ್ವಾಮಿ ಬಂದು ಸಮಾರ್ಯ ಸ್ತ್ರೀ ಹತ್ರ ಏನ್ ಮಾಡ್ತಾ ಇದಾರೆ ಅಲ್ಲಿ ಮಾತಾಡುವ ಒಂದು ವಿಷಯ. ಸೊ ತುಂಬಾ ಮುಖ್ಯವಾಗಿರೋ ಒಂದು ವಿಷಯನ ಏನ್ ಮಾಡ್ತಾರೆ ಯೇಸು ಸ್ವಾಮಿ ಇಲ್ಲಿ ಸಮಾರ್ಯ ಸ್ತ್ರೀ ಹತ್ರ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ನೋಡ್ತೀವಿ. ಸೊ ಏನ್ ಹೇಳ್ತಾರೆ ಒಂದ್ಸತಿ ಓದನ್ ನೋಡಿ, 23ನೇ ವಚನ. ಯೋವಾನನ 4:23 23. ಸತ್ಯಭಾವದಿಂದ ದೇವರಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ, ಅದು ಈಗಲೇ ಬಂದಿದೆ. ಸೊ ಅಲ್ಲಿ ಮಾತಾಡುವಾಗ ಈ ತರನೇ ಆರಾಧನೆ ಮಾಡ್ಬೇಕು. ಯಾಕಂದ್ರೆ ದೇವರು ಆತ್ಮಸ್ವರೂಪನು ಅಂತ ನೋಡುವಾಗ ನಾವ್ ಹೆಂಗ್ ಆರಾಧನೆ ಮಾಡ್ಬೇಕನ್ನೋ ವಿಷಯನ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವಾ. ಸೊ ಇಲ್ಲಿ ಹೇಳುವಾಗ ಸಮಾರ್ಯ ಸ್ತ್ರೀ ಹತ್ರ ಇಲ್ಲಿ ಮಾತಾಡ್ತಾ ಇರುವಾಗ ತುಂಬಾ ಸತ್ಯವಾಗಿರೋ ಒಂದು ವಿಷಯನ ಇಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಈ ಒಂದು ವಿಷಯ ನಾವು ನೋಡುವಾಗ ನಮ್ಗೆಲ್ಲ ಗೊತ್ತಿದೆ, ಲೋಕದಲ್ಲಿ ಏನ್ ಮಾಡ್ತಾರೆ, ಎಲ್ಲರೂ ಆರಾಧನೆ ಮಾಡ್ತಾರೆ. ಲೋಕದಲ್ಲಿ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಆರಾಧನೆ ಮಾಡ್ತಾರೆ. ಸೊ ಯಾರಿಗೆ ಆರಾಧನೆ ಮಾಡ್ತಾರೆ ಅಂತ ನೋಡುವಾಗ ಏನ್ ಮಾಡ್ತಾರೆ, ಎಲ್ಲರಿಗೂ ಆರಾಧನೆ ಮಾಡ್ತಾರೆ. ಸೊ ನಮ್ಗೆ ಗೊತ್ತಿರೋ ಪ್ರಕಾರ, ಸತ್ಯದ ಪ್ರಕಾರ ಆರಾಧನೆ ಯಾರ್ಗ್ ಮಾತ್ರ ಸಲ್ಲಬೇಕು, ಯಾರ್ಗ್ ಮಾತ್ರ ಅದಕ್ಕೆ ಯೋಗ್ಯರಾಗಿದ್ದಾರೆ ಅಲ್ವಾ. ಸೊ ಅವ್ರಿಗೆ ಮಾತ್ರನೇ ಸಲ್ಬೇಕು ಅಂತ ನೋಡುವಾಗ ನಮ್ಮ ಸತ್ಯದ ಪ್ರಕಾರ ನಮ್ಗೆ ಗೊತ್ತಿದೆ, ಅದು ಬರೀ ನಮ್ಮ ತಂದೆಯ ದೇವರಿಗೆ ಮತ್ತೆ ನಮ್ಮ ಯೇಸು ಸ್ವಾಮಿಗೆ ಮಾತ್ರನೇ. ಸೊ ಆರಾಧನೆ ಅಂತ ಬಂದಾಗ್ಲಿ ಇಲ್ಲ ಏನ್ ಹೇಳ್ತಾರೆ ಅಂದ್ರೆ ಅವ್ರಿಗೆ ಸ್ತುತಿ ಸ್ತೋತ್ರ ಹೇಳೋದಾಗ್ಲಿ, ಘನ ಮಾನ ಮಹಿಮೆ ಇದೆಲ್ಲ ಯಾರ್ಗ್ ಮಾತ್ರ ಇದು ಯೋಗ್ಯ ಇದೆ ಅಲ್ಲೋ, ಪಾತ್ರರಾಗಿದ್ದಾರೆ, ಇದಕ್ಕೆ ಮಾತ್ರ ಪಾತ್ರ ನೋಡುವಾಗ ನಮ್ಮ ತಂದೆಯ ದೇವರಿಗೆ ಮತ್ತೆ ನಮ್ಮ ಯೇಸು ಸ್ವಾಮಿಗೆ ಮಾತ್ರ ಅಂತ ನೋಡ್ತೀವಿ. ಅದೇ ಇವತ್ತು ಲೋಕದಲ್ಲಿ ಏನಾಗ್ತಾ ಇದೆ ಅಂತ ನೋಡುವಾಗ ನಾವು ನೋಡ್ತೀವಿ. ಬೇಕಂದ್ರೆ ವಚನ ಓದ ನೋಡಿ, ಪ್ರಕಟಣೆ 5ನೇ ಅಧ್ಯಾಯ 13 ಮತ್ತು 14ನೇ ವಚನ ಓದಿ. ಪ್ರಕಟಣೆ 5, 13, 14. ಇದಲ್ಲದೆ ಆಕಾಶದಲ್ಲಿಯೂ ಭೂಮಿಯ ಮೇಲೆಯೂ ಭೂಮಿಯ ಕೆಳಗೆಯೂ ನೋಡಿ ಹೇಳ್ತಾರೆ ನೋಡಿ, ಆಕಾಶದಲ್ಲಿಯೂ ಭೂಮಿಯಲ್ಲಿಯೂ ಭೂಮಿಯ ಕೆಳಗೆಲೆ ಸಮುದ್ರದ ಮೇಲೆಯೂ ಇರುವ ಎಲ್ಲಾ ಸೃಷ್ಟಿಗಳು ಆಕಾಶದಲ್ಲಿ ಭೂಮಿಯಲ್ಲಿ ಸಮುದ್ರ ಎಲ್ಲಾ ಸೃಷ್ಟಿಗಳು ಅಂದರೆ ಭೂಮಿ ಆಕಾಶ ಸಮುದ್ರದೊಳಗೆ ಇರುವುದೆಲ್ಲವೂ ಸಿಂಹಾಸನಿಗೂ ಯಜ್ಞದ ಕುರಿಯಾದಾತನಿಗೂ. ಸಿಂಹಾಸನಿಗೂ ಅಂದ್ರೆ ತಂದೆ ದೇವರಿಗೂ, ಆಮೇಲೆ ಯಜ್ಞದ ಕುರಿಯಾದಾತನು ಅಂದ್ರೆ ಯೇಸು ಸ್ವಾಮಿಗೆ ಸ್ತೋತ್ರ, ಮಾನ, ಪ್ರಭಾವ, ಅಧಿಪತ್ಯಗಳು ಯುಗ ಯುಗಾಂತರಗಳಲ್ಲಿಯೂ ಇರಲಿ ಅಲ್ವಾ. ಸೊ ಆಕಾಶದಲ್ಲಿ ಭೂಮಿಯಲ್ಲಿ ಸಮುದ್ರ ಎಲ್ಲಾ ಸೃಷ್ಟಿಗಳು ಯಾರಿಗೆ? ಸೊ ಸಿಂಹಾಸನದಲ್ಲಿ ಕೂತಿರೋ ನೋಡುವಾಗ ತಂದೆ ದೇವರಿಗೂ ಮತ್ತೆ ಯಜ್ಞಾತ್ಮನ ನೋಡುವಾಗ ಯೇಸು ಸ್ವಾಮಿಗೆ ಅಂತ ಏನ್ ಮಾಡುತ್ತೆ ಅಂದ್ರೆ ಈ ವಚನ ತುಂಬಾ ಬ್ಯೂಟಿಫುಲ್ ಆಗಿ ಅಲ್ಲಿ ತಿಳಿಸ್ಕೊಡುತ್ತೆ ಅಲ್ವಾ. ಸೊ ಇವತ್ತು ಏನ್ ವಚನ ಟೈಟ್ಲ್ ಅಂದ್ರೆ ವರ್ಷಿಪಿಂಗ್ ಗಾಡ್. ಆಕ್ಚುಲ್ ಆಗಿ ಬಂದು ಈ ಒಂದು ಸಬ್ಜೆಕ್ಟ್ ನ ಬಂದು ನಾನು ಏನ್ ಕೇಳ್ದೆ, ಒಂದು ಬ್ರದರ್ ಬಂದು ತಮಿಳ್ನಾಡಲ್ಲಿ ಈ ಒಂದು ಸಬ್ಜೆಕ್ಟ್ ನ ಮಾತಾಡಿದ್ರು. ಸೊ ಇದನ್ನ ನಾನು ಕೇಳ್ಬಿಟ್ಟು ಅದನ್ನ ತುಂಬಾ ಅನೇಕ ವಿಷಯಗಳು ಸ್ಟಡಿ ಮಾಡ್ಬಿಟ್ಟು ಅದನ್ನ ನಾನೇ ನೋಟ್ಸ್ ಪ್ರಿಪೇರ್ ಮಾಡ್ಬಿಟ್ಟು, ಸೊ ನಮ್ಮ ಕನ್ನಡ ಏನಾಗಲ್ಲ, ತುಂಬಾ ಮಂದಿಗೆ ಕನ್ನಡ ಅವ್ರು ಇದನ್ನ ಕೇಳಿರಲ್ಲ ಅಂತ ನಾನು ಏನ್ ಮಾಡಿದೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಅನೇಕ ಸಹೋದರ ಈ ಸಬ್ಜೆಕ್ಟ್ ಏನಾಗುತ್ತೆ ತುಂಬಾ ಉಪಯೋಗ ಆಗುತ್ತೆ ಅಂತ ನಾನು ಚೂಸ್ ಮಾಡ್ಕೊಂಡೆ. ಅದು ತುಂಬಾ ಬ್ಯೂಟಿಫುಲ್ ಸಬ್ಜೆಕ್ಟ್. ಇನ್ನೊಂದು ಏನ್ ವಿಷಯ ಏನಂದ್ರೆ ಈ ಸಬ್ಜೆಕ್ಟ್ ಕೇಳುವಾಗ ನಮ್ಮಲ್ಲಿ ಅಂದ್ರೆ ಬೈಬಲ್ ಸ್ಟೂಡೆಂಟ್ಸ್ ಆಗಲಿ ಕೇಳೋರಾಗ್ಲಿ ಕೆಲವರು ತುಂಬಾ ಕಷ್ಟ ಆಗುತ್ತೆ ರೀ. ತುಂಬಾ ಕಷ್ಟ ಆಗುತ್ತೆ ಅಂದ್ರೆ ನಮ್ಮ ಹೃದಯ ನಮ್ಗೆ ಚುಚ್ಚುತ್ತೆ ಜಾಸ್ತಿ. ಓಕೆ, ನಮ್ಗೆ ಏನು ಪ್ರಶ್ನೆ ಬರುತ್ತೆ ಅಂದ್ರೆ ಇದಕ್ಕೆ ನಾವು ಯೋಗ್ಯರಾಗಿದೀವಾ ಅಂತ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಕೆಲವರು ಇಲ್ಲ ಇದೆಲ್ಲ ನಾವು ಒಪ್ಕೊಳ್ಳಲ್ಲ, ಆತರ ಒಂದು ಯೋಚನೆ ಏನಾಗುತ್ತೆ ನಮ್ಮಲ್ಲಿ ಬರೋ ಚಾನ್ಸಸ್ ಇದೆ ಅಲ್ವಾ. ಆದ್ರೆ ಇದೇ ಸಿಚುವೇಶನ್ ಎಕ್ಸಾಂಪಲ್ ನೋಡುವಾಗ ಇವಾಗ ಪೇತ್ರನು ಫಾರ್ ಎಕ್ಸಾಂಪಲ್ ಪೆಂತೆಕೋಸ್ತ ದಿನದಲ್ಲಿ ಪರಿಶುದ್ಧಾತ್ಮ ಬಂದಾಗ ಅಪೊಸ್ತಲರಿಗೆ ಅವಾಗ ಪೇತ್ರನು ಯೋಹಾನನ ಹೋಗಿ ಏನ್ ಮಾಡ್ತಾರೆ, ಸೆನೆಟರ್ ಅಲ್ಲಿ ಹೋಗಿ ಅಲ್ಲಿ ಪ್ರಸಂಗ ಮಾಡ್ತಾ ಇದ್ರು. ಅಲ್ಲಿ ಪ್ರಸಂಗ ಮಾಡುವಾಗ ಏನ್ ಮಾಡ್ಬಿಡ್ತಿದ್ರು, ಅರೆಸ್ಟ್ ಮಾಡ್ಬಿಡ್ತಾರ ಅಲ್ವಾ. ಅರೆಸ್ಟ್ ಮಾಡ್ಬಿಟ್ಟು ಅವಾಗ ಪೇತ್ರನ ಒಂದು ಮಾತು ಹೇಳ್ತಾರಲ್ವಾ, ಏನ್ ಹೇಳ್ತಾರೆ? ಅಪೊಸ್ತಲ ಕೃತ್ಯ ಓದಿ ನೋಡಿ, ಅಪೊಸ್ತಲ ಕೃತ್ಯ 4:20 ಓದಿ. ಅಪೊಸ್ತಲ ಕೃತ್ಯ 4:20 ಇಲ್ಲ 19-20 ಓದ್ಬಿಡಿ. ಅಪೊಸ್ತಲ ಕೃತ್ಯ 4:19-20. ಅದಕ್ಕೆ ಪೇತ್ರ ಯೋಹಾನರು ಅವರಿಗೆ, ದೇವರ ಮಾತನ್ನು ಕೇಳುವುದಕ್ಕಿಂತಲೂ
ನಿಮ್ಮ ಮಾತನ್ನು ಕೇಳುವುದು ದೇವರ ಮುಂದೆ ನ್ಯಾಯವೋ ಏನು? ಹ್ಮ್ ನೀವೇ ತೀರ್ಪು ಮಾಡಿಕೊಳ್ಳಿರಿ. ಹ್ಮ್ ನಾವಂತೂ ಕಂಡು ಕೇಳಿದ್ದನ್ನು ಹೇಳದೇ ಇರಲಾರೆವು ಆ, ಎಂದು ಉತ್ತರ ಕೊಟ್ಟರು. ಅಲ್ವಾ? ನಾವಂತೂ ಕಂಡು ಕೇಳಿದ ಏನ್ ಮಾಡಕ್ಕಾಗಲ್ಲ, ಹೇಳ್ದೆ ಇರಕ್ಕಾಗಲ್ಲ. ಸತ್ಯನ ಹೇಳೆ ಹೇಳೆ ಈ ಸತ್ಯ ಹೆಂಗಿದು ಹಂಗೆ ಏನ್ ಮಾಡಕ್ಕಾಗತ್ತೆ, ನಾವು ಹೇಳ್ತೀವಿ ಅನ್ನೋ ವಿಷಯ ನೋಡ್ತೀವಿ ಅಲ್ವಾ? ಸೊ ಅದೇ ರೀತಿಯಲ್ಲಿ ನೋಡುವಾಗ ಇವತ್ತು ನಾವ್ ಏನ್ ಮಾಡಿದ್ವಿ ಅಂದ್ರೆ ಈ ಒಂದು ಆರಾಧನೆ, ಇವಾಗ ನಾವು ಕೂಡ ಏನ್ ಮಾಡಿದ್ವಿ, ಇವತ್ತು ಆರಾಧನೆ ಮಾಡಕ್ ಬಂದಿದ್ದೀವಿ ಅಲ್ವಾ? ಸೊ ಈ ಆರಾಧನೆ ವಿಷಯದಲ್ಲಿ ನೋಡಿ ಏನ್ ಮಾಡ್ತಾರೆ ಅಂದ್ರೆ ಯೇಸು ಸ್ವಾಮಿ ಬಂದ್ರೆ ಸಮರಸ್ತಾರೆ, ಮಾತಾಡ್ತಾರೆ ಅಲ್ವಾ? ಸೊ ಹೆಂಗ್ ಆರಾಧನೆ ಮಾಡ್ಬೇಕು, ನಮ್ಮ ದೇವ್ರು ಹೆಂಗಿದಾರಂತೆ, ಆತ್ಮಸ್ವರೂಪನು ಅಂತ ಹೇಳ್ತಾರೆ. ಆಮೇಲೆ ಹೆಂಗೆ ಮಾಡಬೇಕು ಅಂತಾನು, ಹೆಂಗೆ ನೀವು ಆರಾಧನೆ ಮಾಡ್ಬೇಕು ಅಂದ್ರೆ ಅಲ್ಲಿ ವಚನದಲ್ಲಿ ಹೇಳಿದ್ದಾರೆ. ಅದನ್ನ ನೋಡೋಣ, ಮುಂದೆ ನೋಡೋಣ ಏನ್ ಎಕ್ಸಾಕ್ಟ್ಲಿ ಅಂತ ಏನಂತ. ಓಕೆ, ಸೊ ಅದು ಮುಂಚಿತವಾಗಿ ನಾವು ಏನ್ ನೋಡ್ತಾ ಇದ್ವಿ ಅಂದ್ರೆ ಇವಾಗ ಆರಾಧನೆ ಯಾರಿಗೆ ಮಾತ್ರ ಸಲ್ಲಬೇಕು ಅನ್ನೋದನ್ನ ಕೂಡ ನಾವು ವಚನ ನೋಡ್ತಾ ಇದ್ವಿ. ನಮ್ಮ ತಂದೆಯ ದೇವರಿಗೆ ಮತ್ತೆ ಯೇಸು ಸ್ವಾಮಿಗೆ ಮಾತ್ರನೇ ಅಂತ ಏನ್ ಮಾಡ್ತೀವಿ, ನಾವು ನೋಡ್ತೀವಿ ಅಲ್ವಾ? ಇನ್ನು ಕೆಲವು ವಚನಗಳು ನೋಡ್ಬಿಡೋಣ, ನೋಡಿ ಆಮೇಲೆ ಪಾಠಕ್ಕೆ ಹೋಗೋಣ. ಕೀರ್ತನೆ 22ನೇ ಅಧ್ಯಾಯ 3ನೇ ವಚನ ಓದಿ. ಕೀರ್ತನೆ 22:3. ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿರುವ ಆತನೇ, ಹ್ಮ್ ನೀನು ಪವಿತ್ರ ಸ್ವರೂಪನು. ಹ್ಮ್ ನಮ್ಮ ಪೂರ್ವಿಕರು ನಿನ್ನಲ್ಲಿ ಭರವಸೆ ಇಟ್ಟವರು. ನೋಡಿ ಅಲ್ಲಿ ಹೆಂಗ್ ಬರುತ್ತೆ ಅಂದ್ರೆ ಇಸ್ರಾಯೇಲರ, ನೋಡಿ ಇಸ್ರಾಯೇಲರ ಸ್ತೋತ್ರ ಸಿಂಹಾಸನ ಅಂತ ಹೇಳಿದ್ರೆ ಅಲ್ವಾ? ಸೊ ಅವನ ಸಿಂಹಾಸನಕ್ಕೆ ಏನಾಗಿತ್ತಂತೆ, ಸ್ತೋತ್ರ ಕೊಡೋ ಇಸ್ರಾಯೇಲರಲ್ಲದೆ ಎಲ್ಲ ಏನಾಗುತ್ತೆ ಸ್ತೋತ್ರಗಳು ನೀಡುವ ಒಂದು ವಿಷಯ ಹೇಳ್ತಾರೆ. ಇನ್ನೊಂದು ಓದಿ, 2ನೇ ಸಮುವೇಲ 22:4. ಕೆಲವು ವಚನಗಳು ಆ ತರ ಇಟ್ಬಿಟ್ಟು ಆಮೇಲೆ ನಾವು ಮುಂದೆ ಪಾಠಕ್ಕೆ ಹೋಗೋಣ. 2ನೇ ಸಮುವೇಲ 22:4. ಯೆಹೋವನು ಸ್ತೋತ್ರಕ್ಕೆ ಅರ್ಹನು. ನೋಡಿದ್ರಾ, ಇಲ್ಲಿ ಏನ್ ಹೇಳ್ತಾರೆ, ಯೆಹೋವನು ಸ್ತೋತ್ರಕ್ಕೆ ಅರ್ಹನು ಅಲ್ವಾ? ಸೊ ಈ ಓನ್ಲಿ ಈಸ್ ವರ್ದಿ ಅಂತ ಬರುತ್ತೆ ಇಂಗ್ಲಿಷ್ ಅಲ್ಲಿ ಅಲ್ವಾ? ಸೊ ಆ ಒಂದು ಸ್ತೋತ್ರಕ್ಕೆ ಯೆಹೋವನು ಮಾತ್ರ ಏನಾಗಿದೆ, ಅರ್ಹನು ಅಂತ ಅಲ್ಲಿ ಬರುತ್ತೆ ಅಲ್ವಾ? ಸೊ ಇವತ್ತು ನೋಡ್ರೆ ಲೋಕದಲ್ಲಿ ಇವಾಗ ಎಲ್ಲಾ ಕಡೆ ಏನ್ ಮಾಡ್ತಾರೆ ಅಂದ್ರೆ ಆರಾಧನೆಗಳು ಮಾಡ್ತಾರೆ, ಸ್ತೋತ್ರ ಹೇಳ್ತಾರೆ, ಸ್ತುತಿ ಹೇಳ್ತಾರೆ, ಗಣಮಾನ ಮಗಿನೆಲ್ಲ ಏನ್ ಮಾಡ್ತಾರೆ, ಕೊಡ್ತಾರೆ ಅಲ್ವಾ? ಸೊ ಇಲ್ಲಿ ನೋಡುವಾಗ ಅವ್ರಿಗೆ ಆ ಒಂದು ಅರ್ಹನಾಗಿದ್ದಾರ ಅವರಲ್ಲ. ಫಾರ್ ಎಕ್ಸಾಂಪಲ್ ಇವತ್ತು ಪೊಲಿಟಿಕಲ್ ಲೀಡರ್ಸ್ ಆಗ್ಲಿ, ಅವ್ರು ಕೂಡ ಏನ್ ಮಾಡ್ತಾರೆ, ಮಾಲೆಗಳಾಗ್ತಾರೆ, ಆರಾಧನೆ ಆಗ್ತಾರೆ, ಅವ್ರಿಗೆ ಒಂದು ಸ್ಟ್ಯಾಚ್ಯೂ ಕಟ್ಬಿಡ್ತಾರೆ, ವಿಗ್ರಹನ ಮಾಡ್ತಾರಲ್ವಾ? ಸೆಲೆಬ್ರಿಟೀಸ್ ಆಗ್ಲಿ ಇಲ್ಲ ಪೊಲಿಟಿಕಲ್ ಲೀಡರ್ಸ್ ಆಗ್ಲಿ ಏನ್ ಮಾಡ್ತಾರೆ, ಎಷ್ಟೊಂದು ಏನ್ ಮಾಡ್ತಾರೆ ಜನಗಳು ಅಲ್ವಾ? ಸೊ ಇದಕ್ಕೆಲ್ಲ ಅವ್ರಿಗೆ ಅರ್ಹತೆ ಇದೆಯಾ ಅಂತ ನೋಡುವಾಗ 100% ಏನಾಗಿಲ್ಲ ರೀ, ಇದಕ್ಕೆಲ್ಲ ಅರ್ಹತೆನೇ ಇಲ್ಲ ರೀ. ಯಾಕಂದ್ರೆ ಎಲ್ಲರೂ ಏನಾಗಿದ್ದಾರೆ ಅಲ್ವಾ? ಸೊ ಅವ್ರಿಗೆ ಅರ್ಹತೆ ಇಲ್ಲ ಅಂತ ನೋಡ್ತೀವಿ. ಸೊ ವಚನದ ಪ್ರಕಾರ ನಮ್ಗೆ ಕ್ಲೀನಾಗಿ ಗೊತ್ತಾಗುತ್ತೆ, ನಮ್ಮ ತಂದೆಯ ದೇವರಿಗೂ ಮತ್ತೆ ನಮ್ಮ ಯೇಸು ಸ್ವಾಮಿಗೆ ಮಾತ್ರ ಆ ಒಂದು ಸ್ತೋತ್ರ, ಘನ, ಮಾನ, ಮಹಿಮೆ, ಆರಾಧನೆಗೆ ಅರ್ಹರಾಗಿದ್ದಾರೆ, ಯೋಗ್ಯರಾಗಿ ಇದ್ದಾರೆ ಅಂತ ಏನ್ ಮಾಡ್ತೀವಿ, ನಾವು ನೋಡ್ತೀವಿ. ಸೊ ಈ ತರ ನೋಡಿದ್ರೆ ಅನೇಕ ವಚನಗಳು ಇದೆ ರೀ. ಹೆಂಗಂತ ನೋಡಿದ್ರೆ ಏನೆಲ್ಲ ಮಾಡಿದ್ದಾರೆ ದೇವರು, ಏನೆಲ್ಲ ಆಶೀರ್ವಾದಗಳು ಮಾಡಿದ್ದಾರೆ, ಹೆಂಗೆಲ್ಲ ನಡೆಸ್ತಾ ಇದ್ದಾರೆ, ಅವ್ರ ಗುಣಲಕ್ಷಣಗಳು ಏನು, ಅವ್ರು ಹೆಂಗಿದ್ದಾರೆ. ಸೊ ಇದೆಲ್ಲ ನೋಡುವಾಗ ಅವ್ರಿಗೆ ಏನ್ ಹೇಳ್ತಾರೆ, ಆಟೋಮೆಟಿಕ್ ನಮ್ಗೆ ಅವ್ರಿಗೆ ಸ್ತುತಿ, ಸ್ತೋತ್ರ, ಘನ, ಮಾನ ಕೊಡ್ಬೇಕು ಅಂತ ಏನಾಗುತ್ತೆ, ನಮ್ಗೆ ಬಂದೆ ಬರುತ್ತೆ ಅಂತ ನಾವು ನೋಡ್ತೀವಿ ಅಲ್ವಾ? ಒಂದು ವಚನ ಓದ ನೋಡಿ, ಕೀರ್ತನೆ 147:1. ಕೀರ್ತನೆ 147:1ನೇ ವಚನ. ಯಾಹುವಿಗೆ ಸ್ತೋತ್ರ, ಹ್ಮ್ ನಮ್ಮ ದೇವರನ್ನು ಸ್ತುತಿಸುವುದು ಒಳ್ಳೆಯದು. ನೋಡಿ, ಯೆಹೋವನಿಗೆ ಸ್ತೋತ್ರ, ನಮ್ಮ ದೇವರನ್ನು ಸ್ತುತಿಸುವುದು ಒಳ್ಳೆಯದು, ಒಳ್ಳೇದು, ಸಂತೋಷಕರವೂ ಆಗಿದೆ ಅಲ್ವಾ? ಸೊ ನಮ್ ದೇವರನ್ನ ನಾವು ಸ್ತುತಿಸೋದು ಏನಾಗಿದೆಯಂತೆ, ಒಳ್ಳೇದಾಗಿದೆ, ಸಂತೋಷಕರವ ಆಗಿದೆ ಅಂತ ಏನ್ ಮಾಡುತ್ತೆ ವಚನ ನಮ್ಗೆ ಕ್ಲೀನ್ ಆಗಿ ತಿಳಿಸ್ಕೊಡುತ್ತೆ ಅಲ್ವಾ? ಇನ್ನೊಂದು ವಚನ ಅದ್ರಲ್ಲೇ, ಕೀರ್ತನೆ 63:4. ನನ್ನ ಜೀವಮಾನದಲ್ಲೆಲ್ಲ ಹೀಗೆಯೇ ನಿನ್ನನ್ನು ಆಡಿ ಅರಸುತ್ತಾ ನಿನ್ನ ಹೆಸರೆತ್ತಿ ಕೈ ಮುಗಿವೆನು ಅಲ್ವಾ? ಸೊ ನೋಡುವಾಗ ನನ್ನ ಜೀವಮಾನಗಳೆಲ್ಲ ಏನ್ ಮಾಡ್ತೀನಿ ನಾನು, ಆಡಿ ಹರಿಸ್ತಾ ನಿನ್ನ ನಾಮವನ್ನು ಏನ್ ಮಾಡ್ತೀನಿ ನಾನು, ಸ್ತುತಿಸ್ತೀನಿ, ಕೊಂಡಾಡ್ತೀನಿ ನಾನು ಅಂತ ಏನ್ ಮಾಡ್ತಾರೆ ಅಲ್ಲಿ ತಿಳಿಸ್ತಾರೆ. ಸೊ ಯಾಕೆ ಈ ಒಂದು ವಚನಗಳೆಲ್ಲ ನೋಡ್ತಾ ಇದೀವಿ ನಾವು ಅಲ್ವಾ? ಸೊ ಈ ವಚನಗಳನ್ನ ನೋಡುವಾಗ ಒಂದು ವಿಷಯ ನಮ್ಗೆ ಏನ್ ತಿಳ್ಕೊಂಡು ಏನೋ ಒಂದು ಅರ್ಥ ಮಾಡ್ಕೊಂಡಿದೀವಿ ಅಂದ್ರೆ, ಬೇರೆ ನಮ್ಮ ತಂದೆಯ ದೇವರು ಮತ್ತೆ ಯೇಸು ಸ್ವಾಮಿಗೆ ಮಾತ್ರ ಏನಾಗಿದೆ, ಅರ್ಹತೆ ಇದೆ. ಆ ಸ್ತುತಿ, ಸ್ತೋತ್ರ, ಘನ, ಮಾನ ತಗೊಳ್ಳಕ್ಕೆ ಅವ್ರಿಗೆ ಮಾತ್ರನೇ ಅರ್ಹತೆ ಇದೆ. ಸೊ ಅನೇಕ ನಾವು ಭಕ್ತರನ್ನ ನೋಡುವಾಗ ಹಳೆ ಒಡಂಬಡಿಕೆಯಲ್ಲಿ ಎಲ್ಲ ಏನ್ ಮಾಡ್ತಾರೆ, ನಾನು ಜೀವಮಾನಗಳನ್ನ ಏನ್ ಮಾಡ್ತೀನಿ, ನಾನು ಸ್ತುತಿ, ಸ್ತೋತ್ರ ಕೊಡ್ತೀನಿ ಅಲ್ವಾ? ಸ್ತುತಿಸುವುದು, ಹಾಡಾಡುವುದು ಎಲ್ಲ ದೇವರಿಗೆ ಏನಾಗಿದೆ, ಒಳ್ಳೇದಾಗಿದೆ, ಅದು ಸಂತೋಷಕರವಾಗಿದೆ ಅಂತ ಏನ್ ಮಾಡ್ತೀವಿ, ವಚನಗಳೆಲ್ಲ ನೋಡ್ತಾ ಇದ್ವಿ ಅಲ್ವಾ? ಇವಾಗ ಮೇನ್ ಥೀಮ್ ಬಂದ್ಬಿಡೋಣ.
ಇವಾಗ ಯೇಸು ಸ್ವಾಮಿ ಏನ್ ಮಾಡ್ತಾ ಇದಾರೆ, ಈ ಸಮರಸ್ತಿ ಹತ್ರ ಮಾತಾಡ್ತಿದ್ದಾರೆ ಯಾವ್ದ್ರ ಬಗ್ಗೆ, ಆರಾಧನೆ ಬಗ್ಗೆ. ಹೆಂಗ್ ಆರಾಧನೆ ಮಾಡೋ ವಿಷಯವಾಗಿ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಮಾತಾಡ್ತಾ ಇದಾರೆ. ಸೊ ಅದು ಮುಂಚಿತವಾಗಿ ಒಂದು ವಿಷಯ ಹೇಳ್ತಾರೆ ಯೇಸು ಸ್ವಾಮಿ, ಒಂದು ಸಮರಸ್ತಿ ಒಂದು ವಚನ ಹೇಳ್ತಾರೆ. ಯೋವನನ ಬರೆದ ಸುವಾರ್ತೆ 4ನೇ ಅಧ್ಯಾಯ 21ನೇ ವಚನ ಓದಿ. ಯೇಸು ಆಕೆಗೆ, ಹ್ಮ್ ಅಮ್ಮ, ಹ್ಮ್ ನಾನು ಹೇಳುವ ಮಾತನ್ನು ನಂಬುವ ಒಂದು ಕಾಲ ಬರುತ್ತದೆ. ನಾನು ಹೇಳುವ ಮಾತು ನಂಬೋದಕ್ಕೆ ಒಂದು ಕಾಲ ಬರುತ್ತದೆ. ಆ ಕಾಲದಲ್ಲಿ ನೀವು ಹಾ ತಂದೆಯನ್ನು ಆರಾಧಿಸಬೇಕಾದರೆ ಹಾ ಈ ಬೆಟ್ಟಕ್ಕೂ ಹೋಗುವುದಿಲ್ಲ, ಹ್ಮ್ ಯೆರೂಸಲೇಮಿಗೂ ಹೋಗುವುದಿಲ್ಲ. ಹಾ ಬರಬೇಕಾದ ರಕ್ಷಣೆಯು ಹಾ ಯಹೂದ್ಯರೊಳಗಿಂದ ಬರುತ್ತದಷ್ಟೇ. ಸೊ ಇಲ್ಲಿ ಏನ್ ಹೇಳ್ತಾರೆ ನೋಡುವಾಗ, ಯೇಸು ಸ್ವಾಮಿ ಹೇಳ್ತಾ ಇದ್ರೆ, ಅಮ್ಮ ನನ್ನ ನಂಬು ಅಲ್ವಾ, ಒಂದ್ ಕಾಲ ಬರುತ್ತದೆ, ನೀವೇನ್ ಮಾಡಲ್ವಂತೆ, ಈ ತಂದೆಯನ್ನು ಬೆಟ್ಟದ ಮೇಲೆ ಹೋಗಿ ಆರಾಧನೆ ಮಾಡ್ಬೇಕು, ಇಲ್ಲ ಯೆರೂಸಲೇಮಿಂದಾನೆ ಹೋಗಿ ಆರಾಧನೆ ಮಾಡ್ಬೇಕು ಅಂತ ಏನಾಗಿಲ್ಲ, ಇರೋದಿಲ್ವಂತೆ ಅಲ್ವಾ. ಸೊ ತಮಿಳ್ ವರ್ಷದಲ್ಲಿ ಹೆಂಗ್ ಹೇಳ್ತಾರೆ ಅಂದ್ರೆ, ಎವ್ರಿವೇರ್ ಎವ್ರಿ ಒನ್ ಅಂದ್ರೆ ಎಲ್ಲರೂ ಎಲ್ಲಿಂದ ಏನ್ ಮಾಡ್ಬೋದಂತೆ, ಆರಾಧನೆ ಮಾಡಬಹುದು ಅಂತ ಅಲ್ಲಿ ಹೇಳಲ್ಪಡ್ತದೆ. ಸೊ ತಂದೆ ದೇವ್ನ ಏನ್ ಮಾಡ್ಬೋದು, ಎಲ್ಲಿ ಬೇಕಾದ್ರೆ ಈ ಬೆಟ್ಟದಲ್ಲಿ ಹೋಗಿ ನೀವು ಆರಾಧನೆ ಮಾಡ್ಬೇಕು, ಯೆರೂಸಲೇಮ್ ಹೋದ್ರೆ ಮಾತ್ರ ಏನ್ ಮಾಡ್ಬೋದು ನೀವು ಆರಾಧನೆ ಮಾಡ್ಬೇಕು ಅಂತ ಏನ್ ಮಾಡ್ತಾರಂತೆ. ಒಂದ್ ಕಾಲ ಬರ್ತದೆ, ಎಲ್ಲಿದ್ರೇನು ಎಲ್ಲಿಂದ ಏನ್ ಮಾಡ್ಬೋದಂತೆ ನಾವು ದೇವ್ರನ್ನ ಆರಾಧನೆ ಮಾಡಬಹುದು ಅಂತ ಫಸ್ಟ್ ಏನ್ ಮಾಡ್ತಾರೆ ಯೇಸು ಸ್ವಾಮಿ ಬಂದು ಇಲ್ಲಿ ಸಮರಸ್ಥರಿಗೆ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಅದಾದ್ಮೇಲೆ ನೆಕ್ಸ್ಟ್ ಮುಖ್ಯವಾಗಿ 23ನೇ ವರ್ಷದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಹೀಗೆ ಆರಾಧನೆ ಮಾಡ್ಬೇಕು ಅಂದ್ರೆ ಒಂದು ವಿಷಯನ ಏನ್ ಮಾಡ್ತಾರೆ, ಮೆಥಡ್, ಹೀಗೆ ಆರಾಧನೆ ಮಾಡ್ಬೇಕಾದ್ರೆ ಒಂದು ವಿಷಯನ ಏನ್ ಮಾಡ್ತಾರೆ ಅಂದ್ರೆ ತಿಳಿಸ್ತಾರೆ. ಓದ್ಬಿಡಿ, ಅದ್ರ ಓದ್ಬಿಡಿ 23ನೇ ವಚನ. ಸತ್ಯಭಾವದಿಂದ ಹಾ ದೇವರಾಧನೆ ಮಾಡುವವರು, ನೋಡಿ ಹೆಂಗ್ ಹೇಳ್ತಾ ಇದಾರೆ ಇದು, ಸತ್ಯ ಭಾವದಿಂದ ದೇವರಾಧನೆ ಮಾಡುವವರು ದೇವರ ಆರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ, ಇದು ಮೆಥಡ್ ಅಲ್ವಾ, ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಏನ್ ಮಾಡ್ಬೇಕು ನೀವು ಆರಾಧನೆ, ತಂದೆಯನ್ನ ಆರಾಧಿಸಿ. ಅಲ್ವಾ. ಸೊ ಈ ವಚನ ಇವಾಗ ಇದನ್ನ ಏನ್ ಮಾಡೋಣ, ಫಸ್ಟ್ ಕ್ಲೀನಾಗಿ ತಿಳ್ಕೊಂಬಿಡೋಣ ಅಲ್ವಾ. ಸೊ ಇಲ್ಲಿ ಒಂದು ವಿಷಯ ನಾವು ಏನ್ ಕ್ಲೀನಾಗಿ ನೋಟಿಸ್ ಮಾಡ್ಬೇಕಂದ್ರೆ, ಈ ಒಂದು ವಚನದಲ್ಲಿ ಅಲ್ವಾ, ಅವ್ರು ಒಂದು ವಿಷಯ ಹೇಳ್ತಾರೆ ಅಂದ್ರೆ, ಆರಾಧನೆ ಮಾಡುವವರು ಇಲ್ಲೇ ಮಾಡ್ಬೇಕು ಅಲ್ಲೇ ಮಾಡ್ಬೇಕು ಅಂತ ಇಲ್ಲ, ನೀವು ಬೆಟ್ಟಗುಡ್ಡಲ್ಲೇ ಮಾಡ್ಬೇಕು, ಇಲ್ಲ ಜೆರುಸಲೇಮಲ್ಲೇ ಹೋಗಿ ಮಾಡ್ಬೇಕು ಅಂತಲ್ಲ, ಎಲ್ಲಿಂದ ಏನ್ ಮಾಡೋದು, ಯಾವ ಟೈಮ್ ಕೂಡ ನೀವು ಆರಾಧನೆ ಮಾಡ್ಬೋದು ಅನ್ನೋ ವಿಷಯನ ಇಲ್ಲಿ ತಿಳಿಸ್ತಾರೆ. ಆ ಒಂದು ಸಮಯ ಬರ್ತದೆ, ಈಗಲೇ ಬಂದಿದೆ ಅಂತ ಏನ್ ಮಾಡ್ಬಿಡ್ತಾರೆ, ಅಲ್ಲೇ ಹೇಳ್ತಾರೆ ಅಲ್ವಾ. ಸೊ ಆದ್ರೆ ಒಂದು ಮುಖ್ಯವಾಗಿರೋ ವಿಷಯ ಏನ್ ಹೇಳ್ತಾರೆ ಅಂದ್ರೆ, ಇದಾದ್ಮೇಲೆ ಕೇರ್ಫುಲ್ ಆಗಿ ಈ ವರ್ಷನ ನೋಟಿಸ್ ಮಾಡಿ ಏನ್ ಹೇಳ್ತಾರೆ, ಅವ್ರು ಬಂದು ನಾವು ಹೆಂಗೆ ಆರಾಧನೆ ಮಾಡ್ಬೇಕು ಅಂತ ಏನ್ ಮಾಡ್ತಾ ಇಲ್ಲ, ಹೇಳ್ತಾ ಇಲ್ಲ. ಒಂದ್ಸತಿ ಓದ್ ನೋಡಿ, ಇದು ನಾವ್ ಹೆಂಗೆ ಆರಾಧನೆ ಮಾಡ್ಬೇಕು ಅಲ್ಲಿ ಹೇಳ್ತಾ ಇದ್ದಾರೆ. ಅವ್ರ ಸಮರಸ್ಥಿ ಹತ್ರ ಮಾತಾಡ್ತಾ ಇದ್ದಾರೆ ಅಲ್ವಾ. ಸತ್ಯ ಭಾವದವರು ಅಂತ ಒಂದು ವಚನ ಬರುತ್ತೆ ಅಲ್ಲಿ. ಇಂಗ್ಲಿಷ್ ಸತ್ಯ ಭಾವದಿಂದ ಅಂದ್ರೆ ಇಂಗ್ಲಿಷ್ ಅಲ್ಲಿ ಟ್ರೂ ವರ್ಷಿಪರ್ಸ್. ಇವ್ರು ಇಂಥವ್ರು ಇದ್ದಾರಂತೆ, ಇವ್ರು ಏನ್ ಮಾಡ್ತಾರಂತೆ, ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಏನ್ ಮಾಡ್ತಾರೆ, ಆರಾಧನೆನ ಮಾಡ್ತಾರಂತೆ. ಅಂತವ್ರನ್ನೇ ತಂದೆ ದೇವ್ರು ಏನ್ ಮಾಡ್ತಾರಂತೆ, ಓದಿ, ಅಂತವ್ರನ್ನೇ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ, ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ ಅಲ್ವಾ. ಸುಡಿ, ತಂದೆ ದೇವ್ರು ಇಂಥವರೇ ಆಗಿರ್ಬೇಕು ಅಂತ ಏನ್ ಮಾಡ್ತಾ ಇದಾರಂತೆ, ಅಪೇಕ್ಷೆ ಪಡ್ತಾ ಇದ್ದಾರೆ ಅಂತ ನೋಡ್ತೀವಿ. ಇವಾಗ ಏನ್ ಒಂದು ವಿಷಯ ಅಂದ್ರೆ, ಆತ್ಮೀಯ ರೀತಿಯಲ್ಲಿ ಸತ್ಯದ ಪ್ರಕಾರ ಅಂತ ನೋಡುವಾಗ ಇಟ್ಸ್ ಮೆಥಡ್, ಹಿಂಗೆ ನೀವು ಆರಾಧನೆ ಮಾಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ನಮ್ಗೆ ಇಲ್ಲಿ ಹೇಳ್ತಾರ, ನೀವು ಹಿಂಗೆ ಮಾಡಿ ಅಂತ ನಮ್ಗೆ ಇಲ್ಲಿ ಹೇಳ್ತಾರ ಈ ವಚನದ ಪ್ರಕಾರ. ಆದ್ರೆ ಏನ್ ಮಾಡ್ತಾರೆ, ಸತ್ಯಭಾವದವರು ಏನ್ ಮಾಡ್ತಾರಂತೆ. ಸೊ ಏನಿದು ಸತ್ಯಭಾವದವರು ಅಂತ ಒಂದ್ ಏನಾಗುತ್ತೆ ಪ್ರಶ್ನೆ ಬರುತ್ತೆ. ನಮ್ಗೆ ಡಾಟಾಗಿ ನೀವ್ ಏನ್ ಮಾಡಿ, ನೀವು ಆತ್ಮೀಯ ರೀತಿಯಲ್ಲಿ ಸತ್ಯ ತಕ್ಕ ನೀವು ಆರಾಧನೆ ಮಾಡಿ ಅಂತ ಏನ್ ಮಾಡ್ತಾಳೆ ಈ ವಚನ ಹೇಳ್ತಾ ಇಲ್ಲ. ಇಲ್ಲಿ ಟ್ರೂ ವರ್ಷಿಪರ್ಸ್ ಅಂತ ಇದ್ದಾರಂತೆ, ಸತ್ಯಭಾವದವರು ಈಗೇನ್ ಮಾಡ್ತಾರಂತೆ, ಆರಾಧನೆ ಮಾಡ್ತಾರಂತೆ. ಆ ಒಂದು ಕಾಲ ಬರುತ್ತದೆ, ಇಂಥವ್ರನ್ನೇ ತಂದೆ ದೇವ್ರು ಏನ್ ಮಾಡ್ತಾರಂತೆ, ಅಪೇಕ್ಷೆ ಪಡ್ತಾರೆ ಅಲ್ವಾ. ಸೊ ಇವಾಗ ಹಂಗಂದ್ರೆ ನಮ್ದು ಏನ್ ಕತೆ, ನಾವು ಕೂಡ ಏನ್ ಮಾಡ್ತೀವಿ, ನಾವು ಕೂಡ ದೇವ್ರು ನಾವ್ ಏನ್ ಮಾಡ್ತೀವಿ, ಆ ದೇವ್ರ ಆತ್ಮ ಸ್ವರೂಪ ಅಂತ ದೇವ್ರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ನಾವು ಆರಾಧನೆ ಹೆಂಗ್ ಮಾಡ್ಬೇಕು ಅನ್ನೋದು ನಾವು ಏನ್ ಮಾಡ್ಬಿಟ್ಟಿದೀವಿ, ತಿಳ್ಕೊಂಡ್ಬಿಟ್ಟಿದೀವಿ. ಈ ವರ್ಷದ ಪ್ರಕಾರ ತಿಳ್ಕೊಂಡ್ಬಿಟ್ಟಿದೀವಿ. ಆತ್ಮಕ ಏನ್ ಮಾಡ್ತೀವಿ, ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೇನೆ ಏನ್ ಮಾಡ್ಬೇಕು, ಆರಾಧನೆ ಮಾಡ್ಬೇಕಂತ ತಿಳ್ಕೊಂಡ್ಬಿಟ್ಟಿದ್ವಿ ಅಲ್ವಾ. ಆದ್ರೆ ಇಲ್ಲಿ ಏನ್ ನೋಡುವಾಗ ಸತ್ಯಭಾವದವರು ಅಂತ ಏನ್ ಮಾಡ್ತಾರೆ, ಒಬ್ಬರನ್ನ ಕೆಲವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವ್ರನ್ನೇ ಇಂಥವ್ರು ಏನ್ ಮಾಡ್ತಾರೆ, ಇಂಥವ್ರು ಹಿಂಗೆ ಆರಾಧನೆ ಮಾಡ್ತಾರೆ, ಅವ್ರನ್ನೇ ತಂದೆ ದೇವ್ರು ಏನ್ ಮಾಡ್ತಾರಂತೆ, ಅಪೇಕ್ಷೆ ಪಡ್ತಾರೆ. ಓಕೆ, ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಏನ್ ಪ್ರಶ್ನೆ ಬರುತ್ತೆ ಅಂದ್ರೆ ಅಲ್ವಾ,
ಸೊ ಇಲ್ಲಿ ಏನ್ ಹೇಳಕ್ ಯಾರು ಈ ಸತ್ಯಭಾವದವರು ಅಂತ ನೋಡುವಾಗ, ದೇವರ ಒಂದು ನೋಟದಲ್ಲಾಗ್ಲಿ, ಯೇಸು ಸ್ವಾಮಿಯ ಒಂದು ನೋಟದಲ್ಲಾಗ್ಲಿ, ಈ ಸತ್ಯದ ಭಾವದವರು ಅಂತ ಹೇಳುವಾಗ ಏನ್ ಅವರಲ್ಲಿ ಮಾತ್ರ ಏನ್ ಸ್ಪೆಷಲ್ ವಿಷಯ ಇದೆ ಅಲ್ವಾ? ಸೊ ಅವರಲ್ಲಿ ಏನು ಸ್ಪೆಷಲ್ ಇದೆ ಅಂತ ನೋಡುವಾಗ, ದೇವರು ಈ ಒಂದು ಟ್ರೂ ವರ್ಷಿಪರ್ಸ್ ಅಂದ್ರೆ ಸತ್ಯದ ಭಾವದವರು ಅಂತ ನೋಡುವಾಗ, ಇವ್ರು ಬಂದು ಯಾರಂದ್ರೆ ಅಲ್ಲಿ ಹೆಂಗೆ ಆರಾಧನೆ ಮಾಡ್ಬೇಕಂತ ಹೇಳ್ತಾ ಇದ್ರೆ, ಅದು ಆರಾಧನೆ ಮಾಡುವವರು ಯಾರು? ಈ ಸತ್ಯಭಾವದವರು. ಇವರು ಹೆಂಗಿದ್ದಾರೆ ಅನ್ನೋದನ್ನ ಫಸ್ಟ್ ಏನ್ ಮಾಡ್ತಾರೆ? ದೇವರು ನೋಡ್ತಾರೆ. ನೀವು ಆರಾಧನೆ ಮಾಡುವ ಒಂದು ರೀತಿ ಕೊಟ್ಟಿದ್ದಾರೆ, ಬಟ್ ಅದಕ್ಕಿಂತ ಮುಂಚಿತವಾಗಿ ಸತ್ಯಭಾವದವರು ಹಿಂಗೆ ಮಾಡ್ತಾರೆ ಅಂತ ನೋಡುವಾಗ, ಅಂಥವ್ರನ್ನೇ ದೇವ್ರು ಏನ್ ಮಾಡ್ತಾರೆ? ಅಪೇಕ್ಷೆ ಮಾಡ್ತಾರೆ ಅಂತ ನೋಡುವಾಗ, ಆ ಸತ್ಯಭಾವದವರು ಹೆಂಗಿದ್ದಾರೆ ಅನ್ನೋದನ್ನ ಏನಾಗ್ತಾರೆ ಇಲ್ಲಿ ಫಸ್ಟ್ ಮುಖ್ಯವಾಗಿರೋ ಪಾಯಿಂಟ್. ಅದು ಮುಖ್ಯವಾಗಿರೋ ಇಲ್ಲಿ ಪಾಯಿಂಟ್ ಅಂತ ನೋಡ್ತೀವಿ. ಅಂದ್ರೆ ಈ ಆರಾಧನೆ ಮಾಡುವವರು, ಈ ಆರಾಧನೆ ಮಾಡುವವರು ಅವರ ಜೀವನ ಹೆಂಗಿದೆ, ಅವ್ರು ಹೆಂಗಿದ್ದಾರೆ ಅಲ್ವಾ? ಅವರ ಕೆಲಸ ಕಾರ್ಯಗಳಿಗೆ ಅವರಲ್ಲಿ ಒಳ್ಳೆತನ ಇದೆಯಾ, ಇದನ್ನ ಫಸ್ಟ್ ಏನ್ ಮಾಡ್ತಾರಂತೆ? ದೇವರು ನೋಡುವರಾಗಿದ್ದಾರೆ ಅಂತ ಏನ್ ಮಾಡ್ತೀವಿ? ನಾವು ನೋಡ್ತೀವಿ ಅಲ್ವಾ? ಸೊ ಇವತ್ತು ನೋಡುವಾಗ ನಾವು ಎಲ್ಲಿಂದ ಹೇಗಾದ್ರೂ ಏನ್ ಮಾಡ್ಬೋದು? ಆರಾಧನೆ ನಾವು ಮಾಡಬಹುದು ಅಲ್ವಾ? ಸೊ ನಮಗೂ ಏನಾಗಿದೆ, ನಾವು ಕೂಡ ಇವಾಗ ಆರಾಧನೆ ಮಾಡಕ್ಕೆ ಬಂದಿದ್ದೀವಿ ಅಲ್ವಾ? ಸೊ ನಾವು ಕೂಡ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನ ಏನ್ ಮಾಡ್ತೀವಿ? ಹಾಡುಗಳನ್ನ ಆಡ್ತೀವಿ. ಇದೆಲ್ಲ ಒಳ್ಳೇದೇ, ಸಂತೋಷಕರವಾದದ್ದು ಅಂತ ಏನ್ ಮಾಡ್ತೀವಿ? ವಚನ ನಮ್ಗೆ ತಿಳಿಸುತ್ತೆ. ಬಟ್ ಅದಕ್ಕಿಂತ ಮುಂಚಿತವಾಗಿ ತಂದೆಯ ದೇವರು ಸತ್ಯಭಾವದವರು ಅಂತ ನೋಡುವಾಗ, ಈ ಒಂದು ಆರಾಧನೆ ಮಾಡುವವರು ಅವರು ಹಿಂಗಿದ್ದಾರೆ, ಅವರ ಜೀವನ ಹಿಂಗಿದೆ, ಅವರ ಒಳ್ಳೆತನ ಇದೆಯಾ, ಅವ್ರ ಗುಣಲಕ್ಷಣಗಳು ಹೆಂಗಿದೆ, ಅವರ ಕ್ಯಾರೆಕ್ಟರ್ಸ್ ಹೆಂಗಿದೆ, ಅವರ ಬಿಹೇವಿಯರ್ ಹೆಂಗಿದೆ, ನಡವಳಿಕೆಗಳು ಹೆಂಗಿದೆ, ಇದನ್ನ ದೇವ್ರು ಏನ್ ಮಾಡ್ತಾರೆ? ಫಸ್ಟ್ ನೋಡ್ತಾರೆ. ಹೆಂಗೆ ಅಂತ ನೀವು ಕೇಳ್ಬೋದು. ನಾವು ಕೆಲವು ಏನ್ ಮಾಡೋಣ, ಹಳೆ ಓಡ್ಬಿಟ್ಟು ದೇವ್ರು ಇದ್ರ ಉದಾಹರಣೆನೇ ಕೊಟ್ಬಿಟ್ಟಿದ್ದಾರೆ. ದೇವ್ರು ಏನನ್ನ ನೋಡ್ತಾರೆ ಫಸ್ಟ್ ಅಂತ ದೇವ್ರು ಏನ್ ಮಾಡಿದಾರೆ ಅಂದ್ರೆ ಉದಾಹರಣೆಗಳನ್ನೇ ಕೊಟ್ಟಿದ್ದಾರೆ. ತುಂಬಾ ಕ್ಲಿಯರ್ ಆಗಿರೋ ಉದಾಹರಣೆ ಏನ್ ಮಾಡಿದ್ದಾರೆ? ದೇವ್ರು ಕೊಟ್ಟಿದ್ದಾರೆ ಅಂತ ನೋಡ್ತೀವಿ. ಸೊ ಇಂಥವ್ರನ್ನೇ ದೇವ್ರು ಏನ್ ಮಾಡ್ತಾರಂತೆ? ಅಪೇಕ್ಷೆ ಪಡ್ತಾರೆ ಅಂತ ಏನ್ ಮಾಡ್ತೀವಿ? ನಾವು ನೋಡ್ತೀವಿ ಅಲ್ವಾ? ಸೊ ಇವತ್ತು ನಾವು ಏನ್ ನೋಡುವಾಗ ಅನೇಕ ರೀತಿಯಲ್ಲಿ ಅನೇಕ ವಿಧವಾಗಿ ಏನ್ ಮಾಡ್ಬೋದು? ಆರಾಧನೆಗಳು ಮಾಡಬಹುದು ಅಲ್ವಾ? ನಾವು ಇದನ್ನ ಮಾಡ್ತಾ ಇದ್ದೀವಿ, ನಾವು ಅದನ್ನ ಮಾಡ್ತಾ ಇದ್ದೀವಿ. ಎಲ್ಲಾ ವಿಧವಾದ ಸರ್ವಿಸ್ಗಳು ಏನ್ ಮಾಡ್ತೀವಿ? ಆತ್ಮಿಕವಾದ ಸರ್ವಿಸ್ಗಳನ್ನ ಏನ್ ಮಾಡ್ತೀವಿ? ನಾವು ಮಾಡ್ತೀವಿ. ನಾವು ಒಳ್ಳೇದಾಗಿ ಏನ್ ಮಾಡ್ಬೋದು? ತುಂಬಾ ಬ್ಯೂಟಿಫುಲ್ ಆಗಿ ಮೆಲಡಿಯಸ್ ಆಗಿ ಏನ್ ಮಾಡ್ಬೋದು? ಒಳ್ಳೆ ಹಾಡುಗಳನ್ನ ನಾವು ಆಡ್ಬಹುದು. ಕೆಲವರಿಗೆ ಚೆನ್ನಾಗಿ ಆಡಕ್ ಬರಲ್ಲ, ಕೆಲವು ಚೆನ್ನಾಗಿ ಟ್ಯೂನ್ ಇರುತ್ತೆ, ಆಡ್ತೀವಿ, ಎಲ್ಲ ಮಾಡ್ತೀವಿ, ಓಕೆ ಅಲ್ವಾ? ಸೊ ಇದೆಲ್ಲ ಇದ್ರೆ ಏನು ಎಂಡ್ ಆಫ್ ದ ಡೇ, ಮುಖ್ಯವಾಗಿ ಕಡೆ ದಿನಗಳಲ್ಲಿ ಇದು ದೇವರಿಗೆ ಮೆಚ್ಚುಗೆಯಾಗಿದೆಯಾ? ಅದು ತಾನೇ ಮುಖ್ಯ ಅಲ್ವಾ? ಇದು ದೇವರಿಗೆ ಮೆಚ್ಚಿಸ್ತಾ ಇದೆಯಾ ಅಲ್ವಾ? ಸೊ ದೇವರು ಅಂಥವನ್ನೇನ್ ಮಾಡ್ತಾರೆ? ನೋಡಕ್ ಮುಂಚಿತವಾಗಿ ಫಸ್ಟ್ ನಮ್ಮ ಜೀವನ ಹೆಂಗಿದೆ, ನಾವು ಸತ್ಯದಲ್ಲಿ ಇದ್ದೀರಾ, ಸತ್ಯಕ್ಕೆ ಪ್ರಕಾರ ನಡ್ಕೊಂಡಿದೀವಾ ಅಲ್ವಾ? ನಮ್ಮ ಜೀವನ ಹೆಂಗಿದೆ, ಈ ಒಂದು ವಿಷಯ ಏನ್ ಮಾಡ್ತಾರೆ? ಅದು ಮುಖ್ಯವಾಗಿ ಫಸ್ಟ್ ನೋಡ್ತಾರೆ ಪ್ರೀತಿಯ ಸೋದರ ಅಲ್ವಾ? ನಮ್ಮ ಜೀವನ ಟ್ರೂತ್ಫುಲ್ ಆಗಿದೆಯಾ? ಸೊ ಅವ್ನು ಟ್ರೂ ವರ್ಷಿಪರ್ಸ್ ಅಂತ ಹೇಳುವಾಗ ಅದೇ ನೋಡಿ, ಇಂಗ್ಲಿಷಲ್ಲಿ ಟ್ರೂ ವರ್ಷಿಪರ್ಸ್ ಅಂತ ಬರುತ್ತೆ. ಸೊ ಅಂದ್ರೆ ಆ ಒಂದು ಆರಾಧನೆ ಮಾಡೋದಕ್ಕಿಂತ ಮುಂಚಿತವಾಗಿ ಆರಾಧನೆ ಮಾಡುವವರ ಬಗ್ಗೆ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಸೊ ಇಂಥವ್ರು ಏನ್ ಮಾಡ್ತಾರೆ ಅಂದ್ರೆ ಸತ್ಯಭಾವದವರು ಹೀಗೆ ಮಾಡುವವರು. ಸೊ ಅಂಥವ್ರನ್ನೇ ದೇವ್ರ ಏನ್ ಮಾಡ್ತಾರೆ? ಅಪೇಕ್ಷೆ ಮಾಡ್ತಾರೆ ಅಂತ ಅಲ್ಲಿ ನೋಡ್ತೀವಿ. ಸೊ ಆಗ ನೋಡಿದಾಗ ಇವಾಗ ದೇವ್ರ ಮೇಲೆ ನೋಡ್ತಾ ಇದ್ದಾರೆ, ಸತ್ಯಭಾವದವ್ರು ಎಷ್ಟು ಮಂದಿ ಇದ್ದಾರೆ? ಓಕೆ, ನನ್ನನ್ನು ಆರಾಧನೆ ಮಾಡಕ್ ಗೊತ್ತಿದೆ ಅವ್ರಿಗೆ, ಆತ್ಮಿಕ ರೀತಿಯಲ್ಲಿ ಸತ್ಯದ ಪ್ರಕಾರ ಏನ್ ಮಾಡ್ತಾರೆ. ಬಟ್ ಅಂಥವ್ರು ಹೆಂಗಿದ್ದಾರೆ? ಸೊ ನೋಡುವಾಗ ಎಲ್ಲರೂ ಮಾಡ್ತಾ ಇದೀವಿ, ಎಲ್ಲರೂ ಏನ್ ಮಾಡ್ತೀವಿ? ಆ ಒಂದು ಇದ್ರಲ್ಲೇ ಮಾಡ್ತೀವಿ ಅಲ್ವಾ? ಸತ್ಯವನ್ನು ತಿಳ್ಕೊಂಡಿರೋ ನಾವು ಮಾಡ್ತೀವಿ. ಬಟ್ ಎಂಡ್ ಆಫ್ ದ ಡೇ ದೇವ್ರು ಅದನ್ನ ಅಪೇಕ್ಷೆ ಪಡ್ತಾ ಇದಾರೆ, ಅಂಥವ್ರನ್ನೇ ದೇವ್ರು ಹುಡುಕ್ತಾ ಇದಾರೆ ಅಂತ ನಾವು ವಚನ ನೋಡ್ತೀವಲ್ವಾ? ವಚನ ಓದ ನೋಡಿ, ಕೀರ್ತನೆ 14ನೇ ಅಧ್ಯಾಯ 2 ಮತ್ತು 3 ವಚನ. ಕೀರ್ತನೆ 14, 2, 3. ಮನುಷ್ಯರಲ್ಲಿ ತನ್ನ ಸನ್ನಿಧಾನವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು ಯೆಹೋವನು ಆಕಾಶದಿಂದ ಮನುಷ್ಯರನ್ನು ನೋಡಲಾಗಿ ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ. ಪ್ರತಿಯೊಬ್ಬನು ದಾರಿ ತಪ್ಪಿದವನು, ಎಲ್ಲರೂ ಕೆಟ್ಟು ಹೋದವರೇ. ದುಷ್ಟತನವನ್ನು ನಡೆಸುವವರೆಲ್ಲರೂ ತಿಳಿಯುವುದಿಲ್ಲವೋ? ಅವರು 2-3 ವಚನ ಸಿಸ್ಟರ್. ಕೀರ್ತನೆ 14, 2, 3. ಓಕೆ ಅಲ್ವಾ?
ಸೊ ಇಲ್ಲಿ ಈ ಒಂದು ವಚನ ಏನ್ ತಿಳಿಸ್ಕೊಡ್ತಾರೆ ಅಂದ್ರೆ, ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಆಕಾಶದಿಂದ ನೋಡ್ತಾ ಇದ್ದಾರೆ ಮನುಷ್ಯರಲ್ಲಿ ಯಾರಾದರೂ ಒಳ್ಳೆ ಬುದ್ಧಿವಂತರು ಇರೋರು ನನ್ನ ಹುಡ್ಕೋರು ಯಾರನ್ನ ಇದ್ದಾರಾ ಅಂತ ಏನ್ ಮಾಡ್ತಾರೆ ದೇವ್ರು ಹುಡುಕ್ತಾ ಇದಾರಂತೆ ಅಲ್ವಾ. ಸೊ ಇದ್ರಲ್ಲಿ ಏನಂತ ನೋಡುವಾಗ ನೋಡಿ ವಚನ ಹೆಂಗ್ ಬರುತ್ತೆ ಅಂದ್ರೆ, ಹುಡುಕ್ತಾ ಇದ್ದಾರ ಯಾರಾದ್ರೂ ದೇವ್ರನ್ನ ಹುಡುಕೋರು ಇದ್ದಾರಾ. ಸೊ ಅದು ದೇವರೇ ಹೇಳ್ಬಿಡ್ತಾರೆ, ಅದಕ್ಕೆ ಉತ್ತರ ಅವರೇ ಕೊಟ್ಬಿಡ್ತಾರೆ. ಎಲ್ಲರೂ ಏನ್ ಮಾಡಿದಾರಂತೆ, ದಾರಿ ತಪ್ಪಿ ನಡೆಯೋರಾಗಿದ್ದಾರೆ ಅಲ್ವಾ. ಎಲ್ಲವರು ಕೆಟ್ಟು ಹೋದವರೇ, ಯಾರಾದ್ರೂ ಒಬ್ಬನಾದ್ರೂ ಒಳ್ಳೆಯವನಿದ್ದಾನ ಅಂತ ಹುಡ್ಕೋವಾಗ ಏನ್ ಹೇಳ್ತಾರೆ ಅಲ್ಲಿ, ಒಬ್ಬನಾದ್ರೂ ಇಲ್ಲ ಅಲ್ವಾ. ಸೊ ಹಿಂಗಾಗ್ಬಿಟ್ಟಿದೆ ಅಂದ್ರೆ ಈ ವಚನ ನೋಡುವಾಗ ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೊಂಡಾಗ ಒಂದ್ ಕೆಲವು ಸತಿ ಏನಾಗುತ್ತೆ ನಮ್ಗೆ ತುಂಬಾ ಟ್ರೂತ್ಫುಲ್ ಆಗಿ ನಾವು ನಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಏನಾಗುತ್ತೆ, 100% ನಾವ್ ಏನ್ ಮಾಡ್ತಾ ಇಲ್ಲ, ನಾವು ಅವ್ನು ಸತ್ಯದ ರೀತಿಯಲ್ಲಿ ತುಂಬಾ 100% ಆಗಿ ನಾವು ಏನ್ ಮಾಡ್ತಾ ದೇವ್ರನ್ನ ಹುಡುಕ್ತಾ ಇಲ್ಲ. ಎಲ್ಲ ದಾರಿ ತಪ್ಪ ಹೋಗ್ಬಿಟ್ಟಿದೀವಿ, ಎಲ್ಲಾ ಕೆಟ್ಟ ಕಾರ್ಯಗಳು ಮಾಡ್ತೀವಿ. ಒಳ್ಳೇದು ಯಾವ್ದನ ಇದೆಯಾ ಅಂತ ನೋಡುವಾಗ ನಮ್ಮಲ್ಲಿ ಒಳ್ಳೇದನೇ ಇಲ್ಲ ಅಂತ ನಾವು ನೋಡ್ತೀವಿ. ನೋಡಿ ಇದೆಲ್ಲ ನೋಡುವಾಗ ದೇವ್ರು ತುಂಬಾ ಕ್ಲಿಯರ್ ಆಗಿ ನಮ್ಮನ್ನ ರಿಯಲೈಸ್ ಮಾಡ್ತಾರೆ. ಸೊ ಎಲ್ಲಿ ನಾವ್ ಹೆಂಗಿದೀವಿ ಅನ್ನೋ ವಿಷಯ ಏನಾಗುತ್ತೆ ಅಲ್ಲಿ. ಸೊ ಈ ಒಂಥರ ದೇವ್ರು ಹುಡುಕ್ತಾ ಇದ್ದಾರೆ, ಆದ್ರೆ ನಮ್ಮಲ್ಲಿ ಏನಾಗಿಲ್ಲ, ಅದು ಇಲ್ಲ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಅದು ನೋಡುವಾಗ ದೇವರು ಇವಾಗ ನೋಡುವಾಗ ಯಾರಾದ್ರೂ ಒಳ್ಳೆಯದಿದಾರ ನನ್ನ ಹುಡುಕ್ತಾ ಇದ್ದಾರಾ ಅಂತ ನೋಡುವಾಗ ಏನ್ ಅರ್ಥ ಹಂಗಂದ್ರೆ, ನನ್ನ ಹುಡುಕ್ತಾ ಇದ್ದಾರೆ ಅಂದ್ರೆ ಏನ್ ನೋಡುವಾಗ ಇವ್ರು ಏನ್ ಮಾಡ್ತಾರಂತೆ, ಇವರು ಇಡೀ ದಿನ ಏನ್ ಮಾಡ್ತಾರಂತೆ, ದೇವ್ರ ಸ್ತುತಿ ಸ್ತೋತ್ರ ಹೇಳ್ತಾ ಇರ್ತಾರಂತೆ, ಘನವಾಗಿ ನಮ್ಮ ಮಗಿಮೆ ಕೊಡ್ತಾರಂತೆ, ಫುಲ್ ಕೂತ್ಕೊಂಡು ಪ್ರೇಯರ್ ಮಾಡ್ತಾನೆ ಇರ್ತಾರಂತೆ ಅಲ್ವಾ. ಸೊ ಫುಲ್ ಏನ್ ಮಾಡ್ತಾರೆ, ದೇವರ ಸತ್ಯವಾಕ್ಯದಲ್ಲಿ ಕೂತ್ಕೊಂಡು ಫುಲ್ ಆಗಿ ಆರಾಧನೆ ಮಾಡ್ಕೊಂಡು ಮೆಡಿಟೇಟ್ ಮಾಡ್ಕೊಂಡೇ ಇರ್ತಾರಂತ. ಅಂತವ್ರ ಇವರು ಅಂತ ನೋಡುವಾಗ ಇಲ್ಲ ಪ್ರೀತಿಸಿದ್ರೆ ಅಲ್ವಾ, ಅಂತವರಲ್ಲ. ಬಟ್ ಒನ್ ಹೂ ಸೀಕಿಂಗ್ ಗಾಡ್ ಅಲ್ವಾ, ಆ ಒಂದು ದೇವರನ್ನು ಹುಡುಕ್ಬೇಕು ಅಂತ ಒಂದು ಹೃದಯ ಇದ್ದವ್ರು ಏನ್ ಮಾಡ್ತಾರಂದ್ರೆ, ಫಸ್ಟ್ ದೇವ್ರು ಏನ್ ಮಾಡ್ತಾರಂದ್ರೆ ಅವರಲ್ಲಿ ಏನ್ ಮಾಡ್ತಾರಂತೆ ನೋಡ್ತಾರೆ. ಏನ್ ವಿಷಯ ನೋಡಿ, ಅದ್ರಲ್ಲೇ ಓದ್ಬಿಡಿ, ಅದ್ರಲ್ಲಿ 3ನೇ ವಚನ. ಒಳ್ಳೆಯದನ್ನು ಮಾಡುವವನು ಇಲ್ಲ, ಹಾ ಒಬ್ಬನಾದರೂ ಇಲ್ಲ, ಹಾ ಪ್ರತಿಯೊಬ್ಬನು ದಾರಿ ತಪ್ಪಿದವನು, ಹಾ ಎಲ್ಲರೂ ಕೆಟ್ಟು ಹೋದವರೇ. ಸೊ ದೇವ್ರು ನೋಡುವಾಗ ಒಳ್ಳೇದನ್ನು ಮಾಡಿದವನು ಯಾರನ್ನ ಇದ್ದಾನ ಅಂತ ಅಲ್ಲಿ ಹುಡುಕುವಾಗ ನೋಡುವಾಗ, ಇಲ್ಲಿ ಮುಖ್ಯವಾಗಿ ನೋಡುವಾಗ ದಿನನಿತ್ಯ ಕೂತ್ಕೊಂಡು ನಾವು ಇದೆಲ್ಲ ಮಾಡೋದಕ್ಕಿಂತ ಮುಖ್ಯವಾಗಿ ಫಸ್ಟ್ ನಮ್ಮಲ್ಲಿ ಒಳ್ಳೆತನ ಇದೆಯಾ, ದೇವ್ರು ಇದನ್ನೇ ಹುಡುಕ್ತಾ ಇದಾರೆ. ದೇವ್ರು ಫಸ್ಟ್ ಇದನ್ನೇ ಹುಡುಕ್ತಾ ಇದ್ದಾರೆ, ಒಳ್ಳೆಯವನು ಮಾಡೋನು ಯಾರನ್ನ ಒಬ್ಬರಾದ್ರೂ ಇದ್ದಾರಾ ಅಂತ ಏನ್ ಮಾಡ್ತಾರೆ ಫಸ್ಟ್ ದೇವ್ರು ಅಂತವ್ರನ್ನ ಫಸ್ಟ್ ಹುಡುಕ್ತಾ ಇದಾರೆ ಅಲ್ವಾ. ಸೊ ಅವರಲ್ಲಿ ಒಳ್ಳೆತನ ಇರುವ ಒಂದು ವಿಷಯನ ಏನ್ ಮಾಡ್ತಾರೆ ಫಸ್ಟ್ ಅದನ್ನ ಹುಡುಕ್ತಾ ಇದ್ದಾರೆ. ಸೊ ನಾವೆಲ್ಲ ಏನ್ ಮಾಡಿದ್ವಿ, ದೇವ್ರನ್ನ ಆರಾಧನೆ ಮಾಡಕ್ ಬಂದಿದ್ದೀವಿ, ಯೇಸು ಆರಾಧನೆ ಮಾಡಕ್ ಬಂದಿದ್ದೀವಿ ಅಲ್ವಾ. ಸೊ ನಾವು ಏನ್ ಮಾಡ್ತೀವಿ ಅಂದ್ರೆ, ನಮ್ಗೆ ದೇವರ ಒಂದು ಗುಣಲಕ್ಷಣಗಳು ಗೊತ್ತಾಗ್ಬಿಟ್ಟಿದೆ, ದೇವರ ಯೋಜನೆ ಏನಾಗ್ಬಿಟ್ಟಿದೆ ಗೊತ್ತಾಗ್ಬಿಟ್ಟಿದೆ ಹೌದಾ. ಎಷ್ಟೋ ಒಂದು ಅನೇಕ ಮರ್ಮಗಳು ಸ್ಕ್ರಿಪ್ಟ್ ಏನಾಗಿದೆ ಸತ್ಯದಲ್ಲಿ ಇರುವುದೆಲ್ಲ ಏನ್ ಮಾಡಿದೆ ದೇವ್ರು ನಮ್ಗೆ ಎಲ್ಲವನ್ನು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಬಟ್ ಇದೆಲ್ಲ ನಾವು ತಿಳ್ಕೊಂಡು ನಮ್ಮ ಜೀವನದಲ್ಲಿ ಏನ್ ಮಾಡ್ತಾ ಇದ್ದೀವಿ, ನಮ್ಮ ಜೀವನ ನಾವು ಏನ್ ಮಾಡ್ತಾ ಇದ್ದೀವಿ ಅಲ್ವಾ. ಸೊ ಎಲ್ಲ ದೇವ್ರು ನೋಡಿ ವಚನ ಪ್ರಕಾರ ನೋಡುವಾಗ ನಾವು ದೇವ್ರ ಏನ್ ಮಾಡಿಲ್ಲ, ಪ್ರೀತಿ ಮಾಡಿಲ್ಲ, ನಾವು ದೇವ್ರನ್ನ ಹುಡ್ಕೊಂಡು ಹೋಗಿಲ್ಲ. ಆದ್ರೆ ದೇವ್ರ ಏನ್ ಮಾಡಿದ್ರು, ಅವ್ರು ನಮ್ಮನ್ನ ಪ್ರೀತಿ ಮಾಡಿದ್ರು. ಒಂದು ಪಾಪಿಯಾಗಿರೋ ನಮ್ಮನ್ನ ದೇವ್ರು ಅವರೇ ಪ್ರೀತಿ ಮಾಡಿದ್ರು, ಅವರೇ ನಮ್ಮನ್ನ ಹುಡ್ಕೊಂಡ್ಬಂದು ನಮ್ಗೆ ಕರೆ ಏನ್ ಮಾಡಿದ್ರು, ಕೊಟ್ರು ಅಲ್ವಾ. ಸೊ ಎಲ್ಲಾ ವಿಧವಾಗಿರೋ ಒಂದು ಆಶೀರ್ವಾದ ಕೊಡ್ತಾ ಇದಾರ ಇವತ್ತು ಅಲ್ವಾ. ದೇವರ ಸತ್ಯದ ಯೋಜನೆ ತಿಳ್ಕೊಂಡ್ಬಿಟ್ಟಿದ್ದೀವಿ, ಅವರ ದೇವರ ಗುಣಲಕ್ಷಣ, ದೇವ್ರ ನಿಜವಾದ ದೇವ್ರು ಯಾರು, ಅವ್ರು ಎಂತವ್ರು, ನಮ್ದು ಏನ್ ಎದುರು ನೋಡ್ತಾ ಇದಾರೆ, ಎಲ್ಲ ವಿಷಯ ಮಾಡಿದೀವಿ, ಎಲ್ಲವನ್ನು ನಾವು ತಿಳ್ಕೊಂಡಿದ್ದೀವಿ ಅಲ್ವಾ. ಸೊ ಹಿಂಗಿರುವಾಗ ಏನೊಂದು ಪ್ರಶ್ನೆ ಬರುತ್ತೆ ಅಂತ ನೋಡುವಾಗ, ಇನ್ ರಿಟರ್ನ್ ಇದನ್ನ ತಿಳ್ಕೊಂಡು ನಮ್ಮಲ್ಲಿ ನಮ್ಮ ಪರ್ಸನಲ್ ಇಂಡಿವಿಜುವಲ್ ಲೈಫ್, ನಮ್ಮ ಒಬ್ಬೊಬ್ಬರ ಒಂದು ನಮ್ಮ ಜೀವನದಲ್ಲಿ ನಾವು ಹೆಂಗ್ ಬೆಳೀತಾ ಇದ್ದೀವಿ, ನಾವು ದೇವರಿಗೆ ಮೆಚ್ಚುಗೆಯಾಗಿ ನಾವು ಬೆಳೀತಾ ಇದ್ದೀವಾ ಅನ್ನೋದನ್ನೇ ಪ್ರಶ್ನೆ ರೀ ಅಲ್ವಾ. ಸೊ ಇದು ಎಷ್ಟು ಎಲ್ಲ ವಿಷಯಗಳು ಏನ್ ಮಾಡಿದೀವಿ, ನಾವು ತಿಳ್ಕೊಂಡಿದೀವಿ. ಅಲ್ಲಿ ಹೋಗ್ತೀವಿ ಸರ್ವಿಸ್ ಮಾಡಕ್ಕೆ, ಇಲ್ಲಿ ಸರ್ವಿಸ್ ಮಾಡಕ್ ಹೋಗ್ತೀವಿ, ಎಲ್ಲಾ ಕಡೆ ಏನ್ ಮಾಡ್ತೀವಿ ನಾವೆಲ್ಲರೂ, ನಾವು ಹೋಗ್ತೀವಿ ದೇವ್ರ ಕಾರ್ಯ ಮಾಡ್ಕೊಂಡ್ ಬರ್ತೀವಿ, ಅಲ್ಲಿ ಪ್ರಸಂಗ ಮಾಡ್ತೀವಿ, ಇಲ್ಲಿ ಪ್ರಸಂಗ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ಎಂಡ್ ಆಫ್ ದ ಡೇ ನಮ್ಮಲ್ಲಿ ಒಳ್ಳೆತನ ಇಲ್ಲ ಅಂದ್ರೆ ಅದಕ್ಕೇನ ಪ್ರಯೋಜನ ಇರುತ್ತಾ? ಏನು ಪ್ರಯೋಜನ ಇಲ್ಲ. ದೇವ್ರ ವಾಕ್ಯ ಹಂಗೆ ಹೇಳುತ್ತೆ. ನಾವು ಉದಾಹರಣೆ ನೋಡಿದ್ರೆ ಇನ್ನ ಕ್ಲಿಯರ್ ಆಗಿದೆ. ಉದಾಹರಣೆ ನೋಡುವಾಗ ದೇವರು ಹಳೆ ಒಡಂಬಡಿಕೆಯಲ್ಲಿ ತುಂಬಾ ಕ್ಲಿಯರ್ ಆಗಿದೆ ಪ್ರೀತಿಯ ಸಹೋದರರೇ ಅಲ್ವಾ. ನಾವು ಇಷ್ಟೆಲ್ಲ ಮಾಡಿ ನಾವು ನಮ್ಮಲ್ಲಿ ಒಳ್ಳೆತನ ಅಂತ ನಾವು ಬೆಳೆಸ್ಕೊಂಡಿಲ್ಲ ಅಂದ್ರೆ, ನಮ್ಮಲ್ಲಿ ಒಳ್ಳೆತನ ಇಲ್ಲ, ನಾವು ಬೇರೆಯವ್ರಿಗೆ ಒಳ್ಳೆದನ್ನ ಯೋಚನೆ ಮಾಡೋದಲ್ಲ, ಒಳ್ಳೆದನ್ನೇ ಏನ್ ಮಾಡಲ್ಲ, ನಾವು ಕೆಟ್ಟದನ್ನೇ ಯೋಚನೆ ಮಾಡ್ತೀವಿ ಅಲ್ವಾ. ಸೊ ಈ ತರ ನಾವು ಓಡುವಾಗ ಇದನ್ನೇ ತುಂಬಾ ಮುಖ್ಯವಾಗಿ ಫಸ್ಟ್ ನಮ್ಮನ್ನ ನಾವು ಕರೆಕ್ಟ್ ಮಾಡ್ಕೋಬೇಕು. ನಮ್ಮ ಒಂದು ಸ್ಪಿರಿಚುವಲ್ ಲೈಫ್, ನಮ್ಮ ಒಂದು ಆತ್ಮೀಕವಾದ ಜೀವನ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಫಸ್ಟ್ ನಮ್ಮಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ ರೀ ಅಲ್ವಾ. ನಾವು ಹೊರಗಡೆ ಮಾಡ್ತೀವಿ, ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಲ್ಲ, ಕುಟುಂಬದಲ್ಲಿ ಹೆಂಗಿದೀವಿ. ಸೊ ಅದನ್ನು ಹೇಳ್ತಾರೆ, ನಮ್ಮ ಒಂದು ಕ್ಯಾರೆಕ್ಟರ್ಸ್, ನಮ್ಮ ಒಂದು ಗುಣಲಕ್ಷಣಗಳು ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಮನೆಯಿಂದಾನೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ
ಯಾಕಂದ್ರೆ ಮನೆಯಲ್ಲೇ ಎಕ್ಸಾಕ್ಟ್ ಆಗಿ ನಮ್ ಟ್ರೂ ಕಲರ್ಸ್ ಗೊತ್ತಾಗುತ್ತೆ. ಹೊರಗಡೆ ನಾವು ಹೆಂಗಿಡ್ಬೋದು, ಒಳ್ಳೆ ಆಗಿ ನಾವು ಆಕ್ಟಿಂಗ್ ಮಾಡ್ಕೊಂಡು ಏನ್ ಮಾಡ್ಬೋದು ಇರ್ಬೋದು. ಸಭೆ ಮಧ್ಯದಲ್ಲಾಗ್ಲಿ ಇಲ್ಲ ಹೊರಗಡೆ ಆಗ್ಲಿ ಎಲ್ಲಿ ನೋಡೋಣ ಒಳ್ಳೆಯವನು, ನಾನು ತುಂಬಾ ಒಂದು ಯೋಗ್ಯವನು ಅಂತ ಏನ್ ಮಾಡ್ಬೋದು, ನಾವು ನಡ್ಕೋಬಹುದು, ತೋರ್ಸ್ಕೋಬಹುದು. ಆದ್ರೆ ಕುಟುಂಬದಲ್ಲಿ ಬಂದಾಗ ಅಲ್ಲೇ ನಮ್ಗೆ ಟ್ರೂ ಕಲರ್ಸ್ ಏನಾಗುತ್ತೆ ಅಲ್ಲಿ ಗೊತ್ತಾಗುತ್ತೆ. ಸೊ ಇದನ್ನ ನಾವು ಇಂಡಿವಿಜುವಲ್ ಯೋಚನೆ ಮಾಡ್ಬೇಕು. ಸುಮ್ನೆ ಹಿಂಗೆ ನಾವು ಜೀವನದಲ್ಲಿ ಹೋಗ್ತಾ ಇದ್ರೆ ಏನೋ ಪ್ರಯೋಜನ ಇದೆಯಾ? ಏನು ಪ್ರಯೋಜನ ಇಲ್ಲ ರೀ. ಅದು ಎಂಡ್ ಆಫ್ ದ ಡೇ ಅದು ದೇವರಿಗೆ ಮೆಚ್ಚುಗೆ ಆಗಿದೆ ನೋಡುವಾಗ ನಾವು ತಿಳ್ಕೊಳ್ತೀವಿ ಮೆಚ್ಚುಗೆ ಆಗಿದೆ, ನಾವು ಮೆಚ್ಚುಗೆ ನಡ್ಕೊಂಡಿದ್ದೀವಿ ಅಂತ. ಆದ್ರೆ ದೇವರ ಒಂದು ವಾಕ್ಯದ ಪ್ರಕಾರ ನೋಡುವಾಗ ದೇವರು ಅಲ್ಲಿ ಹುಡುಕ್ತಾ ಇದಾರಂತೆ, ಯಾರಾದ್ರೂ ಒಳ್ಳೇದವನು ಇದಾನ ಅಂತ ನೋಡುವಾಗ ಅಲ್ವಾ. ಸೊ ಇದು ತುಂಬಾ ಮುಖ್ಯವಾಗಿರೋ ವಿಷಯ ಪ್ರೀತಿಯ ಸೋದರೇ. ಸೊ ಇದನ್ನ ಏನ್ ಮಾಡೋಣ ಅಂದ್ರೆ ಉದಾಹರಣೆ ನಾವು ನೋಡೋಣ, ಒಂದು ಎಕ್ಸಾಂಪಲ್ ನೋಡೋಣ ಹಳೆ ಒಡಂಬಡಿಕೆಯಲ್ಲಿ. ಸೊ ಫಸ್ಟ್ ಎಕ್ಸಾಂಪಲ್ ನಾವ್ ಯಾರನ್ನ ತಗೊಳ್ಳೋಣ ಅಂದ್ರೆ ಆದಿಕಾಂಡ ಪುಸ್ತಕದಲ್ಲಿ ಕೇನ್ ಮತ್ತೆ ಏಬಲ್. ಸೊ ಕೇನ್ ಏಬಲ್ ಬಗ್ಗೆ ನಮ್ಗೆ ಗೊತ್ತಿದೆ ಅಲ್ವಾ. ಸೊ ನೋಡುವಾಗ ನೋಡಿ, ಸತ್ಯವೇದದಲ್ಲಿ ಸ್ಕ್ರಿಪ್ಚರ್ ಪ್ರಕಾರ ಯಾರು ಫಸ್ಟ್ ಆರಾಧನೆ ಮಾಡಿದ್ರು ದೇವರಿಗೆ ಅಂತ ನೋಡುವಾಗ ಕೇನ್ ಏಬೆಲೆ. ಆದಾಮ ಅವಳು ಆರಾಧನೆ ಮಾಡುವ ಬಗ್ಗೆ ಇಲ್ಲಿ ಏನ್ ಮಾಡಿಲ್ಲ ಸತ್ಯವೇದದಲ್ಲಿ ನಾವು ನೋಡಲ್ಲ. ಆದ್ರೆ ಫಸ್ಟ್ ದೇವರ ಆರಾಧನೆ ಮಾಡಿದ್ರು ಯಾರಂತ ನೋಡುವಾಗ ಕೇನ್ ಮತ್ತೆ ಏಬಲ್ ಅಲ್ವಾ. ಸೊ ಹೆಂಗೆ ಆರಾಧನೆ ಮಾಡಿದ್ರು ಇದನ್ನ ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯದಲ್ಲಿ ನೋಡ್ತೀವಿ ಇದನ್ನ ಅಲ್ವಾ. ಸೊ ಹೆಂಗೆ ಆರಾಧನೆ ನೋಡುವಾಗ ಫಸ್ಟ್ ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ ಅಲ್ವಾ, ಅವ್ರಿಗೆ ದೇವ್ರ ಆರಾಧನೆ ಮಾಡಕ್ ಮುಂಚಿತವಾಗಿ ದೇವ್ರ ಬಗ್ಗೆ ಏನಾಗಿರ್ಬೇಕು ಗೊತ್ತಿರ್ಬೇಕಲ್ವಾ. ಸುಮ್ಮನೆ ಇವಾಗ ಆರಾಧನೆ ಮಾಡ್ಬಿಡ್ತಾರ. ಇವಾಗ ನಾವು ಕೂಡ ಆರಾಧನೆ ಮಾಡಕ್ ಬಂದಿದೀವಿ, ದೇವ್ರ ಬಗ್ಗೆ ಏನ್ ಮಾಡಿದೀವಿ, ನಾವು ತಿಳ್ಕೊಂಡಿದೀವಿ ದೇವ್ರನ್ನ ಆರಾಧನೆ ಮಾಡ್ಬೇಕು, ಸ್ತುತಿಸ್ತರ ಹೇಳ್ಬೇಕು, ದೇವ್ರ ಬಗ್ಗೆ ತಿಳ್ಕೊಂಡಿದೀವಿ, ದೇವ್ರ ಆಶೀರ್ವಾದಕ್ಕೆ ಏನ್ ಮಾಡ್ತೀವಿ ಅಂತ ಏನ್ ಮಾಡಕ್ ಬಂದಿದೀವಿ ಅಲ್ವಾ. ಸೊ ಇವಾಗ ಇವ್ರು ಬಂದು ಆರಾಧನೆ ಮಾಡ್ಬೇಕಂದ್ರೆ ಕೇನ್ ಮತ್ತೆ ಏಬಲ್ ಅಲ್ವಾ, ಇವ್ರು ಬಂದು ಆರಾಧನೆ ಮಾಡ್ಬೇಕಂದ್ರೆ ಅಲ್ವಾ ಅವ್ರಿಗೆ ದೇವ್ರ ಬಗ್ಗೆ ಏನಾಗಿರ್ಬೇಕು ಗೊತ್ತಿರ್ಬೇಕು. ಸೊ ದೇವ್ರ ಬಗ್ಗೆ ಯಾರು ಹೇಳಿರ್ತಾರ ಹಂಗಂದ್ರೆ 100% ಆಫ್ ಪೇರೆಂಟ್ಸ್ ಅಲ್ವಾ. ಅವ್ರ ತಂದೆ ತಾಯಿ ಏನ್ ಮಾಡಿರ್ತಾರೆ ದೇವ್ರ ಬಗ್ಗೆ ಅಲ್ಲಿ ಹೇಳಿರ್ತಾರೆ ಅಲ್ವಾ. ಸೊ ಏನೆಲ್ಲ ಹೇಳ್ತಾರೆ ನೋಡುವಾಗ ಫಸ್ಟ್ ಕೇನ್ ಮತ್ತೆ ಏಬಲ್ ಬಂದು ಹುಟ್ಟೋದಕ್ಕೆ ಮುಂಚಿತವಾಗಿ ಇವ್ರು ಎಲ್ಲಿದ್ರು, ಈದನ್ ತೋಟದಲ್ಲಿ ಏನ್ ಮಾಡಿದ್ರು ಇದ್ರು. ಸೊ ಅಲ್ಲಿ ಎಲ್ಲಾ ವಿಧವಾದ ಆಶೀರ್ವಾದ ಏನಾಗಿತ್ತು ಅವ್ರಿಗೆ ಇತ್ತು. ಅವ್ರ ಪರಿಪೂರ್ಣತೆಯಲ್ಲಿ ಇರುವಾಗ ಎಲ್ಲಾ ವಿಧವಾದ ಒಂದು ಬ್ಲೆಸ್ಸಿಂಗ್ಸ್ ಆಶೀರ್ವಾದ ಏನ್ ಮಾಡಿದ್ರು ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿದ್ರಲ್ವಾ. ಅವ್ರು ಕಷ್ಟಪಡುವ ಒಂದು ಕಷ್ಟ ಇದೇ ಇಲ್ಲ, ಎಲ್ಲ ರೆಡಿಯಾಗಿ ಏನಾಗಿತ್ತು, ಹಣ್ಣುಗಳು ಎಲ್ಲ ಏನಾಗಿತ್ತು ಅವ್ರ ಜೀವನಕ್ಕೆ ಎಲ್ಲ ಒಂದು ಬಾಳುವ ಒಂದು ಸಂತೋಷ ಫುಲ್ ಎಲ್ಲ ಪ್ರಾಣಿಗಳು ನೋಡೋ ಒಂದು ದೇವರ ಸೃಷ್ಟಿಗಳು ಇದರೇನಾಗಿತ್ತು ಕಣ್ಣಿಗೆ ತುಂಬಾ ಆನಂದವಾಗಿ ಇತ್ತು. ಅವ್ರಿಗೆ ಅವ್ರು ಜೀವಿಸಕ್ಕೆ ಅವರ ಒಂದು ಹೊಟ್ಟೆ ಪಾಡಿ ಕೂಡ ಏನಾಗಿತ್ತು ದೇವ್ರೆಲ್ಲ ಬ್ಲೆಸ್ಸಿಂಗ್ಸ್ ಪ್ರಾವಿಡೆನ್ಸ್ ಮಾಡಿದ್ರು. ಎಲ್ಲವನ್ನು ದೇವ್ರು ಕೊಟ್ಬಿಟ್ಟಿದ್ರು, ಎಲ್ಲ ಈಸಿಯಾಗಿತ್ತು, ಲೈಫ್ ತುಂಬಾ ಸಂತೋಷವಾಗಿ ಏನಾಗಿತ್ತು ಅವ್ರಿಗೆ ಇತ್ತು. ಸೊ ಯಾವಾಗ ಅವರು ಪಾಪ ಮಾಡಿದ್ರು, ದೇವರ ವಿರುದ್ಧವಾಗಿ ಅವಿಧೇಯತೆ ಅವ್ರು ತೋರ್ಸ್ಕೊಂಡು ಪಾಪ ಮಾಡ್ಬಿಟ್ರು, ದೇವ್ರು ಏನ್ ಮಾಡಿದ್ರು ನೋಡುವಾಗ ಅಲ್ಲಿಂದ ಅವ್ರನ್ನ ಹೊರಗಡೆ ಕಳಿಸ್ಬಿಟ್ರು. ಇದನ್ನ ತೊಡ್ದು ಏನ್ ಮಾಡ್ಬಿಟ್ರು ಹೊರಗಡೆ ಕಳಿಸ್ಬಿಟ್ರು. ಸೊ ಅವ್ರು ಮಾತ್ರ ಹೊರಗಡೆ ಕಳ್ಸಿದ್ರೆ ನೋಡುವಾಗ ಅವ್ರಿಗೆ ಇದ್ದಿದ್ದ ಎಲ್ಲ ಆಶೀರ್ವಾದಗಳು ಎಲ್ಲ ಏನಾಯ್ತು ಅದು ಕೂಡ ಕಳ್ಕೊಂಡ್ಬಿಟ್ರು ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಈಗ ಬಂದು ಇವಾಗ ಏನ್ ಮಾಡ್ಬೇಕಂದ್ರೆ ದೇವ್ರಲ್ಲಿ ಏನ್ ಮಾಡಿದ್ರು, ಆದಾಮ್ಗೆ ಅವಳಿಗೆಲ್ಲ ಏನ್ ಮಾಡಿದ್ರು ಶಾಪ ಕೊಟ್ರಲ್ವಾ. ಕೊಟ್ಟಾಗ ನೀನ್ ಏನ್ ಮಾಡ್ಬೇಕು, ಇವಾಗ ನೀನು ರಕ್ತ ಬೇರು ಸುರಿಸಿನ ಏನ್ ಮಾಡ್ಬೇಕು ನಿನ್ನ ಜೀವನ ನೀನೇ ಏನ್ ಮಾಡ್ಬೇಕು ಅಲ್ವಾ. ಸೊ ನೀನು ಕಷ್ಟಪಟ್ಟು ಸತ್ಯ ಜೀವನ ಇದ್ ಮಾಡ್ಬಿಟ್ಟು ದುಡ್ದೆ ನೀನು ಜೀವನನ ನಡೆಸ್ಬೇಕು ಅಲ್ವಾ. ಸೊ ಆಗಿದ್ದ ಲೈಫ್ಗೂ ಈಗಿದ್ದ ಲೈಫ್ಗೆ ಏನಾಗುತ್ತೆ ಇವಾಗ ಡಿಫ್ರೆನ್ಸ್ ಅವ್ರಿಗೆ ಗೊತ್ತಾಗುತ್ತಾ? ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ ಅಲ್ವಾ. ಅವ್ರು ಅಲ್ಲಿದ್ದ ಜೀವನಕ್ಕೂ ಇಲ್ಲಿರುವ ಜೀವನಕ್ಕೆ ಏನಾಗಿದೆ ಬಿಡಿ ವ್ಯತ್ಯಾಸ ಅಲ್ವಾ. ಇವಾಗ ದುಡಿದು ರಥಪಟ್ಟು ಕಷ್ಟಪಟ್ಟು ಬೆವರು ಸುರಿಸಿ ಏನ್ ಮಾಡ್ಬೇಕು, ದುಡಿದು ಅವರ ಒಂದು ಜೀವನನ ನಡೆಸ್ಬೇಕು. ಆದ್ರೆ ಇದನ್ನ ದೊಡ್ಡದಲ್ಲಿರುವಾಗ ಹೆಂಗಿತ್ತು ಅಲ್ವಾ. ಸೊ ಈ ಒಂದು ಇದೆಲ್ಲ ಏನಾಗಿರುತ್ತೆ ಎಕ್ಸ್ಪೀರಿಯನ್ಸಸ್ ಅವರು ಮಕ್ಕಳಿಗೆ ಶೇರ್ ಮಾಡ್ತಾ ಇರ್ತಾರೆ. ಯಾರಿಗೆ, ಕೇನ್ಗೆ ಮತ್ತೆ ಆಬೆಲ್ಗೆ. ಸೊ ಅವಾಗ ಹೇಳಿರ್ತಾರೆ ದೇವ್ರು ಏನಾಗಿದ್ರು ನಮ್ಮಲ್ಲ ಹಿಂಗೆಲ್ಲ ಇದ್ವಿ ನಾವು, ದೇವ್ರು ಎಲ್ಲ ಒಂದು ಹಿಂಗಿದ್ರು, ಈ ತರ ಒಂದು ಕಷ್ಟನೇ ಇರ್ಲಿಲ್ಲ, ದೇವ್ರು ಇಂತೆಲ್ಲ ಆಶೀರ್ವಾದ ಮಾಡಿದ್ರು. ಸೊ ಆಬ್ವಿಯಸ್ಲಿ ಅವ್ರ ಹತ್ರ ಆದಮ್ಮ ಅವಳು ಏನ್ ಮಾಡಿರ್ಬೇಕು ದೇವ್ರ ಹತ್ರ ಕಮ್ಯುನಿಕೇಶನು ಅಲ್ಲಿ ಕಮ್ಯುನಿಕೇಶನು ಆಗಿರುತ್ತೆ. ಸೊ ಆಮೇಲೆ ಏನಾಗಿ ಹೇಳಿರ್ತಾರೆ, ಈ ತರ ದೇವ್ರು ಒಂದು ಏನ್ ಮಾಡಿದ್ರು, ಒಂದು ಆಜ್ಞೆನ ಕೊಟ್ರು, ನಾವೇನ್ ಮಾಡ್ಬಿಟ್ರಿ, ನಾವು ಮೀರ್ಬಿಟ್ಟು ಈ ತರ ಮಾಡ್ಕೊಂಡ್ಬಿಟ್ವಿ. ಸೊ ದೇವ್ರು ಹೆಂಗಿದ್ರು ಹಿಂಗೆಲ್ಲ ನಾವು ಮಾಡಿದ್ರು ನೋಡುವಾಗ, ಸೊ ಇದೆಲ್ಲ ಕೇಳ್ತಾ ಅವ್ರಿಗೆ ಏನಾಗಿತ್ತು, ದೇವ್ರ ಮೇಲೆ ಒಂದು ಆರಾಧನೆ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ ಅಂದ್ರೆ ಕಾಣಿಕೆನ ಮಾಡಕ್ಕೆ ಮುಂದೆ ಬರ್ತಾರೆ ಅಲ್ವಾ. ಕಾಣಿಕೆ ಕೊಡಕ್ಕೆ ಏನ್ ಮಾಡ್ತಾರೆ ಅವರು ಮುಂದೆ ಬರ್ತಾರೆ. ಸೊ ದೇವ್ರ ಬಗ್ಗೆ ತಿಳ್ಕೊಂಡು ಏನ್ ಆರಾಧನೆ ಮಾಡಕ್ಕೆ ಏನ್ ಮಾಡ್ತಾರೆ, ಕಾಣಿಕೆ ಕೊಡಕ್ಕೆ ಅವರು ಬರ್ತಾರಂತ ನಾವು ನೋಡ್ತೀವಿ ಅಲ್ವಾ. ಸೊ ಕಾಣಿಕೆ
ಕೊಡೋದಕ್ಕೆ ಮುಂಚಿತವಾಗಿ ಅಲ್ವಾ, ಸೊ ದೇವರ ಅವನ ಮೇಲೆ ಏನೋ ಪ್ರೀತಿ ಹುಟ್ಟುತ್ತೆ, ಸೊ ಅವ್ರಿಗೆ ಆರಾಧನೆ ಮಾಡಬೇಕು, ಅವ್ರಿಗೆ ಸ್ತುತಿಸ್ತುತಿ ಹೇಳಬೇಕು ಅಂತ ಏನ್ ಮಾಡ್ತಾರೆ ಅಂದ್ರೆ ಕಾಣಿಕೆ ಕೊಡಕ್ಕೆ ಮುಂದೆ ಬರ್ತಾರೆ ಅಂತ ನೋಡ್ತೀವಿ. ಸೊ ಇಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ ಕೈನ್ ಏನ್ ಮಾಡ್ತಾ ಇದ್ದ, ಏಬಲ್ ಏನ್ ಮಾಡ್ತಾ ಇದ್ದ? ಕೈನ್ ಏನ್ ಮಾಡ್ತಾ ಇದ್ದ? ವ್ಯವಸಾಯ ಮಾಡ್ತಾ ಇದ್ದ. ಓಕೆ, ಅದು ಅವ್ನ್ ಮಾಡಿರೋ ಒಂದು ಕೆಲಸ ಅವ್ನ್ ಮಾಡ್ತಾ ಇದ್ದ. ಓಕೆ, ಆಬಲ್ ಏನ್ ಮಾಡ್ತಾ ಇದ್ದ? ಕುರಿ ಮೇಯಿಸ್ತಾ ಇದ್ದ. ಓಕೆ, ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರು ಮಾಡೋದ್ರಲ್ಲಿ ಪ್ರಥಮವಾಗಿರುವಾಗ ಏನ್ ಮಾಡ್ತಾರೆ, ಎತ್ಕೊಂಡ್ಬಂದು ದೇವರಿಗೆ ಕಾಣಿಕೆ ಕೊಡ್ಬೇಕಂತ ಹೇಳ್ತಾರೆ ಅಲ್ವಾ. ಸೊ ಅಲ್ಲಿ ಬಂದು ಕಾಣಿಕೆ ಕೊಡ್ಬೇಕಂದಾಗ ಇವಾಗ ಏನಾಗ್ತಾರೆ ಅಂದ್ರೆ ಇಲ್ಲಿ ಕೈನ್ ಏನ್ ಮಾಡ್ದ, ಸಮ್ ಆಫ್ ದ ಫ್ರೂಟ್ಸ್ ಅಲ್ವಾ, ಸೊ ಅವನು ವ್ಯವಸಾಯ ಮಾಡ್ತಾ ಇರುವ ಒಂದು ಅದು ಫಲಗಳನ್ನ ಎತ್ಕೊಂಡ್ಬಂದು ಏನ್ ಮಾಡ್ದ, ಕಾಣಿಕೆಯಾಗಿ ದೇವ್ರಿಗೆ ಎತ್ಕೊಂಡ್ಬಂದು ಕೊಟ್ಟ. ಓಕೆನಾ. ಅದೇ ರೀತಿಯಲ್ಲಿ ಆಬಲ್ ಏನ್ ಮಾಡ್ದ, ಚೊಚ್ಚಲ ಒಂದು ಇದು ಫ್ಯಾಟ್ ಪೋರ್ಷನ್ ಎತ್ಕೊಂಡ್ಬಂದು ಕುರಿನ ಒಂದು ಫ್ಯಾಟ್ ಪೋರ್ಷನ್ಸ್ ಎತ್ಕೊಂಡ್ಬಿಟ್ಟು ಏನ್ ಮಾಡ್ಬಿಟ್ಟ, ಅಂದ್ರೆ ದೇವರಿಗೆ ಅವ್ನ ಕಾಣಿಕೆ ಕೊಟ್ಟ. ಓಕೆ, ಇವಾಗ ಏನಂದ್ರೆ ಇವ್ರಿಬ್ರು ಏನ್ ಅವ್ರಿಗೆ ಆಗುತ್ತೋ ಆ ಒಂದು ಕಾಣಿಕೆ ಏನ್ ಮಾಡಿದ್ರು, ಕೊಟ್ರು. ಇದ್ರಲ್ಲಿ ಏನೋ ತಪ್ಪಿದ್ಯಾ ಅಲ್ವಾ. ಸೊ ಏನ್ ಮಾಡಿದ್ರು, ಏನು ತಪ್ಪು ನಾವು ಏನ್ ಮಾಡ್ತಾ ಇಲ್ಲ, ನಾವು ನೋಡ್ತಾ ಇಲ್ಲ ಅಲ್ವಾ. ಇವಾಗ ಇಬ್ರು ಕೊಟ್ಟಿರೋ ಒಂದು ಕಾಣಿಕೆಯಲ್ಲಿ ಅಲ್ವಾ ಏನಾಗ್ತದೆ ನೋಡುವಾಗ, ದೇವರು ಏನ್ ಮಾಡ್ತಾರೆ ಅಂದ್ರೆ ಒಬ್ಬರ ಕಾಣಿಕೆ ಮಾತ್ರ ಏನ್ ಮಾಡ್ತಾರೆ, ಮೆಚ್ಚಿಸ್ತಾರೆ. ಇನ್ನೊಬ್ರು ಕಾಣಿಕೆ ಏನ್ ಮಾಡಿಲ್ಲ, ದೇವರು ಮೆಚ್ಚಲಿಲ್ಲ ಅಲ್ವಾ. ಸೊ ಹಂಗಂತ ದೇವ್ರು ಏನ್ ಮಾಡ್ತಾ ಇದ್ರಿ, ಪಾರ್ಶಾಲಿಟಿ ಮಾಡ್ತಾ ಇದಾರ ದೇವರು ಅಂತ ನೋಡುವಾಗ? ಇಲ್ಲ ರೀ, ಅದೊಂದು ಕಾರಣ ಇರ್ಬೇಕು. ಇವಾಗ ವಚನ ಓದೋಣ, ಸ್ಲೋ ಓದೋದು ಕೊಟ್ಟು ನೋಡಿ. ಆದಿಕಾಂಡ 4ನೇ ಅಧ್ಯಾಯ 4 ಮತ್ತು 5 ವಚನ ಸ್ಲೋ ಓದಿ. ಹೇಬೇಲನು ಹಾಗೆಯೇ ಹಾ. ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಹಾ. ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಹಾ. ಯೆಹೋವನು ಹೇಬೇಲನನ್ನು ಸಿಸ್ಟರ್, ಇನ್ನು 3ನೇ ವಚನ ಕೂಡ ಓದ್ಬಿಡಿ ಮೇಲೆ. ಕಾಲಾಂತರದಲ್ಲಿ ಕಾಯಿನನು ಹಾ. ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಹೇಬೇಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಓಕೆ, ಇವಾಗ 2 ವಚನ ಓದಿದ್ವಲ್ಲ, ಇದ್ರಲ್ಲಿ ನಿಮ್ಗೆ ಏನ್ ಅರ್ಥ ಆಯ್ತು, ಏನು ಅರ್ಥ ಆಗಿದೆ ಇದರಲ್ಲಿ? ಇವಾಗ ಕೈನ್ ಏನ್ ಮಾಡ್ತಾರೆ ಅಂದ್ರೆ ಕೆಲವನ್ನು ಏನ್ ಮಾಡಿದ್ರು, ಕೆಲವೊಂದು ತಗೊಂಡ್ಬಂದು ಕಾಣಿಕೆ ಕೊಡ್ತಾನಪ್ಪ. ಓಕೆನಾ. ಸೊ ಏಬಲ್ ಏನ್ ಮಾಡ್ತಾನೆ, ಚೊಚ್ಚಲ ಅದ್ರಲ್ಲಿ ಚೊಚ್ಚಲಾಗಿರೋ ಒಂದು ಕಾಣಿಕೆ ಏನ್ ಮಾಡ್ತಾನೆ, ಕೊಡ್ತಾನೆ. ಓಕೆ, ಅದೊಂದು ಪಾಯಿಂಟ್. ಕಾಣಿಕೆಯಲ್ಲಿ ಕೂಡ ಕೆಲವು ಏನಾಗಿದೆ, ಕೆಲವು ವಿಷಯಗಳು, ಕೆಲವು ವ್ಯತ್ಯಾಸ ನಾವು ಏನ್ ಮಾಡ್ತೀವಿ, ನಾವು ನೋಡ್ತೀವಿ. ಓಕೆ ಓಕೆ, ಕಾಣಿಕೆ ಕೊಡೋ ವಿಷಯ ಕೂಡ ನೋಡೋಣ, ಅದೇನಂತ ನೋಡೋಣ. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ತಾನೆ ಅಂದ್ರೆ ಅದಾದ್ಮೇಲೆ ಇವಾಗ ದೇವ್ರು ಏನ್ ಮಾಡ್ತಾರೆ ಅಂದ್ರೆ, ನೆಕ್ಸ್ಟ್ ವಚನ ಓದಿ ಸಿಸ್ಟರ್. ಯೆಹೋವನು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಇಬ್ರು ಕಾಣಿಕೆ ಎತ್ಕೊಂಡ್ಬಂದ್ ಕೊಡ್ತಾರೆ. ಅದೇ ದೇವರು ಕೈನ ಒಂದು ಕಾಣಿಕೆ ಏನ್ ಮಾಡಿಲ್ಲ, ಮೆಚ್ಚಲಿಲ್ಲ. ಏಬಲ್ನ ಕಾಣಿಕೆ ಏನ್ ಮಾಡಿದ್ರು, ಮೆಚ್ಚಿಸಿದ್ರು. ಸೊ ಯಾಕೆ ಅಂತ ಒಂದು ಪ್ರಶ್ನೆ ಬಂದಾಗ ನಿಮ್ಗೆ ಏನು ಒಂದು ಉತ್ತರ ಕೊಡಕ್ಕಾಗತ್ತೆ? ಪರವಾಗಿಲ್ಲ ಹೇಳಿ, ನಾವೆಲ್ಲ ಕಲಿಯಕ್ಕೆ ಬಂದಿದ್ದೀವಿ. ಓಕೆ, ಸೊ ಇರೋ ಕೆಲವೊಂದು ಮಾತ್ರ ಎತ್ಕೊಂಡ್ಬಂದ ಏನ್ ಕೊಡ್ತಾನೆ. ಓಕೆ, ಏಬಲ್ ಏನ್ ಮಾಡ್ತಾನೆ, ಅದ್ರಲ್ಲಿ ಪ್ರಥಮವಾಗಿರುವ ಒಂದು ವಿಷಯ ಏನ್ ಮಾಡ್ತಾರೆ, ಅದರಲ್ಲಿರುವ ಒಂದು ಪೋರ್ಷನ್ಸ್ ಫ್ಯಾಟ್ ಪೋರ್ಷನ್ಸ್ ಎತ್ಕೊಂಡ್ಬಂದು ದೇವರಿಗೆ ಕಾಣಿಕೆ ಕೊಡ್ತಾರೆ. ಅದು ಒಂದು ವಿಷಯ ಅಲ್ವಾ. ಸೊ ಅದು ಒಂದು ವಿಷಯ ಅಂತ ನೋಡುವಾಗ ಬೇರೆ ಏನೋ ವಿಷಯ ಇದೆಯಾ ಅದರಲ್ಲಿ? ಪ್ರೀತಿಯಿಂದ ಯಾರು? ಏಬಲು. ಸೊ ಪ್ರಥಮವಾಗಿ ಕೊಡ್ಬೇಕು ದೇವರಿಗೆ ಅಂತ ಒಂದೇ ಆಗಿತ್ತು, ಒಂದು ಆಲೋಚನೆ ಒಳಗಡೆ ಬಂದಿರ್ಬೋದು. ಓಕೆನಾ. ಓಕೆ, ಸೊ ಇಲ್ಲಿ ನೋಡುವಾಗ ನೋಡೋಣ ಈ ವಿಷಯ ಅಂತ. ಸೊ ದೇವರು ಬಂದು ಆಬಲ್ನ ಒಂದು ಕಾಣಿಕೆನ ಮೆಚ್ಚಿಸಿದ್ರು ಅಲ್ಲ, ಆಮೇಲೆ ನೆಕ್ಸ್ಟ್ ಕೇನ ಒಂದು ಕಾಣಿಕೆನ ಮೆಚ್ಚಲಿಲ್ಲ ಅಲ್ವಾ. ಸೊ ಅದು ಮುಂಚಿತವಾಗಿ ದೇವರು ಇನ್ನೊಂದು ಆ ಮೆಚ್ಚುಗೆ ಮಾಡೋ ಒಂದು ವಿಷಯದಲ್ಲೇ ಇನ್ನೊಂದ್ಸತಿ ವಚನದಲ್ಲಿ ಓದಿ, 5ನೇ ವಚನ ಸಿಸ್ಟರ್ ಅದು. ಓದಿ. ಯೆಹೋವನು ಹೇಬೇಲನನ್ನು ನೋಡಿ, ಇಲ್ಲಿ ಯೆಹೋವನು ಹೇಬೇಲನನ್ನು ಅವನ ಕಾಣಿಕೆ. ಸೊ ಇಲ್ಲಿ ಫಸ್ಟ್ ಕಾಣಿಕೆ ಮೆಚ್ಚಿಸೋದಕ್ಕೆ ಮುಂಚಿತವಾಗಿ ದೇವ್ರು ಯಾರನ್ನ ಮೆಚ್ಚಿಸಿದ್ರಂತೆ, ನೋಡಿದ್ರಾ? ಸೊ ಫಸ್ಟ್ ದೇವರು ಹೇಬೇಲನನ್ನು ಮತ್ತು ಅವನ ಕಾಣಿಕೆಯನ್ನು, ನೆಕ್ಸ್ಟ್ ದೇವರು ಕೈನನ್ನು ಮತ್ತು ಅವನ ಕಾಣಿಕೆಯನ್ನು ನೋಡಿ, ಕ್ಲೀನ್ ಆಗಿ ನೋಟಿಸ್ ಮಾಡ್ಬೇಕಲ್ಲಿ ಅಲ್ವಾ. ಸೊ ದೇವರು ಇಲ್ಲಿ ಕಾಣಿಕೆ ಮೆಚ್ಚಿಸೋದಕ್ಕೆ ಮುಂಚಿತವಾಗಿ ದೇವರು ಫಸ್ಟ್ ಯಾರನ್ನ ಮೆಚ್ಚಿಸ್ಬೇಕಾಗಿತ್ತು, ಕಾಣಿಕೆ ಕೊಡುವವರನ್ನು ಮೆಚ್ಚಿಸ್ಬೇಕು ಫಸ್ಟ್. ಅದಕ್ಕೆ ದೇವರು ಅಲ್ಲಿ ಕ್ಲೀನಾಗಿ ಅದು ವಚನ ಅಷ್ಟು ಕ್ಲೀನಾಗಿ ಹೇಳುತ್ತೆ, ಫಸ್ಟ್ ದೇವರು ಏಬೇಲನನ್ನು ಮತ್ತು ಅವನ ಕಾಣಿಕೆಯನ್ನು ಅಂತ ಬರುತ್ತೆ. ದೇವರು ಏಬೆಲ ಕಾಣಿಕೆ ಅಂತ ಏನ್ ಮಾಡಿಲ್ಲ ವಚನ,
ಅಲ್ಲಿಲ್ಲ ರೀ, ಕ್ಲೀನ್ ಆಗಿದೆ ವಚನ. ದೇವರು ಏಬಲನ್ನು ಮತ್ತು ಅವನ ಕಾಣಿಕೆಯನ್ನು, ಅಲ್ವಾ? ಸೊ ದೇವ್ರು ನೋಡುವಾಗ ಕಾಣಿಕೆಯಲ್ಲಿ ಒಂದು ವ್ಯತ್ಯಾಸ ನೋಡ್ತೀವಿ, ಪ್ಲಸ್ ಕಾಣಿಕೆ ಕೊಡುವವರ ಒಂದು ವಿಧದಲ್ಲಿ ಕೂಡ ಏನಾಗಿದೆ, ದೊಡ್ಡ ವ್ಯತ್ಯಾಸ ಇದೆ ರೀ. ಏಬಲ್ಗೂ ಮತ್ತೆ ಕೇನ್ ನೋಡಿದ್ರೆ ದೊಡ್ಡ ವ್ಯತ್ಯಾಸ ಇದೆ. ಅವ್ರ ಕಾಣಿಕೆಯಲ್ಲಿ ಕೂಡ ಏನಾಗಿದೆ, ವ್ಯತ್ಯಾಸ ಇದೆ. ಅಂದ್ರೆ ಅವ್ರ ಕಾಣಿಕೆ ಕೊಡೋದು ಎಲ್ಲಿಂದ ಬರುತ್ತೆ? ಅವರ ಆಲೋಚನೆ, ಅವರ ಮನಸ್ಸು, ಅವರ ಪ್ರೀತಿ, ಇದು ನಾನು ಮಾಡ್ಬೇಕಲ್ಲ ಅಂತ ಎಲ್ಲಿಂದ ಬರುತ್ತೆ? ತನ್ನಿಂದಾನೇ ಫಸ್ಟ್ ಹುಟ್ಟುತ್ತದು. ಕಾಣಿಕೆಯಲ್ಲಿ ದೇವರು ಕಾಣಿಕೆನ ಇಂಪಾರ್ಟೆನ್ಸ್ ಅಲ್ಲ, ಅಲ್ಲೋ ಕಾಣಿಕೆ ಕೊಡಿಕೆ ಮುಂಚಿತವಾಗಿ ಒಂದು ತುಂಬಾ ಮುಖ್ಯವಾದ ವಿಷಯ ಏನಂತ ನೋಡುವಾಗ, ಅವನಿರುವ ಒಂದು ಆಲೋಚನೆಗಳು, ಅವನಿರುವ ಒಳ್ಳೆತನ, ಅವನ ಗುಣಲಕ್ಷಣಗಳು, ಅವನ ಬಿಹೇವಿಯರ್, ಅವನ ಜೀವನ ಹಿಂಗಿತ್ತು ಅಂತ ದೇವ್ರು ಮಾಡ್ತಾರೆ. ಫಸ್ಟ್ ಅದನ್ನ ನೋಡಿದ್ರು, ದೇವ್ರು ಅದನ್ನ ನೋಡಿದ್ರು. ಅದಕ್ಕೆ ಫಸ್ಟ್ ಹೇಳಿದ್ರು, ದೇವ್ರು ಫಸ್ಟ್ ಆಬಲನನ್ನು, ಅದಾದ್ಮೇಲೆ ಅವನು ಕೊಟ್ಟ ಕಾಣಿಕೆ ಏನ್ ಮಾಡೋದಂತೆ, ಮೆಚ್ಚಿಸಿದ್ರು. ಸೊ ಫಸ್ಟ್ ಕಾಣಿಕೆನ ದೇವರಿಗೆ ಮೆಚ್ಚುಗೆ ಆಗ್ಬೇಕಂದ್ರೆ ಅದು ಮುಂಚಿತವಾಗಿ ಕಾಣಿಕೆ ಕೊಡುವವನ ಏನಾಗಿರ್ಬೇಕು, ದೇವರಿಗೆ ಮೆಚ್ಚುಗೆ ಆಗ್ಬೇಕು. ಅದು ಫಸ್ಟ್. ಕ್ಲಿಯರ್ ಆಗಿದ್ಯಾ ಅಲ್ವಾ? ಸೊ ಇವಾಗ ನಾವು ಕೂಡ ಇವಾಗ ಆರಾಧನೆ ಮಾಡಿ ಬಂದಿದ್ದೀವಿ ಅಂತ ನೋಡುವಾಗ, ನಮ್ಮ ಆರಾಧನೆಗಳು, ನಮ್ಮ ಒಂದು ಸ್ಯಾಕ್ರಿಫೈಸಸ್ಗಳು, ನಮ್ಮ ಒಂದು ಸ್ತುತಿ ಸ್ತೋತ್ರ ಹಾಡುಗಳು, ಇದು ದೇವರಿಗೆ ಮೆಚ್ಚುಗೆ ಆಗೋದಕ್ಕೆ ಮುಂಚಿತವಾಗಿ ಇದನ್ನ ಕೊಡುವವರು ದೇವರಿಗೆ ಹೆಂಗಿರ್ಬೇಕು, ಮೆಚ್ಚುಗೆ ಆಗ್ಬೇಕು. ಕರೆಕ್ಟಾ? ಏನೋ ತಪ್ಪಿದ್ಯಾ? ವಚನ ಕ್ಲೀನ್ ಆಗಿದ್ಯಾ ಅಲ್ವಾ? ಸೊ ನೋಡುವಾಗ ನೋಡಿ ಪ್ರೀತಿ ಸಹೋದರ, ಎಷ್ಟೊಂದು ಮುಖ್ಯವಾದ ವಿಷಯ ಇದೆ ನೋಡಿದ್ರ ಅಲ್ವಾ? ಸೊ ತುಂಬಾ ಕ್ಲಿಯರ್ ಆಗಿ ಏನಾಗುತ್ತೆ, ಈ ಒಂದು ವಿಷಯ ಹೇಳುತ್ತೆ. ಸೊ ಇವಾಗ ನೋಡುವಾಗ, ಇವಾಗ ಇದನ್ನ ಕೇಳ್ಬಿಟ್ಮೇಲೆ ಕೈನ್ಗೆ ಏನಾಗ್ಬಿಡುತ್ತೆ, ಕೋಪ ಬಂದ್ಬಿಡುತ್ತೆ. ಹಾಗಂತ ದೇವ್ರೇನ್ ಪಕ್ಷಪಾತ ಮಾಡ್ತಾ ಇದಾರ ಅಲ್ಲಿ ಅಲ್ವಾ? ಸೊ ಅದು ದೇವ್ರ ಉತ್ತರ ಹೇಳ್ತಾರೆ ನೋಡಿ ಸಿಸ್ಟರ್, ಅದರಲ್ಲಿ 6 ಮತ್ತು 7 ವಚನ ಓದಿ ಸಿಸ್ಟರ್. ಅವನ ಮುಖವು ಕಳೆಗೊಂದಿತ್ತು. ಹಾ ಆಗ ಹ್ಮ್ ಯೆಹೋವನು ಅವನಿಗೆ, ನೋಡಿ, ದೇವರ ಹೇಳ್ಬಿಡ್ತಾರೆ ಉತ್ತರ, ಯೆಹೋವನಿಗೆ, ಯಾಕೆ ಕೋಪಿಸಿಕೊಂಡಿ? ಯಾಕೆ ನೀನ್ ಕೋಪಿಸ್ಕೊಂಡಿದ್ಯಾ? ನಿನ್ನ ತಲೆ ಯಾಕೆ ಬೊಗ್ಗಿತು? ಹಾ ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಅಲ್ವಾ? ನೀನ್ ಒಳ್ಳೆ ಕೆಲಸ ಮಾಡಿದ್ರೆ, ಒಳ್ಳೆತನ ಇದ್ದೀನಿ, ನೀನ್ ಕೆಲಸ ಮಾಡ್ತಾ ಇದ್ರೆ, ನಾನು ಇನ್ನೇನ್ ಮಾಡ್ತಾ 100%, ನಾನು ಇನ್ನೂ ಮೆಚ್ತಾ ಇದ್ದೆ. ನಿನ್ನ ಕಾಣಿಕೆ ಏನ್ ಮಾಡ್ತಾ ಇದ್ದೆ, ನಾನು ಮೆಚ್ತಾ ಇದ್ದೆ ಅಲ್ವಾ? ಕಾಣಿಕೆ ಏನ್ ಮಾಡ್ತಾ ಇದ್ದೆ, ನಾನು ಮೆಚ್ತಾ ಇದ್ದೆ. ಅಷ್ಟು ಬಿಡ್ಬಿಡ್ತಾರೆ. ಇಫ್ ಯು ಡೂ ವಾಟ್ ಇಸ್ ರೈಟ್, ವಿಲ್ ಯು ನಾಟ್ ಬಿ ಅಕ್ಸೆಪ್ಟೆಡ್? ಇಂಗ್ಲಿಷಲ್ಲಿ ಬರುತ್ತೆ. ನೀನು ಒಳ್ಳೇದನ್ನು ಮಾಡಿದ್ರೆ ನಾನು ಏನ್ ಮಾಡ್ತಾ 100% ನಿನ್ನ ಅಂಗೀಕರಿಸ್ತಾ ಇದ್ದಪ್ಪ. ನೀನು ಅಂಗೀಕರಿಸ್ತಾ, ನೀನು ಕೊಟ್ಟ ಕಾಣಿಕೆ ಏನ್ ಮಾಡ್ತಾ ಇದ್ದೆ, ನೀನ್ ಕಾಣಿಕೆ ಏನ್ ಅದು ಮುಖ್ಯನಲ್ಲ ಬಿಡು, ನೀನ್ ಏನೋ ಒಂದು ಎತ್ಕೊಂಡ್ರೆ ನಾ ಏನ್ ಮಾಡ್ತಿದ್ದೆ, ಅದು ಫಸ್ಟ್ ನಾನು ಅದಕ್ಕೆ ಮುಂಚಿತವಾಗಿ ನಿನ್ನ ಏನ್ ಮಾಡ್ಬೇಕು ನಾನು. ಸೊ ನೀನಲ್ಲಿ ಒಳ್ಳೆತನ ಇದ್ರೆ ನಾನು ಅಂಗೀಕರಿಸ್ತಾ ಇಲ್ವಾ ಅಂತ ಹೇಳ್ತಾ ಇದ್ದಾರೆ. ಸೊ ದೇವ್ರ ಹಂಗಂದ್ರೆ ಏನ್ ನೋಡ್ತಾ ಇದ್ದಾರೆ ಫಸ್ಟ್ ಇಲ್ಲಿ, ನಮ್ಮಲ್ಲಿ ಅಂದ್ರೆ ಕಾಣಿಕೆ ಕೊಡುವವರು, ಆರಾಧನೆ ಮಾಡುವವರು ಅಲ್ವಾ, ಸ್ತುತಿ ಸ್ತೋತ್ರ ಗಣಮಾನ ಕೊಡುವವರು, ಫಸ್ಟ್ ಅವರು ಹೆಂಗಿದ್ದಾರೆ ಅದನ್ನ ದೇವ್ರು ಫಸ್ಟ್ ಏನ್ ಮಾಡ್ತಾರಂತೆ, ಅದನ್ನ ನೋಡ್ತಾರೆ ಅನ್ನೋ ವಿಷಯ ಏನ್ ಮಾಡ್ತೀವಿ ಇಲ್ಲಿ ನೋಡ್ತೀವಿ. ಸೊ ನಮ್ಮ ಒಂದು ಜೀವನದ ನಡವಳಿಕೆಗಳು, ನಮ್ಮದಲ್ಲಿ ಒಳ್ಳೆತನ ಇದೆಯಾ, ನಮ್ಮ ಒಂದು ಗುಣಲಕ್ಷಣಗಳು, ನಮ್ಮ ಒಂದು ಬಿಹೇವಿಯರ್ ಎಲ್ಲ ಹೆಂಗಿದೆ, ನಮ್ಮ ಒಂದು ವಾಕ್ ಆಫ್ ಲೈಫ್ ಇದು ಹೆಂಗಿದೆ ನಂದು ಫಸ್ಟ್ ದೇವರು ನೋಡ್ತಾರೆ ಪ್ರೀತಿಯ ಸಹೋದರ ಅಲ್ವಾ? ಇದನ್ನ ಫಸ್ಟ್ ಏನ್ ಮಾಡ್ತಾರಂತೆ, ದೇವರು ನೋಡ್ತಾರೆ ಅನ್ನೋ ವಿಷಯ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಯಾಕಂದ್ರೆ ಕೇಯ್ನು ದೇವರಲ್ಲಿ ಫಸ್ಟ್ ಕೇಳಿದ್ರಲ್ಲ, ಎಲ್ಲಪ್ಪ ನಿನ್ ಸಹೋದರ ಅಂತ ಕೇಳುವಾಗ ಏನ್ ಮಾಡ್ದ ಕೇಯ್ನು, ನನ್ ಗೊತ್ತಿಲ್ಲ ಅಂತ ಸುಳ್ಳು ಹೇಳ್ತಾನೆ. ಸುಳ್ಳೇ ಒಂದು ಏನಾಗಿದೆ, ಸೈತಾನನ ಒಂದು ಸೊ ಅಲ್ಲಿ ಸುಳ್ಳು ಹೇಳ್ಬಿಡ್ತಾನೆ. ದೇವ್ರ ಹತ್ರನೇ ಏನ್ ಮಾಡ್ಬಿಡ್ತಾನೆ ಅಂದ್ರೆ ಸುಳ್ಳು ಹೇಳ್ಬಿಡ್ತಾನೆ. ನೆಕ್ಸ್ಟ್ ಏನ್ ಹೇಳ್ತಾನಂದ್ರೆ, ನಾನು ನನ್ನ ಸಹೋದರಕ್ಕೆ ಕಾಯುವವನ ನಾನು. ಸೊ ದೇವರಿಗೆ ಹಿಂಗೆ ಉತ್ತರ ಕೊಡ್ತಾನಂದ್ರೆ, ಅವ್ರ ತಂದೆ ಹತ್ರ ಹಿಂಗ್ ನಡ್ಕೊಳ್ತಾ ಇರ್ಬೇಕು ಅವನು, ತನ್ನ ಸಹೋದರ ಹೆಂಗ್ ನಡ್ಕೋಬೇಕು ಅವನು. ಹಂಗಂದ್ರೆ ಅವನ ಒಂದು ಬಿಹೇವಿಯರ್, ಅವನ ಕ್ಯಾರೆಕ್ಟರ್ಸ್ ಹೆಂಗಿದೆ ನೋಡಿ, ಎಷ್ಟೊಂದು ಕೆಟ್ಟತನ ಏನಾಗಿದೆ ಅವನಲ್ಲಿ ಇದೆ. ಸೊ ಅದಕ್ಕೆ ದೇವರು ಫಸ್ಟ್ ಅವನ ಕಾಣಿಕೆಯನ್ನ ಅಂಗೀಕರಿಸಕ್ ಮುಂಚಿತವಾಗಿ ಅವನು ಫಸ್ಟ್ ಕರೆಕ್ಟ್ ಆಗಿದ್ದಾನ, ಅವನಲ್ಲಿ ಕೆಟ್ಟತನ ಇತ್ತು. ದೇವರಿಗೆ ಅವ್ನು ಹಿಂಗೆ ಉತ್ತರ ಕೊಡ್ತಾನಂದ್ರೆ, ಇಷ್ಟು ಸುಳ್ಳು ಹೇಳ್ಕೊಂಡು ಉತ್ತರ ಕೊಡ್ತಾನಂದ್ರೆ, ಅವ್ರ ತಂದೆ ತಾಯಿ ಹತ್ರ ಹೆಂಗಿದಿರ್ಬೇಕು, ತನ್ನ ಸಹೋದರ ಹೆಂಗಿರ್ಬೇಕು, ಅವನ ಗುಣಲಕ್ಷಣ ಹೆಂಗಿರ್ಬೇಕು, ನಾವ್ ಏನ್ ಮಾಡ್ತೀವಿ, ಯೋಚನೆ ಮಾಡ್ಬೇಕಾಗತ್ತೆ ಪ್ರೀತಿ ಸಹೋದರ ಅಲ್ವಾ? ಸೊ ಇದು ನೋಡಿ ಅದಕ್ಕೆ ನೋಡುವಾಗ ದೇವ್ರು ಏನ್ ಮಾಡಿಲ್ಲ, ದೇವರು ಅವನನ್ನ ಮೆಚ್ಚಿಸಲಿಲ್ಲ, ಅವನನ್ನು ಮೆಚ್ಚಿಸಲಿಲ್ಲ, ಅವನು ಕೊಟ್ಟ ಕಾಣಿಕೆಯನ್ನು ಮೆಚ್ಚಲಿಲ್ಲ ಅನ್ನೋ ವಿಷಯ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಇದು ಮೊದಲನೇ ಎಕ್ಸಾಂಪಲ್. ಎರಡನೇ ಎಕ್ಸಾಂಪಲ್ ಹೋಗೋಣ. ಎರಡನೇ ಎಕ್ಸಾಂಪಲ್ ನೋಡುವಾಗ ಇಸ್ರೇಲ್ ಜನಾಂಗ, ದಿ ಪೀಪಲ್ ಆಫ್ ಇಸ್ರೇಲ್ ಜನಾಂಗ. ಸೊ ಇಸ್ರೇಲ್ ಜನಾಂಗ ವಿಷಯದಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ,
ದೇವ್ರು ಏನ್ ಮಾಡಿದ್ರು, ಇಡೀ ಲೋಕ ನನ್ನದಾಗಿದ್ರು, ನೀವು ಮಾತ್ರ ನನ್ಗೆ ಏನಾಗಿದ್ದೀರಾ, ಒಂದು ಸ್ವಕೀಯ ಜನರಾಗಿದ್ದೀರಾ, ನೀವು ನನಗೆ ಸ್ವಕೀಯ ಜನರಾಗಿದ್ದೀರಾ ದೇವ್ರು ಆರಿಸ್ಕೊಂಡ್ರು. ದೇವ್ರು ಅಬ್ರಾಮ್ ಹತ್ರ ವಾಗ್ದಾನ ಮಾಡಿದ್ರು, ಅದ್ರ ಪ್ರಕಾರವಾಗಿ ಏನ್ ಮಾಡ್ತಾರೆ ಅಂದ್ರೆ ಇಸ್ರೇಲ್ ಜನಾಂಗನ ಆರಿಸ್ಕೊಂಡ್ರು ಅಲ್ವಾ. ಸೊ ಅಲ್ಲಿ ಆರಿಸ್ಕೊಂಡು ನೋಡುವಾಗ ಇಡೀ ಲೋಕ ನನ್ನನಾಗಿದ್ರು, ನೀವು ನಂಗೆ ಸ್ವಕೀಯ ಜನ ಅಂತ ಹೇಳಿದ್ರೆ ಏನ್ ಅರ್ಥ? ದೇವರ ಮಕ್ಕಳಾಗಿ ಅವ್ರಿಗೆಲ್ಲ ಬ್ಲೆಸ್ಸಿಂಗ್ಸು, ಇದು ಆಜ್ಞೆಗಳು, ಆಮೇಲೆ ಏನೆಲ್ಲ ಒಂದು ಹಬ್ಬಗಳು ಮಾಡಬೇಕು, ಸಬ್ಬತ್ತು, ಎಲ್ಲ ಅನೇಕ ವಿಷಯಗಳು ಏನ್ ಮಾಡಿದ್ರು ಅವ್ರನ್ನ ನಡ್ಸ್ಕೊಂಡ್ ಬಂದ್ರು ಅಲ್ವಾ. ಅವ್ರ ಪಾಪ ಪರಿಹಾರಕವಾದ ದಿನ ಅಂತ ಅವ್ನು ಏನ್ ಮಾಡಿದ್ರು, ಮಾಡ್ಕೊಟ್ರು. ಸೊ ಅವ್ರು ಮಾಡೋ ಪಾಪ ಎಲ್ಲ ಏನ್ ಮಾಡಿದ್ರು, ಕ್ಷಮಿಸಕ್ಕೆ ಒಂದು ಪ್ರಾವಿಡೆನ್ಸಸ್ ಮಾಡ್ಕೊಟ್ರು. ಸೊ ನೋಡುವಾಗ ಎಲ್ಲ ಅನೇಕ ಒಂದು ಆಶೀರ್ವಾದಗಳು ಏನಾಗಿತ್ತು ಅವ್ರಿಗೆ ಕೊಡಲ್ಪಟ್ಟಿತ್ತು. ಇಡೀ ಲೋಕದನ್ನಾಗಿದ್ರು, ಬಟ್ ನೀವು ಮಾತ್ರ ನನಗೆ ಸ್ವಕೀಯ ಜನ, ಯುವರ್ ಮೈ ಸ್ಪೆಷಲ್ ಪೀಪಲ್. ಸೊ ನೋಡುವಾಗ ಸ್ಪೆಷಲ್ ಪೀಪಲ್ ಅಂದ್ರೆ ಎಲ್ಲಾ ಒಂದು ಬ್ಲೆಸ್ಸಿಂಗ್ಸ್, ಆಶೀರ್ವಾದಗಳು ಏನಾಗಿತ್ತು ಅವ್ರಿಗೆ ಕೊಡಲ್ಪಟ್ಟಿತ್ತು. ನೀವು ಹಿಂಗೆ ಹಬ್ಬ ಮಾಡಬೇಕು, ಈ ತರ ಮಾಡಬೇಕು, ಈ ಆಜ್ಞೆಗಳನ್ನ ಕೈಕೊಂಡು ನಡಿಬೇಕು, ಇದು ಒಳ್ಳೇದು, ಇದು ಕೆಟ್ಟದ್ದು, ನಾನೇ ನಿಮ್ ದೇವರು, ಹಿಂಗೆಲ್ಲ ಏನ್ ಮಾಡ್ತೀನಿ, ಎಲ್ಲ ಆಶೀರ್ವಾದಗಳು ಅಲ್ಲಿ ಅವ್ರಿಗೆ ಕೊಟ್ಟಿದ್ರು. ಅದು ಮಾತ್ರವಲ್ಲದೆ ನೀವೇನ್ ಮಾಡಿ, ನನಗೆ ಕಾಣಿಕೆನ ಕೊಡ್ಬೇಕು, ನೀವೇನು ಏನ್ ಮಾಡಿ ಬಲಿಗಳನ್ನ ಕೊಡ್ಬೇಕಂತ ಎಲ್ಲ ಒಂದು ಇದನ್ನು ಕೊಟ್ಟಿದ್ರು ಅವ್ರಿಗೆ ಅಲ್ವಾ. ಎಲ್ಲ ಒಂದು ಆಶೀರ್ವಾದಗಳು ಕೊಟ್ಟಿದ್ರು. ಬಟ್ ಎಂಡ್ ಆಫ್ ದ ಡೇ ಇದೆಲ್ಲ ಏನ್ ಮಾಡ್ತಾ ಇದ್ರು, ಮಾಡ್ತಾ ಇದ್ರು. ಓಕೆ ದೇವ್ರು ಹಿಂಗೆ ಹೇಳಿದ್ದೀರಾ, ಹಬ್ಬಗಳು ಮಾಡ್ಬೇಕಾ, ಈ ಟೈಮಲ್ಲಿ ಹಬ್ಬಗಳು ಮಾಡ್ಬೇಕಾ, ಮಾಡ್ತೀವಿ. ಬಲಿಗಳು ಕೊಡ್ಬೇಕಾ, ಹೌದು ಸರಿ, ಬಲಿಗಳನ್ನ ಏನ್ ಮಾಡ್ತೀವಿ, ನಾವು ಕೊಡ್ತೀವಿ. ನೀವು ಆಜ್ಞೆಗಳು ಏನ್ ಮಾಡ್ತೀವಿ, ಹಿಂಗೆ ಆಜ್ಞೆಗಳೆಲ್ಲ ಕೊಟ್ಟಿದ್ದೀರಾ, ಸರಿ ಆಜ್ಞೆಗಳನ್ನ ಕೈಕೊಂಡು ನಡಿತೀವಿ ಅಂತ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಏನ್ ಮಾಡಿದ್ರು ಅಲ್ವಾ. ಸೊ ಇವಾಗ ಏನೊಂದು ಪ್ರಶ್ನೆ ಬರುತ್ತೆ ಅಂದ್ರೆ, ಇದನ್ನ ದೇವರು ಅಂಗೀಕರಿಸಿದ್ರ, ಇದು ದೇವ್ರಿಗೆ ಮೆಚ್ಚುಗೆ ಆಯ್ತಾ ಅಂತ ನೋಡುವಾಗ ವಚನ ಓದ ನೋಡಿ. ಯೆಶಾಯ 1ನೇ ಅಧ್ಯಾಯ 11ನೇ ವಚನ. ಯೆಶಾಯ 1:11. ಯೆಹೋವನು ಹೀಗೆನ್ನುತ್ತಾನೆ, ಯೆಹೋವನು ಹೀಗೆನ್ನುತ್ತಾನೆ, ಲೆಕ್ಕವಿಲ್ಲದ ನಿಮ್ಮ ಹ ಯಜ್ಞಗಳು ನನಗೇಕೆ, ಲೆಕ್ಕವಿಲ್ಲದ ಯಜ್ಞಗಳು ನನಗೇಕೆ, ಹ ಟಗರುಗಳ ಸರ್ವಾಂಗ ಹೋಮ, ಹ ಪುಷ್ಟ ಪಶುಗಳ ಕೊಬ್ಬು, ಹ ಇದೆಲ್ಲ ನನಗೆ ಹ. ಸಾಕಾಯಿತು. ಓರಿ ಹ. ಕುರಿ ಹ. ಓತಗಳ ರಕ್ತಕ್ಕೆ ಹ ನಾನು ಒಲಿಯೆನು. ಹಾ ಅಲ್ವಾ. ಸೊ ಇದೆಲ್ಲ ಯಾಕೆ ಇಷ್ಟೊಂದು ಎತ್ಕೊಂಡ್ ಬರ್ತಾ ಇದ್ದೀರಾ ನೀವು? ನನ್ಗಂತೂ ಸಾಕಾಯ್ತಪ್ಪ. ನಿಮ್ ಬಲಿಗಳೆಲ್ಲ ಏನಾಯ್ತು, ಟಗರುಗಳು, ನೀವು ಎಲ್ಲ ಏನ್ ಮಾಡ್ತಿದ್ರ, ಎಲ್ಲ ಕೊಡ್ತಿದ್ರ, ಇದೆಲ್ಲ ನನ್ಗೆ ಸಾಕಾಯ್ತು ಅಲ್ವಾ. ಸೊ ಇದ್ರಲ್ಲಿ ನನ್ಗೆ ಏನೇ ಆಗಿಲ್ಲ, ಇದ್ರಲ್ಲಿ ಯಾವ ಒಂದು ಪ್ರೆಷರ್ ಇಲ್ಲ ನನ್ಗೆ. ಇದೆಲ್ಲ ಎತ್ಕೊಂಡ್ ಕೊಡ್ತಾ ಇದ್ದೀರಾ, ಆ ಊರಿಗಳ ಒಂದು ಮತ್ತೆ ಎಲ್ಲ ರಕ್ತಗಳನ್ನ ಏನ್ ಮಾಡ್ತಾ ಇದ್ರ, ಕುರಿಗಳ ರಕ್ತಗಳನ್ನ ಎತ್ಕೊಂಡ್ ಕೊಡ್ತಾ ಇದ್ರ, ನನಗೆ ಏನಾಗಿದೆ, ಇಷ್ಟನೇ ಇಲ್ಲಪ್ಪ, ನಂಗೆ ಸಾಕಾಯ್ತಪ್ಪ, ಬೇಡ ನಂಗೆ ಅಂತ ಏನ್ ಮಾಡ್ತಾರೆ, ಹಿಂಗೆ ಹೇಳ್ತಾ ಇದಾರೆ ಅಲ್ವಾ. ದೇವ್ರ ಏನ್ ಮಾಡಿದ್ರು, ಇದೆಲ್ಲ ನನ್ ಕೊಡಿ ಅಂತ ದೇವ್ರ ಏನ್ ಮಾಡಿದ್ರು, ಕೇಳಿದ್ರು. ಇವಾಗ ಏನ್ ಮಾಡ್ತಾರೆ ದೇವ್ರೆ, ಇದೆಲ್ಲ ನಂಗೆ ಬೇಡಪ್ಪ, ಸಾಕಾಯ್ತು ಅಂತ ಏನ್ ಮಾಡ್ತಾರೆ, ಅಲ್ಲಿ ತಿಳಿಸ್ತಾರೆ. ನೆಕ್ಸ್ಟ್ ಹಂಗೆ ಓದಿಸ್ತಾರೆ 13ನೇ ವಚನ. ಇದೆಲ್ಲ ನನಗೆ ಸಾಕಾಯಿತು. ಓರಿ ಕುರಿ ಓತಗಳ ರಕ್ತಕ್ಕೆ ನಾನು ಒಲಿಯೆನು. ನನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬೇಕೆಂದು ನೀವು ಬರುತ್ತೀರಲ್ಲ, ನನ್ನ ಪ್ರಕಾರಗಳನ್ನು ತುಳಿಯಲು ಯಾರು ನಿಮ್ಮನ್ನು ಕೇಳಿಕೊಂಡರು? ವ್ಯರ್ಥ ನೈವೇದ್ಯಗಳನ್ನು ಇನ್ನು ತಾರದಿರ ಧೂಪವು ನನಗೆ ಅಸಹ್ಯ. ಅಮಾವಾಸ್ಯೆ, ಸಬ್ಬತ್ ದಿನ, ಕೂಟ ಪ್ರಕಟಣೆ ಇವು ಬೇಡ. ಅಧರ್ಮದಿಂದ ಕೂಡಿದ ಸಂಘವನ್ನು ನಾನು ಸಹಿಸಲಾರೆನು. ನೋಡಿದ್ರಾ. ಸೊ ಎಷ್ಟು ವಿಷಯಗಳು ಏನ್ ಮಾಡ್ತಾರೆ ಅಂದ್ರೆ, ಇಸ್ರೇಲ್ ಜನರು ಏನ್ ಮಾಡ್ತಾ ಇದ್ದಲ್ಲ ಮಾಡ್ತಾ ಇದ್ರು. ಅದು ದೇವ್ರು ಏನಿಗೆ ಮೆಚ್ಚಿದಾರ ದೇವ್ರಿಗೆ ನೋಡುವಾಗ ದೇವ್ರು ಹೇಳ್ಬಿಡ್ತಾರೆ, ಇದ್ರ ಏನಾಗಿದೆ, ನನಗೆ ನೀವು ಮಾಡೋದೆಲ್ಲ ನಂಗೆ ಅಸಹ್ಯವಾಗಿದೆಪ್ಪ, ಬೇಡ, ಸ್ಟಾಪ್ ಮಾಡ್ಬಿಟ್ಟಿದಲ್ಲ, ಬೇಡ ನನಗೆ ಅಲ್ವಾ. ಹೇಳ್ತಾರೆ, ನೀವೇನ್ ಮಾಡ್ತೀರಾ, ಹಬ್ಬ ಮಾಡ್ತೀರಾ, ಸಬ್ಬತ್ತು ಮಾಡ್ತೀರಾ ಅಲ್ವಾ, ಎಲ್ಲ ಏನ್ ಮಾಡ್ತೀರಾ, ಒಂದೆಲ್ಲ ಕೂಡ್ತೀರಾ ಅಲ್ವಾ. ಅದ್ ಮಾತ್ರ ಇಲ್ಲದೆ ಏನ್ ಮಾಡ್ತೀರಾ, ಹಬ್ಬಗಳನ್ನ ಏನ್ ಮಾಡ್ತೀರಾ, ತುಂಬಾ ಒಂದು ಏನಾಗಿದೆ, ಒಂದು ಇನಿಕ್ವಿಟಿ ಅಂತ ಹೇಳ್ತಾರೆ. ಅಧರ್ಮವಾಗಿರುವಾಗ ಒಂದು ಏನ್ ಮಾಡ್ತೀರಲ್ಲ ಕೆಲ್ಸಗಳನ್ನ ನೀವು ಮಾಡ್ತಾ ಇದ್ದೀರಾ, ಇದೆಲ್ಲ ನನ್ಗೆ ಬೇಡ ಅಂತ ಹೇಳ್ಬಿಡ್ತಾರೆ ಅಲ್ವಾ. ಸೊ ಇಲ್ಲಿ ಈ ಒಂದು ವಿಷಯದ ಪ್ರಕಾರ ದೇವ್ರು ಏನ್ ಹೇಳ್ತಾರೆ ನೋಡುವಾಗ, ಯಾವ ಒಂದು ಯೂಸಸ್ ಆಫರಿಂಗ್ಸ್ ನಂಗೆ ಎತ್ಕೊಂಡ್ ಬರ್ಬೇಡಿ, ನೀವು ಯಾವ ಒಂದು ವಿಷಯಗಳು ನಾ ತೆತ್ಕೊಂಡ್ಬರ್ಬೇಡಿ, ಏನು ಆರಾಧನೆ ಮಾಡ್ಬೇಡಿ, ಏನು ಮಾಡಬೇಡಿ ನೀವು ನನಗೆ ಅಲ್ವಾ. ಸೊ ಇಲ್ಲಿ ಏನ್ ಮಾಡುವಾಗ ದೇವ್ರು ಇದೆಲ್ಲ ನೀವು ಮಾಡ್ಬೇಕಂತ ಹೇಳ್ತಾರೆ. ಸೊ ಇಸ್ರೇಲ್ ಜನಕ್ಕೆ ಏನ್ ಹೇಳ್ತಾರೆ, ದೇವ್ರೆ ನೀವು ತಾನೇ ಇದೆಲ್ಲ ಮಾಡ್ಬೇಕಂತ ನಮ್ಗೆ ಕೇಳಿದ್ರಿ ಅಲ್ವಾ, ಇವಾಗ ಇದೇ ನಿಮ್ಗೆ ಅಸಹ್ಯವಾಗಿದೆ ಅಂತ ಹೇಳ್ತಾ ಇದ್ದೀರಾ, ನೀವು ತರ ಮಾಡ್ಬೇಕಂತ ನಾವು ಮಾಡ್ತಾ ಇದ್ದೀವಿ, ಅದೇ ಇವಾಗ ಅಸಹ್ಯವಾಗಿದೆ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳುವಾಗ ಅಲ್ವಾ. ಸೊ ಏನ್ ವಿಷಯ ಅಂತ ನೋಡ್ತೀವಿ ಅಂದ್ರೆ ಅಲ್ವಾ, ಎಲ್ಲವನ್ನು ಈ ಇಸ್ರೇಲ್ ಜನರು ಏನ್ ಮಾಡ್ತಾ ಇದ್ರು ಅವ್ರೆಲ್ಲ ಏನ್ ಮಾಡೋದು, ಹಬ್ಬಗಳನ್ನ ಏನ್ ಮಾಡೋದು, ಎಲ್ಲ ಏನ್ ಮಾಡ್ತಾ ಇದ್ರು. ಅದು ಅವರಲ್ಲಿ ತುಂಬಾ ಮುಖ್ಯವಾಗಿರೋ ಒಂದು ವಿಷಯ ಏನಾಗಿತ್ತು, ಮಿಸ್ ಆಗಿತ್ತು ಅಲ್ವಾ. ಸೊ ಅದೇಂತ ನೋಡೋಣ ಹೋಗ, ಅದ್ರಲ್ಲಿ 16ನೇ ವಚನ.
ನಿಮ್ಮನ್ನು ತೊಳೆದುಕೊಳ್ಳಿರಿ, ಫಸ್ಟ್ ಏನ್ ಮಾಡಿ ನೀವು? ಫಸ್ಟ್ ನೀವು ನಿಮ್ಮನ್ನ ತೊಳ್ಕೊಂಬಿಡಿ. ಶುದ್ಧ ಮಾಡಿಕೊಳ್ಳಿರಿ, ಶುದ್ಧ ಮಾಡಿಕೊಳ್ಳಿರಿ. ನನ್ನ ಕಣ್ಣೆದುರಿನ ನಿಮ್ಮ ದುಷ್ಟ ಕೃತ್ಯಗಳು ಆ, ತೊಲಗಿಸಿ ಬಿಡಿರಿ. ಆ, ದುರಾಚಾರವನ್ನು ಬಿಡಿರಿ, ಆ, ಸದಾಚಾರವನ್ನು ಅಭ್ಯಾಸ ಮಾಡಿರಿ. ಆ, ನ್ಯಾಯ ನಿರಂತರರಾಗಿ ಆ. ಹಿಂಸಕರನ್ನು ತಿದ್ದು ಸರಿಪಡಿಸಿರಿ. ನೋಡಿ, ಈ ಒಂದು ಕಾರ್ಯಗಳನ್ನ ಏನ್ ಮಾಡ್ತಾ ಇರ್ಲಿಲ್ಲ ಅವರು, ಮಾಡ್ತಾ ಇರ್ಲಿಲ್ಲ. ಅದು ಇವ್ರು ಏನ್ ಮಾಡ್ತಾ ಇದ್ರು? ಫುಲ್ ಏನ್ ಮಾಡ್ತಾ ಇದ್ರು? ಎಲ್ಲ ಕೂಡ್ತಾ ಇದ್ರು, ಹಬ್ಬಗಳನ್ನ ಮಾಡ್ತಾ ಇದ್ರು, ಬಲಿಗಳನ್ನ ಕೊಡ್ತಾ ಇದ್ರು, ಎಲ್ಲ ಮಾಡ್ತಾ ಇದ್ರು. ಅದೇ ದೇವ್ರು ಏನ್ ಮಾಡ್ತಾರಂದ್ರೆ, ಇದೆಲ್ಲ ನಂಗೆ ಹೆಂಗಿದೆ? ಅಸಹ್ಯವಾಗಿದೆ. ನಿಮ್ಮ ಕಾಣಿಗೆಲ್ಲ ನಂಗೆ ಅಸಹ್ಯವಾಗಿದೆ, ಎತ್ಕೊಂಡು ಸ್ಟಾಪ್ ಮಾಡಿ. ಯಾಕೆ ಎತ್ಕೊಂಡ್ ಕೊಡ್ತಾ ಇದ್ದಾರೆ ಇಷ್ಟಲ್ಲ? ಲೆಕ್ಕವಿಲ್ಲದ ಒಂದು ಏನ್ ಮಾಡ್ತಾ ಇದ್ರಂತೆ? ಕೊಡ್ತಾ ಇದ್ರೆ ಬೇಡ, ನನ್ಗೆ ಅಸಹ್ಯವಾಗಿದೆ ಅಂತ ಹೇಳ್ತಾರೆ. ಸೊ ಅಲ್ಲಿ ಕೆಲವರು ಅವ್ರು ಹೇಳ್ಬಿಡ್ತಾರೆ. ಸೊ ಫಸ್ಟ್ ಅದಕ್ಕೆ ಮುಂಚಿತವಾಗಿ ನೀವ್ ಏನ್ ಮಾಡ್ಬೇಕು ಗೊತ್ತಾ? ಫಸ್ಟ್ ನಿಮ್ಮ ಶುದ್ಧೀಕರಣ ಮಾಡ್ಕೊಳ್ಳಿ. ಫಸ್ಟ್ ನೀವು ಕಾಣಿಕೆ ಎತ್ಕೊಂಡ್ ಬರಕ್ ಮುಂಚಿತೆ, ಇದೆಲ್ಲ ನೀವು ಕೊಡಕ್ ಮುಂಚೆ ಫಸ್ಟ್ ನೀವು ನಿಮ್ಮನ್ನ ಏನ್ ಮಾಡಿ? ಶುದ್ಧರಾಗಿರಿ. ನಿಮ್ಮನ್ನ ತೊಳ್ಕೊಳ್ಳಿ. ಫಸ್ಟ್ ನೀವ್ ಏನ್ ಮಾಡಿ? ಶುದ್ಧರಾಗಿರಿ. ನಿಮ್ಮಲ್ಲಿ ಇರುವ ಒಂದು ದುಷ್ಟಕೃತ್ಯಗಳನ್ನ ಏನ್ ಮಾಡಿ? ನೀವು ಫಸ್ಟ್ ಅದನ್ನ ತೊಲಗಿಸಿ. ನಿಮ್ಮಲ್ಲಿರುವ ಒಂದು ದುಷ್ಟಕೃತ್ಯಗಳನ್ನ ಫಸ್ಟ್ ನೀವು ಏನ್ ಮಾಡಿ? ತೊಲಗಿಸಿ. ನೆಕ್ಸ್ಟ್ ಆಚಾರವನ್ನು ಬಿಡಿರಿ. ದುರಾಚಾರವನ್ನು. ಇದೆಲ್ಲ ಓದುವಾಗ ಫಸ್ಟ್ ನೀವು ನಮ್ಗೆ ಅಪ್ಲೈ ಮಾಡ್ಕೊಳ್ಳಿ. ನೀವು ಇದನ್ನ ಓದುವಾಗ ನಮ್ಗೆ ಅಪ್ಲೈ ಮಾಡ್ಕೊಳ್ಳಿ. ಸೊ ಈ ತರ ಒಂದು ಕೆಟ್ಟ ಕಾರ್ಯ, ದೇವರ ಒಂದು ನೋಟದಲ್ಲಿ ಇರುವ ಕೆಟ್ಟ ಕಾರ್ಯ ಇದೆಲ್ಲ ನಾವು ಮಾಡ್ತಾ ಇದೀವ ಅಂದ್ರೆ ದೇವ್ರು ನಮ್ಗೆ ಹೇಳ್ತಾ ಇದಾರೆ, ಫಸ್ಟ್ ಇದೆಲ್ಲ ನೀವು ಬಿಡಿಯಪ್ಪ, ಇದೆಲ್ಲ ಫಸ್ಟ್ ಬಿಟ್ಬಿಡಿ. ಫಸ್ಟ್ ನೀವು ಕಾಣಿಕೆಗಿಂತ ನೀವು ಮಾಡುವ ಆರಾಧನೆ ಆಗ್ಲಿ, ನನಗೆ ಸುಸೂತ್ರ ಆಡ್ತಾ ಇದ್ದೀರಾ, ಗೂಡ್ತಾ ಇದ್ದೀರಾ, ಅಲ್ಲಿ ಹೋಗಿ ನೀವು ಪ್ರಸಂಗ ಮಾಡ್ತಿದ್ದೀರಾ, ಓಕೆ ಇರ್ಲಿ. ಬಟ್ ಅದಕ್ಕಿಂತ ಫಸ್ಟ್ ನಾನು ನಿಮ್ಮಂತ ಏನು ಎದುರು ನೋಡ್ತಾ ಇದ್ದೀನಿ ಅಂದ್ರೆ, ಫಸ್ಟ್ ನಿಮ್ಮಲ್ಲಿರುವ ದುಷ್ಟ ಕಾರ್ಯಗಳು ಇದೆಲ್ಲ ಏನ್ ಮಾಡಿ? ಬಿಡಿ, ತೆಗೆದಕ್ಕೆ ನಿಮ್ಮನ್ನ ಫಸ್ಟ್ ಶುದ್ಧೀಕರಣ ಮಾಡ್ಕೊಳ್ಳಿ. ದೇವ್ರ ವಾಕ್ಯದಿಂದ ಏನ್ ಮಾಡಿ? ನಿಮ್ಮನ್ನ ನೀವು ಶುದ್ಧೀಕರಣ ಮಾಡ್ಕೊಳ್ಳಿ, ನಿಮ್ಮನ್ನ ತಿತ್ಕೊಳ್ಳಿ. ನಿಮ್ಮಲ್ಲಿರೋ ಕೆಟ್ಟತನ ಎತ್ತಾಕಿ. ಫಸ್ಟ್ ನಿಮ್ಮಲ್ಲಿರೋ ಒಳ್ಳೆತನ ಏನ್ ಮಾಡಿ? ಒಳ್ಳೆತನವನ್ನು ಬೆಳೆಸ್ಕೊಳ್ಳಿ ಫಸ್ಟ್. ಅದನ್ನ ನಾನು ಫಸ್ಟ್ ನಿಮ್ಮಂದ ಎದುರು ನೋಡ್ತೀನಿ ಅಂತ ಏನ್ ಮಾಡ್ತಾ ಇದಾರೆ ಇಲ್ಲಿ ತಿಳಿಸ್ತಾ ಇದ್ದಾರೆ ಪ್ರೀತಿ ಸಹೋದರರೇ, ಅಲ್ವಾ? ಸೊ ಫಸ್ಟ್ ಮುಖ್ಯವಾಗಿ ಇದು ಮುಖ್ಯವಾಗಿರೋ ಒಂದು ವಿಷಯ ರೀ, ಅಲ್ವಾ? ಸೊ ಆ ಉದಾಹರಣೆಯಲ್ಲಿ ಏನಾಗುತ್ತೆ? ಕೇನಲ್ಲಿ ಏನಾಗಿತ್ತು? ಫುಲ್ಲು ಕೆಟ್ಟ ಕಾರ್ಯಗಳು, ಕೆಟ್ಟ ಒಂದು ಏನಾಗಿತ್ತು? ಆಲೋಚನೆಗಳು, ಕೆಟ್ಟ ಗುಣಲಕ್ಷಣಗಳು ಏನಾಗಿತ್ತು ಕೇನಲ್ಲಿ ಇತ್ತು, ಅಲ್ವಾ? ದೇವರು ಅವನು ಕೊಡೋ ಒಂದು ಕಾಣಿಕೆಯಲ್ಲಿ ಕೂಡ ಆಗಿತ್ತು. ಕೆಲವನ್ನು ಎತ್ ಮಾಡ್ತಂತೆ, ಅದ್ರಲ್ಲಿ ಕೂಡ ಏನಾಗಿಲ್ಲ ಅವನ್ಗೆ ಹೃದಯಪೂರ್ವಕವಾಗಿ ಕೊಡ್ಬೇಕನ್ನೋದು ಏನಾಗಿಲ್ಲ. ಸೊ ಹಂಗಂದ್ರೆ ನೋಡಿ, ಎಲ್ಲದ್ರ ಏನಾಗಿತ್ತು? ಅವ್ನು ಕೆಟ್ಟತನ ಅವನಲ್ಲಿ ಇತ್ತು. ಸೊ ಅದಕ್ಕೆ ಹೇಳ್ತಾರೆ ದೇವ್ರು, ಫಸ್ಟ್ ನಾನು ಕೇನನ್ನು ಅಂಗೀಕರಿಸಿಲ್ಲ, ಅವ್ನು ಕೊಡೋ ಕಾಣಿಕೆ ಏನ್ ಮಾಡಿಲ್ಲ, ನಾನು ಅಂಗೀಕರಿಸಿಲ್ಲ. ಇವಾಗ ನಾವು ಕೇನನ್ನು ಇದ್ರಲ್ಲಿದ್ರೆ ಏನಪ್ಪ ಯೂಸು? ಇಷ್ಟೆಲ್ಲ ನಾವು ಮಾಡಿ, ಇಷ್ಟೆಲ್ಲ ಟೈಮ್ ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ನಾವು ಕೂತ್ಕೊಂಡು ದೇಗ ಆರಾಧನೆ ಮಾಡ್ತೀವಿ, ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ, ಆಡಾಡ್ತೀವಿ, ಏನ್ ಮಾಡ್ತೀವಿ ಕನ್ವೆನ್ಷನ್ಗೆ, ಏನೆಲ್ಲ ಓಡೋದು, ಎಲ್ಲೆಲ್ಲ ಎಷ್ಟೆಲ್ಲ ಏನ್ ಮಾಡ್ತೀವಿ ಸ್ಯಾಕ್ರಿಫೈಸು, ಇಷ್ಟೆಲ್ಲ ಮಾಡ್ತೀವಿ. ಯಾರಿಗೆ ಮಾಡ್ತೀವಿ? ದೇವ್ರಿಗೆ ಮೆಚ್ಚಿಗೆ ಆಗ್ಬೇಕಂತಾನೆ ಮಾಡ್ತೀವಿ, ಅವರ ನಾಮ ಒಂದು ಮಗಿಮೆ ಆಗ್ಬೇಕಂತಾನೆ ಮಾಡ್ತೀವಿ. ಇವಾಗ ಅದಕ್ಕೆ ಮಾಡ್ತೀವಿ, ಅದಕ್ಕೆ ದೇವರ ನೋಟದಲ್ಲಿ ನೋಡುವಾಗ ಅದು ನಿಜಾಗ್ಲೂ ಅವ್ರಿಗೆ ಮಗಿಮೆ ಕೊಡ್ತಾ ಇದೆಯಾ ಅಂತ ಬಂದಾಗ ದೊಡ್ಡ ಪ್ರಶ್ನೆ ಮಾರ್ಕ್, ಒಂದು ಕ್ವಶನ್ ಮಾರ್ಕ್ ಅದು, ಅಲ್ವಾ? ಸೊ ದೇವ್ರ ಫಸ್ಟ್ ಏನ್ ಎದುರು ನೋಡ್ತಾರಂದ್ರೆ, ಫಸ್ಟ್ ನಮ್ಮನ್ನ ನಾವು ಏನ್ ಮಾಡ್ಬೇಕಂತೆ? ನಮ್ಮನ್ನ ನಾವು ಶುದ್ಧೀಕರಣ ಮಾಡ್ಕೋಬೇಕು. ಫಸ್ಟ್ ನಾವು ನಮ್ಮಲ್ಲಿರುವ ಕೆಟ್ಟತನ ಎತ್ತಾಕ್ಬಿಟ್ಟು ಒಳ್ಳೆತನ ಏನ್ ಮಾಡೋಣ? ಬೆಳೆಸ್ಕೊಳ್ಳೋಣ. ಬೇರೆ ಯಾವಾಗ್ಲೂ ಒಳ್ಳೆದನ್ನೇ ಯೋಚನೆ ಮಾಡಿ. ಶತ್ರುನ್ ಕೂಡ ನೀನು ಪ್ರೀತಿ ಮಾಡು ಅಂತ ಯೇಸು ಹೇಳಿದಾಗ ತುಂಬಾ ಎಕ್ಸ್ಟ್ರೀಮ್ ಅದು. ಅಷ್ಟ್ರ ಮಟ್ಟಿಗೆ ನಾವ್ ಏನ್ ಮಾಡ್ಬೇಕು? ರೆಡಿ ಆಗ್ಬೇಕ್ರಿ. ಅಷ್ಟು ಮಟ್ಟಿಗೆ ನಾವು ಬೆಳಿಬೇಕಂತೆ, ಅಷ್ಟು ಮಟ್ಟಿಗೆ ಬೆಳಿಬೇಕು ನಾವು, ಅಲ್ವಾ? ಅವಾಗೆ ಆ ಒಂದು ಕ್ರೈಸ್ತನ ಒಂದು ಸ್ವಾರೂಪ್ಯಕ್ಕೆ ಏನ್ ಮಾಡ್ತೀವಿ? ಜಸ್ಟ್ ಹೇಳ್ತೀವಿ ಕ್ರೈಸ್ತನ ಸ್ವಾರೂಪ್ಯ 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 ಅಂತ ಏನ್ ಮಾಡ್ತೀವಿ? ಹೇಳ್ತೀವಿ. ಬಟ್ ಬೆಳಿತಾ ಇದೀವಾ? ಅದು ಪ್ರಶ್ನೆ, ಅಲ್ವಾ? ಸೊ ಮಾಡ್ಬೇಕು. ದೇವ್ರು ಅದೇ ಹೇಳ್ತಾರೆ, ನೀವು ಆಡೋದು ಒಳ್ಳೇದೇ, ಸಂತೋಷಕರವಾಗದು ಅಂತ ದೇವ್ರು ಹೇಳ್ತಾರೆ, ಮಾಡಿ, ಇಲ್ಲ ಅಂತ ಹೇಳ್ತಲ್ಲ. ಬಟ್ ಅದಕ್ಕೆ ಮುಂಚಿತವಾಗಿ ಫಸ್ಟ್ ನಮ್ಮನ್ನ ನಾವೇನ್ ಮಾಡ್ಬೇಕು? ಮಾಡ್ಕೋಬೇಕು. ನೋಡಿ ಇಸ್ರೇಲ್ ಜನ ಎಲ್ಲಾ ಮಾಡದಂತೆ, ಬಟ್ ದೇವ್ರಿಗೆ ಹೆಂಗಿತ್ತಂತೆ? ಅದು ಅಸಹ್ಯವಾಗಿತ್ತು. ನೀವು ಫಸ್ಟ್ ನಿಮ್ಮನ್ನ ನೀವು ಏನ್ ಮಾಡಿ? ನಿಮ್ಮಲ್ಲಿರೋ ಕೃತ್ಯಕಾರಣ ಎಲ್ಲ ಮಾಡಿ ಎತ್ತಾಕ್ಬಿಟ್ಟು ನಿಮ್ಮಲ್ಲಿ ಫಸ್ಟ್ ಇದನ್ನ ಬೆಳೆಸ್ಕೊಂಬಿಡಿ. ಆಮೇಲೆ ನನಗೆ ಎತ್ಕೊಂಬನ್ನಿ ಕಾಣಿಕೆಗಳು. ಹೌದು, ನಾನು ಕೇಳಿದೆ ಕಾಣಿಕೆ ಕೊಡಿ ಅಂತ, ಬಟ್ ಅದಕ್ಕೆ ಮುಂಚಿತವಾಗಿ ಯಾವ್ದು ಮುಖ್ಯನೇ ಮಾಡ್ತಾ ಇಲ್ಲ ನೀವು, ಅದನ್ನ ಮಾಡ್ತಾ ಇಲ್ಲ ನೀವು ನನ್ನ ವಿಷಯ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ, ಅಲ್ವಾ? ಆ ವಚನ ಇನ್ನೊಂದ್ಸತಿ ಓದಿಸ್ತಾರೆ. ಯಾವ ವಚನ ಅಂದ್ರೆ 16ನೇ ವಚನ ಓದಿ ಇನ್ನೊಂದ್ಸತಿ. ನಿಮ್ಮನ್ನು ತೊಳೆದುಕೊಳ್ಳಿರಿ, ಹಾ ಶುದ್ಧ ಮಾಡಿಕೊಳ್ಳಿರಿ, ಹಾ ನನ್ನ ಕಣ್ಣೆದುರಿನ ಹಾ ನಿಮ್ಮ ದುಷ್ಕೃತ್ಯಗಳು ಹಾ ತೊಲಗಿಸಿರಿ, ಹಾ ದುರಾಚಾರವನ್ನು ಬಿಡಿರಿ, ಹಾ ಸದಾಚಾರವನ್ನು ಅಭ್ಯಾಸ ಮಾಡಿರಿ. ಸೊ ಈ ಇಸ್ರೇಲ್ ಜನರು ಈ ಒಂದು ವಿಷಯ ಅಲ್ಲ, ಈ ಒಂದು ದುಷ್ಟಕಾರಿಗಳು, ಇವೆಲ್ಲ ಯಾರು ಮಾಡ್ತಾ ಇದ್ರು? ಅಲ್ಲೇ ತನ್ನ ಸಹೋದರ ಅವ್ರ ಮಧ್ಯದಲ್ಲಿ ತಾನೇ ಏನ್ ಮಾಡ್ತಾ ಇದ್ರು. ಸೊ ತನ್ನ ಸಹೋದರ ಸಹೋದರಿ, ತನ್ನ ಸ್ವಂತ ಜನಕ್ಕೆ ಏನ್ ಮಾಡ್ತಾ ಇದ್ದಂತೆ? ಈ ತರ ಕೃತ್ಯಗಳನ್ನ ಅವರು ಮಾಡ್ತಾ ಇದ್ರು. ನ್ಯಾಯ ತೀರ್ಪು ಕರೆಕ್ಟಾಗಿ ಮಾಡ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ನೋಡ್ತೀವಲ್ಲ, ಯೇಸು ಸ್ವಾಮಿ ಕಾಲದಲ್ಲಿ ಕೂಡ ಈ ಫರಿಸೇಯರ ಸದಸ್ಯರು ಏನ್ ಮಾಡ್ತಾ ಇದ್ರು? ತನ್ನ ನೀತಿವಂತರು ಅಂತ ಏನ್ ಮಾಡ್ತಾ ಇದ್ರು? ಜನಗಳನ್ನ ಮಾಡ್ತಾ ಇದ್ರು,
ಅದು ಜನಗಳು ಯಾರು? ತನ್ನ ಸಹೋದರ ಇರ್ತಾನೆ, ಅವ್ರು ಕೂಡ ತನ್ನ ಸ್ವಕೀಯ ಜನರನ್ನ ಏನ್ ಮಾಡ್ತಾ ಇದ್ದಂತೆ, ಮೋಸ ಮಾಡ್ತಾ ಇದ್ದು, ಅವ್ರನ್ನ ತಪ್ಪಿಗೆ ಮಾಡ್ತಾ ಇದ್ದು. ದೇವ್ರ ಕಡೆಗೆ ತಿರ್ಕೊಂಡೋಗಿ ಅಂತ ಇವನು ಅಪಾಯಿಂಟ್ ಮಾಡಿದ್ರೆ, ಫರಿಸಾಯರು ಸದ್ಯರು ಶಾಸ್ತ್ರಿಗಳು ಅಂತ ದೇವ್ರ ಕಡೆ ತಿರ್ಕೊಳ್ಳಿ ಹೋಗಿ ಅಂದ್ರೆ, ಇವ್ರು ದೇವ್ರನ್ನ ಏನ್ ಮಾಡ್ತಾ ಇದ್ರಂತೆ, ದೂರನೇ ಮಾಡ್ತಾ ಇದ್ರು. ಇವ್ರು ತನ್ನ ಕೃತ್ಯಗಳನ್ನ ಏನ್ ಮಾಡ್ತಾ ಇದ್ರು, ನಡ್ಸ್ಕೊಯ್ದ್ರು. ಇವರೇ ಒಳ್ಳೆಯವರು, ಇವರೇ ನೀತಿವಂತರು, ಇವ್ರು ಮಾತ್ರ ದೇವರಿಂದ ಕೈಯಲ್ಪಟ್ಟರು ಅಂತ ಏನ್ ಮಾಡ್ತಾ ಇದ್ರು. ಅವ್ರನ್ನ ತಾನೇ ಹೆಚ್ಚಿಸ್ಕೊಳ್ತಾ ಇದ್ರು ಹೊರತು ಜನರನ್ನ ಏನ್ ಮಾಡಿಲ್ವಂತೆ. ಜನರ ನಡೆಸೋದಕ್ಕೆ ದೇವ್ರು ಇವ್ರು ಏನ್ ಮಾಡಿದ್ರು, ನೇಮಕ ಮಾಡಿದ್ರು. ಬಟ್ ಇವ್ರು ಏನ್ ಮಾಡ್ತಾ ಇಲ್ಲ ಅಂದ್ರೆ, ಇದು ಯಾವಕ್ಕೆ ಎಕ್ಸಾಂಪಲ್ ಆಗುತ್ತಂದ್ರೆ, ಕೇನು ಕೆಟ್ಟತನ ಯಾರು ಮಾಡ್ತಾ ಇದ್ದ, ತನ್ನ ಸ್ವಂತ ಸಹೋದರಿಗೆ ಏನ್ ಮಾಡ್ತಾ ಇದ್ದ ಅಲ್ವಾ. ಸೊ ಅದೇ ರೀತಿಯಲ್ಲಿ ಇವ್ರು ಕೂಡ ತನ್ನ ಸ್ವಕೀಯ ಜನದಕ್ಕೆ ಏನ್ ಮಾಡ್ತಾ ಇಲ್ಲ, ನಾನು ಯಾವ್ದು ಮಾಡ್ಬೇಕಾಗಿತ್ತೋ ಅದನ್ನು ಮಾಡಿಲ್ಲ. ಸೊ ದೇವ್ರು ಫಸ್ಟ್ ಏನ್ ಹೋದ್ರು ಅಂತಾರೆ, ಫಸ್ಟ್ ನಿನ್ನಲ್ಲಿ ಒಳ್ಳೆತನ ನೀನ್ ಬೆಳೆಸ್ಕೋ, ಒಳ್ಳೆದನ್ನೇ ಮಾಡು, ಅದಾದ್ಮೇಲೆ ನೀನು ನನ್ಗೆ ಏನ್ ಮಾಡು, ಅವಾಗ ನಾನು ಅಂಗೀಕರಿಸ್ತೀನಿ ಅಂತ ಹೇಳಿ ಅಲ್ವಾ. ಸೊ ಇದನ್ನ ನೋಡಿದ್ರೆ ಒಂದ್ ದೊಡ್ಡ ನಮ್ಗೆ ಏನಾಗುತ್ತೆ ಅಲ್ವಾ. ಸೊ ಇಷ್ಟು ಮಟ್ಟಿಗೆ ಏನ್ ಮಾಡ್ತಾ ಇದೀವಿ, ಇಷ್ಟೆಲ್ಲ ಮಾಡ್ತಾ ಇದೀವಿ, ನಮ್ಮಲ್ಲಿ ಒಳ್ಳೆತನ ಇಲ್ಲ ಅಂದ್ರೆ ಏನಪ್ಪ ಪ್ರಯೋಜನ. ಸೊ ಯಾವ್ದನ್ನ ಫಸ್ಟ್ ನಾವು ಕರೆಕ್ಟ್ ಮಾಡ್ಬೇಕಂದ್ರೆ ಅದನ್ನ ಏನ್ ಮಾಡ್ಬೇಕು, ಅದನ್ನ ಫಸ್ಟ್ ಕರೆಕ್ಟ್ ಮಾಡ್ಬೇಕು ನಾವು ಅನ್ನೋ ವಿಷಯ ಏನ್ ಮಾಡ್ತೀವಿ, ನಾವು ನೋಡ್ತೀವಿ ಪ್ರೀತಿಸಿದ್ರೆ ಅಲ್ವಾ. ಸದ್ಯಕ್ಕೆ ಏನ್ ಹೇಳ್ತಾರೆ, ನೀನು ಒಳ್ಳೆತನ ಇದ್ರೆ ನಾನು ಏನ್ ಮಾಡ್ತಾ ಇದ್ದೆ, ಅಂಗೀಕರಿಸ್ತೇನಲ್ವಾ ಅಂತ ಏನ್ ಮಾಡ್ತಾರೆ ಕೇನ್ಗೆ ಅಲ್ಲಿ ಹೇಳ್ತಾರೆ ಪ್ರೀತಿಸಿದ್ರೆ ಅಲ್ವಾ. ಸೊ ಅದ್ರಲ್ಲಿ 17ನೇ ವಚನ ಓದಿ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ನೋಡಿ. ನ್ಯಾಯ ನಿರಂತರಾಗಿ ಹಾ ಹಿಂಸಕರನ್ನು ತಿದ್ದಿ ಹಾ ಸರಿಪಡಿಸಿರಿ. ಅನಾಥರಿಗೆ ಹಾ ನ್ಯಾಯ ತೀರಿಸಿರಿ. ವಿಧವೆಯ ವಾದಿಸಿರಿ. ಸೊ ನೋಡುವಾಗ ಇದೆಲ್ಲ ಏನ್ ಮಾಡಿ, ಯಾವ್ದು ಒಳ್ಳೇದು ಅದನ್ನ ನೀವೇನ್ ಮಾಡಿ, ಫಸ್ಟ್ ಇದನ್ನ ನೀವು ಮಾಡಿ. ನೀವು ಹಬ್ಬ ಮಾಡೋದಾಗ್ಲಿ, ನೀವು ನನ್ನ ಕಾಣಿಕೆ ಕೊಡೋದಾಗ್ಲಿ, ಬಲಿಗಳು ಕೊಡೋದಾಗ್ಲಿ, ಇದು ಮುಂಚಿತವಾಗಿ ಫಸ್ಟ್ ನೀವೇನ್ ಮಾಡಿ, ನಿಮ್ಮಲ್ಲಿ ಫಸ್ಟ್ ಒಳ್ಳೇದನ್ನ ಮಾಡಿ ನೀವು ಅಂತ ಏನ್ ಮಾಡ್ತಾರೆ ಅಂದ್ರೆ, ದೇವರು ಎದ್ದು ನೋಡ್ತಾ ಇದ್ದಾರೆ ಅನ್ನೋ ವಿಷಯ ಏನ್ ಮಾಡ್ತೀವಿ, ನಾವು ನೋಡ್ತೀವಿ ಪ್ರೀತಿಸೋದೆ ಅಲ್ವಾ. ಸೊ ಇದೇ ರೀತಿಯಲ್ಲಿ ಆಮೋಸ್ ಪ್ರವಾದನೆ ಕೂಡ ಇದನ್ನೇ ಹೇಳ್ತಾರೆ ನೋಡಿ. ಓದ ನೋಡಿ ವಚನ 5ನೇ ಅಧ್ಯಾಯ 21-23. ಆಮೋಸ 5ನೇ ಅಧ್ಯಾಯ 21-23 ವಚನ. ನಿಮ್ಮ ಜಾತ್ರೆಗಳನ್ನು ಅಗೆ ಮಾಡುತ್ತೇನೆ. ನೋಡ್ರಿ, ನಿಮ್ಮ ಜಾತ್ರೆಗಳೆಲ್ಲ ಏನ್ ಮಾಡ್ತೀನಿ, ನಾನು ಅಗೆ ಮಾಡುತ್ತೇನೆ, ತುಚ್ಛೀಕರಿಸುತ್ತೇನೆ. ನಿಮ್ಮ ಉತ್ಸವಗಳ ವಾಸನೆಯೇ ನನಗೆ ಬೇಡ. ನೀವು ನನಗೆ ಸರ್ವಾಂಗ ಹೋಮವನ್ನು ಜ್ಞಾನ ನೈವೇದ್ಯಗಳನ್ನು ಅರ್ಪಿಸಿದರೂ ಸ್ವೀಕರಿಸೆನು. ಸಮಾಧಾನದ ಯಜ್ಞವಾಗಿ ನೀವು ಒಪ್ಪಿಸುವ ಕೊಬ್ಬಿದ ಪಶುಗಳನ್ನು ನೋಡೆನು. ನಿಮ್ಮ ಗೀತ ಧ್ವನಿಯನ್ನು ನನ್ನಿಂದ ತೊಲಗಿಸಿರಿ. ನಿಮ್ಮ ವೀಣನಾದಕ್ಕೆ ಕಿವಿಗೊಡೆನು. ಇದು ಓದುವಾಗ ಹೆಂಗಿದೆ ಅಂದ್ರೆ, ಅದು ಅವ್ರಿಗೆ ಮಾತ್ರ ಹೇಳ್ದಂಗಿಲ್ಲ ರೀ, ಅದು ನಮ್ಗೂ ಹೇಳ್ದಂಗೆ ಏನಾಗಿದೆ, ಆತ್ಮಿಕವಾದ ಇಸ್ರೇಲ್ರಿಗೂ ಅಂತ ಹೇಳುವಾಗ ನಮ್ಗೂ ಅದು ಏನಾಗಿದೆ, ಹೇಳ್ದಂಗೆ ಇದೆ ಅಲ್ವಾ. ಸೊ ಫೀಸ್ ಡೇಸ್ ಅಸೆಂಬ್ಲಿ ಅಂತ ನೋಡುವಾಗ ನಾವು ಒಂದು ಕನ್ವೆನ್ಷನ್ ಆಗಿ ಕೂಡ್ತೀವಿ, ಸಭೆಯಾಗಿ ಕೂಡ್ತೀವಿ ಅಲ್ವಾ. ಸೊ ಇದೆಲ್ಲ ಏನಾಗಿದೆ ಅಂದ್ರೆ, ದೇವ್ರಿಗೆ ಹೇಳ್ತಾರೆ, ಇದೆಲ್ಲ ನೀವು ಎತ್ಕೊಂಡ್ ಬರ್ತೀರಾ, ಇದೆಲ್ಲ ಆರಾಧನೆ ಮಾಡ್ತೀರಾ, ಎಲ್ಲ ಕೂಡ್ತೀರಾ, ಎಲ್ಲ ಮಾಡ್ತೀರಾ. ಫಸ್ಟ್ ಏನ್ ಮಾಡಿ ಅಂದ್ರೆ, ಫಸ್ಟ್ ನೀವು ನಿಮ್ಮಲ್ಲಿ ಒಳ್ಳೆತನ ಬೆಳೆಸ್ಕೊಳ್ಳಿ, ಶುದ್ಧೀಕರಣ ಮಾಡ್ಕೊಳ್ಳಿ, ಒಳ್ಳೆತನ ಬೆಳೆಸ್ಕೊಳ್ಳಿ ಫಸ್ಟು. ಇದನ್ನ ನಾನು ತುಂಬಾ ಮೆಚ್ಚಿಸ್ತೀನಿ. ಅದಾದ್ಮೇಲೆ ಏನ್ ಮಾಡಿ, ನೀವು ನನ್ಗೆ ಆರಾಧನೆ ಮಾಡಿ. ಸಂಗದ ಏನ್ ಮಾಡೋಣ ಇವತ್ತಿಂದ, ಆರಾಧನೆ ಹೋಗೋದ್ ಬೇಡ, ಅದ್ ಮಾಡೋದ್ ಬೇಡ, ಇದ್ ಮಾಡೋದ್ ಬೇಡ, ಹಂಗಿಲ್ಲ ರೀ. ಫಸ್ಟು ನಿಮ್ಗೆ ಶುದ್ಧೀಕರಣ ಮಾಡ್ಕೊಳ್ಳಿ. ಅಂದ್ರೆ ನಾನು ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ, ದೇವ್ರು ಇದನ್ನ ಅಂಗೀಕರಿಸ್ತಾರಾ ಅಂತ ಫಸ್ಟ್ ಏನ್ ಮಾಡ್ಬೇಕು, ನಾವು ತಿಳ್ಕೋಬೇಕು ಅಲ್ವಾ. ಸೊ ದೇವ್ರು ಇಷ್ಟೆಲ್ಲ ಮಾಡಕ್ ಬರ್ತೀನಿ ನೋಡುವಾಗ, ಫಸ್ಟ್ ನಾವು ನಮ್ಮಲ್ಲಿ ಏನ್ ಕಳಿಬೇಕು, ನಮ್ಮಲ್ಲಿ ಒಳ್ಳೆತನ. ಅದಕ್ಕೆ ಹೇಳ್ತಾರೆ ದೇವ್ರು ಫಸ್ಟು ಆಬಲನ್ನು ಮತ್ತೆ ಅವನ ಕಾಣಿಕೆಯನ್ನು. ದೇವ್ರ ಆಬಲ್ನ ಅವ್ರು ಅಂಗೀಕರಿಸಿದ್ರೆ, ಆಬಲನ್ನು ಏನಾಯ್ತು, ಒಳ್ಳೆತನ ಇತ್ತು ರೀ. ಅವನ ಆಲೋಚನೆಯಲ್ಲೇ ಒಳ್ಳೆ ಏನಾಗಿತ್ತು, ಇರುದಲ್ಲಿ ಇರುದಲ್ಲಿ ಪ್ರಥಮ ಫಲ ಅಂತ ಅದರಲ್ಲೇ ಒಂದು ವಿಷಯದಲ್ಲಿ ಕೂಡ ಏನಾಗ್ತೀವಿ, ಒಳ್ಳೆತನ ನಾವು ನೋಡ್ಬೋದು. ನೋಡಿ, ದೇವ್ರ ವಾಕ್ಯದಲ್ಲಿ ಒಂದೊಂದು ಸ್ಪೆಸಿಫಿಕ್ ಆಗಿ ಅಲ್ಲಿ ಮೆನ್ಷನ್ ಮಾಡಿದಾರೆ ಅಂದ್ರೆ, ಅದು ವಿಷಯ ಇದೆ. ಆದ್ರೆ ಕೇನ್ ವಿಷಯದಲ್ಲಿ ಕೆಲವುಗಳು ಅಂತ ಬರುತ್ತೆ, ಆದ್ರೆ ಇವನಲ್ಲಿ ಪ್ರಥಮವಾಗಿರುವ ಒಂದು ಇದು ಕಾಣಿಕೆ ಅಂತ ನೋಡಿ. ಯಾಕೆ ವ್ಯತ್ಯಾಸ? ಸೊ ದೇವ್ರು ಅಷ್ಟು ಸ್ಪೆಸಿಫಿಕ್ ಆಗಿ ದೇವ್ರು ಸತ್ಯದಲ್ಲಿ ಕೊಟ್ಟಿದ್ದಾರೆ ಅಂದ್ರೆ, ಅದ್ರ 100% ಆಗಿದೆ ವ್ಯತ್ಯಾಸ ಇದೆ ರೀ ಅಲ್ವಾ. ಸೊ ಆಬಲನು ಇರುವ ಅವ್ನು ಮಾಡಿರೋ ಒಂದು ಕೆಲವುಗಳು, ಕೇನ್ ಕೂಡ ಅದ್ರ ಮಾಡಿರೋ ಒಂದು ಕೆಲವುಗಳು ಅಂತ ಕೊಟ್ಬಿಟ್ರೆ ಏನ್ ವ್ಯತ್ಯಾಸ ನೋಡ್ತೀವಿ ನಾವು ಅಲ್ವಾ. ಸೊ ಅದ್ರಲ್ಲಿಯೇ ಏನ್ ಮಾಡ್ತೀವಿ ಅಂದ್ರೆ, ಅವನು ಹೆಂಗಿದ್ದ, ಅವನ ಜೀವನ ಹೆಂಗಿತ್ತು, ಅವನ ಗುಣಲಕ್ಷಣಗಳು ಹೆಂಗಿತ್ತು, ಅವನ ಒಳ್ಳೆತನ ಹೆಂಗಿತ್ತು ಅನ್ನೋದು ಏನ್ ಮಾಡ್ತೀವಿ, ನಾವು ನೋಡ್ತೀವಿ. ಸೊ ನೋಡುವಾಗ ದೇವ್ರು ಫಸ್ಟು ಅವ್ರು ಕೊಡುವ ಕಾಣಿಕೆ ಕೊಡುವವರನ್ನ ಏನ್ ಮಾಡಿದ್ರು, ಫಸ್ಟು ಅಂಗೀಕರಿಸಿದ್ರು. ಅದಾದ್ಮೇಲೆ ಅವ್ರು ಕೊಟ್ಟ ಕಾಣಿಕೆನ ಏನ್ ಮಾಡೋದಂತೆ, ಅಂಗೀಕರಿಸ್ತಾರೆ. ಸೊ ಇದೇ ನಮ್ಗೆ ಪಾಠ ಅಲ್ವಾ. ಫಸ್ಟ್ ನಾವು ನಮ್ಮಲ್ಲಿ ಒಳ್ಳೆತನವನ್ನು ನಾವು ಬೆಳೆಸ್ಕೋಬೇಕು ಪ್ರೀತಿಸೋದ್ರೆ. ಸೊ ಅದು ತುಂಬಾ ಮುಖ್ಯವಾಗಿದೆ ಅಂತ ಏನ್ ಮಾಡ್ತೀವಿ, ನಾವು ನೋಡ್ತೀವಿ. ಒಂದು ವರ್ಷ ನಾವು ನೋಡಿ, ಅದರಲ್ಲೇ ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಇವಾಗ ಓದಿದ್ವಲ್ಲ, ಆಮೋಸ ಓದಿದ್ವಲ್ಲ. ಸೊ ಇದೆಲ್ಲ ನೀವ್ ಏನ್ ಮಾಡ್ತೀರಾ, ಇದೆಲ್ಲ ನನ್ಗೆ ಏನಾಗಿದೆ,
ಬೇಡ ಅಂತ ಹೇಳ್ಬಿಡ್ತಾರೆ. ಸೇಮ್ ಯೆಶಾಯ ಏನ್ ಹೇಳಿದ್ರು, ಇಲ್ಲಿ ಕೂಡ ಅದೇ ವಿಷಯಗಳು ಹೇಳ್ತಾ ಇದ್ದಾರೆ. ಆಮೋಸ ಒಂದು ಪ್ರವಾದನ ವಿಷಯದಲ್ಲಿ ಕೂಡ ಇಸ್ರೇಲ್ ಜನರ ವಿಷಯವಾಗಿ ಇದನ್ನೇ ಹೇಳ್ತಾರೆ. ಸೊ ನೆಕ್ಸ್ಟ್ ನೋಡಿ, ಅದರಲ್ಲಿ ಸಿಸ್ಟರ್ 5ನೇ ಅಧ್ಯಾಯ 14ನೇ ವಚನ ಓದಿ, ಏನ್ ಇರ್ಬೇಕು ಅಂತ ಹೇಳ್ತಾರೆ ನೋಡಿ ಅದರಲ್ಲೇ, ಅದೇ ಅಧ್ಯಾಯದಲ್ಲಿ. ಕೆಟ್ಟದ್ದನ್ನಲ್ಲ ಹಾ. ಒಳ್ಳೆಯದನ್ನು ಅನುಸರಿಸಿರಿ, ಹಾ. ಆಳುವಿರಿ. ಹ್ಮ್ ನೀವು ಅಂದುಕೊಂಡಂತೆ ಹ್ಮ್. ಸೇನಾಧೀಶ್ವರಾದ ದೇವರಾದ ಯೆಹೋವನು ಹಾ. ನಿಮ್ಮ ಸಂಗಡ ಇರುವನು. ನೋಡಿದ್ರಾ, ನೀವು ಕೆಟ್ಟದನ್ನ ಬಿಟ್ಟು ಒಳ್ಳೇದನ್ನ ಏನ್ ಮಾಡಿ ನೀವು ಅನುಸರಿಸ್ರಿ, ಅವಾಗ ದೇವ್ರು ಏನ್ ಮಾಡ್ತಾರೆ ನಿನ್ನೊಂದಿಗೆ ಹಾ ಹಾ ಸಂಗಡ ಇರ್ತಾರೆ. ಅದ್ರಲ್ಲಿ ಸಿಸ್ಟರ್ 15ನೇ ವಚನ, ಕೆಟ್ಟದ್ದನ್ನು ದ್ವೇಷಿಸಿರಿ, ಕೆಟ್ಟದನ್ನು ದ್ವೇಷಿಸಿರಿ, ಒಳ್ಳೆಯದನ್ನು ಪ್ರೀತಿಸಿರಿ. ಒಳ್ಳೆಯದನ್ನು ಪ್ರೀತಿಸಿರಿ, ಚಾವಡಿಯಲ್ಲಿ ನ್ಯಾಯವನ್ನು ಸ್ಥಾಪಿಸಿರಿ. ನ್ಯಾಯವನ್ನು ಸ್ಥಾಪಿಸಿರಿ. ಒಂದು ವೇಳೆ ಹಾ ಸೇನಾಧೀಶ್ವರಾದ ದೇವರಾದ ಯೆಹೋವನು ಹಾ ಯೋಸೇಫನ ವಂಶದಲ್ಲಿ ಉಳಿದವರಿಗೆ ಹಾ ಪ್ರಸನ್ನನಾದನು. ಹಾ ಸೊ ಉಳಿದವರಿಗೆ, ಸೊ ಯಾರೆಲ್ಲ ಈ ಒಂದು ವಿಷಯಗಳು ಮಾಡ್ತಾರೆ, ಏನ್ ಮಾಡ್ತಾರೆ ಪ್ರಸನ್ನತೆ ಅಲ್ವಾ. ಸೊ ನೋಡುವಾಗ ನೋಡಿ, ತುಂಬಾ ಬ್ಯೂಟಿಫುಲ್ ಆಗಿ ಹೇಳ್ಬಿಡ್ತಾರೆ. ಸೊ ನಮ್ಗೆಲ್ಲ ಗೊತ್ತಿರೋ ಹಾಗೆ ನಾವು ಕ್ಲೀನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀವಿ, ತಂದೆಯ ದೇವರಿಗೆ ಮಾತ್ರ ಆ ಒಂದು ಅರ್ಹತೆ ಇದೆ, ಆರಾಧನೆ ಮಾಡೋದಕ್ಕೂ ಸ್ತೋತ್ರ ಸ್ತುತಿ ಘನಮಾನ ಕೊಡೋದಕ್ಕೆ ಅರ್ಹತೆ ಇದೆ. ಸೊ ನಾವು ಇದು ಮಾಡ್ತೀವೋ ಮಾಡೋದಿಲ್ವೋ ಅವ್ರಿಗೆ ಏನಾಗಿದೆ, ಅರ್ಹತೆ ಇದ್ದೇ ಇದೆ. ಸೊ ಇವಾಗ ನಾವು ಅದನ್ನ ಮಾಡ್ಬೇಕಂದ್ರೆ ಫಸ್ಟ್ ನಾವು ಏನ್ ಮಾಡ್ಬೇಕಂದ್ರೆ, ದೇವರ ಒಂದು ನೋಟದಲ್ಲಿ ಅವರು ಆರಾಧನೆಗಿಂತ ಆರಾಧನೆ ಮಾಡುವವನು ಹೆಂಗಿದ್ದಾನೆ, ಇದನ್ನ ಏನ್ ಮಾಡ್ತಾರೆ ದೇವರು ಇಲ್ಲಿ ಫಸ್ಟ್ ನೋಡ್ತಾರೆ, ಪ್ರೀತಿಸ್ತಾರೆ. ಸೊ ಇದು ಮುಖ್ಯವಾಗಿರೋ ಒಂದು ಮೇನ್ ಥೀಮ್ ಪಾಠ ಅಲ್ವಾ. ನೆಕ್ಸ್ಟ್ ಇದು ಹಳೆ ಒಡಂಬಡಿಕೆ. ಹೊಸ ಒಡಂಬಡಿಕೆಗೆ ಏನ್ ಹೇಳ್ತಾ ಇದಾರೆ, ಹೊಸ ಒಡಂಬಡಿಕೆ ತುಂಬಾ ಏನಾಗಿದೆ ನಮ್ಗೆ ಅಪ್ಲೈ ಆಗುತ್ತೆ ಅಂತ ನೋಡ್ತೀವಲ್ವಾ. ಸೊ ಹೊಸ ಒಡಂಬಡಿಕೆಗಳು ಏನ್ ಹೇಳ್ತಾ ಇದಾರೆ ಅಂತ ನೋಡುವಾಗ ವಚನ ಓದ ನೋಡಿ, ಇಬ್ರಿಯರ ಪತ್ರಿಕೆ 13ನೇ ಅಧ್ಯಾಯ 14 ಮತ್ತು 15ನೇ ವಚನ ಓದಿ. Hebrew 13 chapter 14 and 15 ಓದಿ. ಯಾಕಂದರೆ ಇಹದಲ್ಲಿ ಶಾಶ್ವತವಾದ ಪಟ್ಟಣವು ನಮಗಿಲ್ಲ. ನೋಡಿ, ಇಲ್ಲಿ ನೋಡುವಾಗ ಅಪೊಸ್ತಲ ಪೌಲ್ ಬಂದು ಇಬ್ರಿಯರ ಜನಗೆ ಹೇಳ್ತಾನೆ ನೋಡುವಾಗ ಸಭೆಗೆ. ಸೊ ಅದೇನಾಗುತ್ತೆ ನಮಗೂ ಇಲ್ಲಿ ಅಪ್ಲೈ ಆಗುತ್ತೆ. ಸೊ ಇಲ್ಲಿ ಹೇಳ್ತಾರೆ, ನಮ್ಗೆ ಏನ್ ಹೇಳ್ತಾ ಇದಾರೆ ಅಂದ್ರೆ, ಈ ಲೋಕದ ಯಾಕಂದರೆ ಇಹದಲ್ಲಿ ಶಾಶ್ವತವಾದ ಪಟ್ಟಣವು ನಮಗಿಲ್ಲ. ಸೊ ನೋಡುವಾಗ ಈ ಒಂದು ಪಟ್ಟಣ ನಮ್ಗೆ ಏನಾಗಿಲ್ಲ, ಶಾಶ್ವತ ಆಗಿಲ್ಲ. ನಾ ಯಾವ್ದಕ್ಕೆ ಹುಡುಕ್ತಾ ಇದೀವಿ ಅಂದ್ರೆ, ಇನ್ನು ಮುಂದೆ ಆಗುವ ಪಟ್ಟಣವನ್ನು ಹಾರೈಸುತ್ತಾ ಇದ್ದೇವೆ. ಆದದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡಬಿಡದೆ ಸಮರ್ಪಿಸೋಣ. ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. ಸೊ ಇಲ್ಲಿ ಬಂದು ಅಪೊಸ್ತಲ ಪೌಲ್ ಬಂದು ಇಬ್ರಿಯರಿಗೆ ಬರುವಾಗ ಕ್ಲಿಯರ್ ಹೇಳ್ಬಿಡ್ತಾರೆ ಅಲ್ವಾ. ಸೊ ನಾವು ಅಂದ್ರೆ ನಮ್ಗೆ ನೋಡುವಾಗ ಆತ್ಮಿಕವಾದ ಇಸ್ರೇಲ್ ಬಗ್ಗೆ ಹೇಳ್ತಾ ಇದಾರೆ. ಈ ಒಂದು ಸ್ಥಳ ನಮ್ಗೆ ಶಾಶ್ವತ ಇಲ್ಲ. ನಾವು ಬರೋ ಒಂದು ಸ್ಥಳ ಏನ್ ಮಾಡ್ತಾ ಇದೀವಿ, ಒಂದು ಪಟ್ಟಣಕ್ಕೆ ಹಾರೈಸ್ತಾ ಇದೀವಿ. ಸೊ ಅದರಿಂದ ಆತನ ಮುಖಾಂತರ ನೋಡುವಾಗ, ಯೇಸು ಸ್ವಾಮಿ ಮುಖಾಂತರ ನಾವ್ ಏನ್ ಮಾಡ್ಬೇಕಂತ, ನಾವು ಎಲ್ಲಾ ಟೈಮ್ ಏನ್ ಮಾಡ್ಬೇಕಂತ ದೇವ್ರನ್ನ ಸ್ತುತಿಸ್ತಾನೆ, ಎಲ್ಲ ಏನ್ ಮಾಡಿ ಇದೆಲ್ಲ ನೀವು ಮಾಡಿ ಅಂತ ಹೇಳ್ತಾ ಇದಾರೆ. ನೋಡಿದ್ರ, ಸೊ ವಚನ ಹೇಳ್ತಾ ಇದ್ರ ಇದೆಲ್ಲ ಮಾಡ್ಬೇಡಿ ಅಂತ ಏನ್ ಮಾಡ್ತಲ್ಲ ಹೇಳ್ತಲ್ಲ, ಇದೆಲ್ಲ ಮಾಡ್ಬೇಕು ನಾವು. ನೆಕ್ಸ್ಟ್ ವಚನ ಓದಿ, 16ನೇ ವಚನ. ಇದಲ್ಲದೆ ನೋಡಿ ಇಲ್ಲಿ ಹೇಳ್ತಾರೆ, ಇದು ಅಲ್ಲದೆ ಇಷ್ಟೆಲ್ಲ ನೀವು ಮಾಡ್ತಾ ಇದ್ದೀರಾ, ಇದು ಅಲ್ಲದೆ ನೆಕ್ಸ್ಟ್ ನೀವು ಏನ್ ಮಾಡ್ಬೇಕು, ಮುಖ್ಯವಾಗಿ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡಿರಿ. ಇವೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು ಅಲ್ವಾ. ಸೊ ಒಳ್ಳೇದನ್ನ ಮಾಡೋದನ್ನ ಏನ್ ಮಾಡ್ಬೇಡಿ, ನೀವು ಬಿಡ್ಬೇಡಿ, ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಇದೆಲ್ಲ ಮಾಡಿ ನೀವು ಒಳ್ಳೇದು, ಬಟ್ ಇದನ್ನ ಏನ್ ಮಾಡ್ಬೇಡಿ, ಇದನ್ನ ಬಿಟ್ಬಿಡ್ಬೇಡಿ. ನೀವು ಒಳ್ಳೇದನ್ನ ಮಾಡೋದನ್ನ ಏನ್ ಮಾಡ್ಬೇಡಿ, ಅದನ್ನ ಬಿಟ್ಬಿಡ್ಬೇಡಿ. ಡು ನಾಟ್ ಫರ್ಗೆಟ್ ಟು ಡೂ ಗುಡ್ ಅಲ್ವಾ. ಸೊ ಅದೇ ಏನಾಗಿದೆ, ತುಂಬಾ ಮುಖ್ಯವಾಗಿದೆ ಪ್ರೀತಿಯ ಸದಸ್ಯರೇ ಅಲ್ವಾ. ಇನ್ನೊಂದು ವಚನ ಕೂಡ ನೋಡಿ, ತೀತು 1ನೇ ಅಧ್ಯಾಯ 16ನೇ ವಚನ. ತೀತು 1:16. ಅವರು ತಾವು ದೇವರನ್ನು ಅರಿತವರೆಂದು ಹೇಳಿಕೊಳ್ಳುತ್ತಾರೆ ಅಲ್ವಾ. ಇವ ನಾವು ಕೂಡ ಏನ್ ಮಾಡ್ತೀವಿ, ದೇವ್ರ ಅರಿತ ಒಂದು ಏನ್ ಮಾಡ್ತಾ ಇದೀವಿ, ಹೇಳ್ಕೊಳ್ತೀವಿ. ಆದರೆ ಅವರು ಅಸಹ್ಯರು, ಅವಿಧೇಯರು, ಸತ್ಕಾರ್ಯಗಳಿಗೆಲ್ಲ ಅಪ್ರಯೋಜಕರು ಆಗಿರುವುದರಿಂದ ದೇವರನ್ನು ಅರಿಯವೆಂದು ತಮ್ಮ ಕಾರ್ಯಗಳಿಂದಲೇ ಹೇಳಿದಂತ. ನಮ್ಮ ಕಾರ್ಯಗಳಿಂದ ನಮಗೆ ಇವಾಗ ಏನ್ ವ್ಯಕ್ತಪಡಿಸ್ತಾ ಇದೀವಿ ಅನ್ನೋದ್ರೆ ಇವಾಗ ಪ್ರಶ್ನೆ. ಇವಾಗ ದೇವರನ್ನ ತಿಳ್ಕೊಂಡ್ಬಿಟ್ಟಿದೀವಿ ಅಲ್ವಾ. ಆದ್ರೆ ನಮ್ಮ ಒಂದು ಕೃತ್ಯಗಳು ನಾವ್ ಹೆಂಗಿದ್ದೀವಿ ಅನ್ನೋದು ಎಲ್ಲಿ ಬರುತ್ತಂದ್ರೆ, ನಾವು ಮಾಡುವ ಕಾರ್ಯಗಳಲ್ಲೇ. ಇದೆಲ್ಲ ಏನ್ ಮಾಡ್ಬೇಕು, ನಾವು ಯೋಚನೆ ಮಾಡ್ಬೇಕು. ಯಾಕಂದ್ರೆ ಒಂದ್ ಕಡೆ ನೋಡುವಾಗ ಅಪೊಸ್ತಲ ಪೌಲ್ ಹೇಳ್ತಾರಲ್ಲ, 1ನೇ ಕೊರಿಂಥ 13ನೇ ಏನ್ ಹೇಳ್ತಾರೆ ಅಲ್ವಾ, ನನಗೆ ಇದು ಮಾಡಕ್ ಬರುತ್ತೆ, ನಾನು ಪ್ರವಾದನೆ ಕೊಡ್ತೀನಿ, ನನ್ಗೆ ಏನ್ ಮಾಡ್ತೀನಿ, ಪ್ರಕಟಣೆ ಹೇಳ್ತೀನಿ, ಅದು ಬರುತ್ತೆ ಇದು ಬರುತ್ತೆ ಎಲ್ಲವನ್ನೂ ಮಾಡ್ತೀನಿ, ಆದ್ರೆ ನನ್ನಲ್ಲಿ ಪ್ರೀತಿ ಇಲ್ಲ ಅಂದ್ರೆ
ಎಲ್ಲವೂ ವ್ಯರ್ಥ ಅಂದ್ಬಿಡ್ತಾನೆ ಅಲ್ವಾ. ಸೇಮ್ ಆಂಗಲ್ ತಾನೆ, ಒಂದೇ ಆಂಗಲ್, ಎಲ್ಲರೂ ಕರೆಕ್ಟ್ ಆಗಿದೆ. ದೇವರು ಅವಾಗ್ಲೂ ಒಂದೇ ತರ ಇದ್ದಾರೆ, ಹಳೆ ಒಡಂಬಡಿಕೆಲಿ ಒಂದೇ ತರ ಇದ್ರು, ಇವಾಗೂ ಒಂದೇ ತರ ಇದ್ದಾರೆ, ಇನ್ನು ಮುಂದೆ ಹೆಂಗಿರ್ತಾರೆ ಅವ್ರಲ್ಲಿ ಏನ್ ಚೇಂಜ್ ಇಲ್ಲ ರೀ. ದೇವ್ರು ಒಂದೇ ತರನೇ ಇದ್ದಾರೆ, ಕರೆಕ್ಟಾಗಿ ಎಲ್ಲರ ಹತ್ರ ಏನ್ ಬೇಕು ಅದನ್ನ ಏನ್ ಮಾಡ್ತಾ ಇದ್ದಾರೆ, ಅಪೇಕ್ಷಾ ಪಡ್ತಾ ಇದ್ದಾರೆ ಅಲ್ವಾ. ಸೊ ನೋಡುವಾಗ ಅದ್ ಹೇಳ್ತಾರೆ, ನಾನು ಇದೆಲ್ಲ ಇದ್ದು ನನ್ನ ಕೈಯಲ್ಲಿ ಅಲ್ವಾ, ನನ್ನಲ್ಲಿ ಪ್ರೀತಿ ಇಲ್ಲ ಅಂದ್ರೆ ಅದು ಏನಕ್ಕೂ ಪ್ರಯೋಜನ ಇಲ್ಲ. ಸೊ ಆ ಒಳ್ಳೆತನ ನಮ್ಮಲ್ಲಿ ಇಲ್ಲ ಅಂದ್ರೆ ನಾವು ಎಷ್ಟೆಲ್ಲ ಮಾಡಿ ಏನೋದು ಪ್ರಯೋಜನ ಇರಲ್ಲ ಅಲ್ವಾ. ಸೊ ಹೊಸ ಒಡಂಬಡಿಕೆಯಲ್ಲಿ ಯಾವಾಗ್ಲೂ ಬೈಬಲ್ ಸ್ಟಡೀಸ್ ಅಂದ ತಕ್ಷಣ ನಾವು ಏನ್ ಕೋಟ್ ಮಾಡ್ತೀವಿ ಅಂದ್ರೆ ರೋಮನ್ಸ್ 12:1, ರೋಮಾಪುರದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ ಅಲ್ವಾ. ಸೊ ಅಲ್ಲಿ ಏನ್ ಮಾಡ್ತಾರೆ, ಸೊ ಎಲ್ಲ ಏನ್ ಮಾಡಿ ನೀವು ಬಲಿಗಳನ್ನ ಎಲ್ಲ ಅರ್ಪಿಸಿರಿ ಅಂತ ಮಾಡ್ತೇವೆ. ದೇವರಿಗೆ ಮೆಚ್ಚುಗೆಯಾಗಿ ಮೀಸಲಾಗಿ ಏನಾಗಿರ್ಬೇಕಂತೆ ಇರ್ಬೇಕು ಅಂತ ಹೇಳ್ತೀವಿ. ಅದೇ ಅಧ್ಯಾಯದಲ್ಲಿ ಅಲ್ಲೇ 9ರಿಂದ ಕೆಲವು ವಚನಗಳು ಓದ್ಕೊಂಡ್ಬನ್ನಿ, ಏನ್ ಮುಖ್ಯವಾಗಿ ನಾವು ಕಲಿಬೇಕು ಅನ್ನೋದನ್ನ ಹೇಳ್ತಾರೆ ಅಲ್ಲೇ. ರೋಮಾಪುರದ ಪತ್ರಿಕೆ 12ನೇ ಅಧ್ಯಾಯ 9ರಿಂದ 19 ಓದ್ಬಿಡಿ ಸಿಸ್ಟರ್. ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ. ನೋಡಿ ಹೇಳ್ತಾರೆ, ನೋಡಿ ಒಂದೊಂದು ವಿಷಯಗಳು ನಮ್ಗೆ ಹೇಳ್ತಾ ಇದಾರೆ, ನಾವ್ ನಮ್ಮಲ್ಲಿ ಹೆಂಗೆ ಒಳ್ಳೆತನಗಳು ಇರ್ಬೇಕು, ಏನೆಲ್ಲ ಇರ್ಬೇಕು ಅಂತ ಹೇಳ್ತಾರೆ. ಕೆಟ್ಟತನಕ್ಕೆ ಏಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಇವಾಗ ಇದು ಒಂದೊಂದು ಪಾಯಿಂಟ್ ನೀವು ಓದುವಾಗ ಸುಮ್ಮನೆ ನಾವು ಓದ್ಕೊಂಡು ಹೋಗೋದು ಅಲ್ಲ, ಮನೇಲಿ ಕೂತ್ಕೊಂಡು ಈ ಒಂದೊಂದು ಪಾಯಿಂಟ್ ಅಲ್ಲಿ ಯಾವ್ದನ್ನ ನಾನು ಮಾಡ್ತಾ ಇದ್ದೀನಿ, ಯಾವ್ದನ್ನ ನಾನು ಮಾಡ್ತಾ ಇಲ್ಲ. ಸೊ ಇದು ಮಾಡ್ತಾ ಇಲ್ವಾ, ಇನ್ನು ಮುಂದೆ ಏನ್ ಮಾಡ್ಬೇಕು, ನಾನು ಇದನ್ನ ಮಾಡ್ಬೇಕು ರೀ. ಒಂದು ಚೆಕ್ ಪಾಯಿಂಟ್ ಇಟ್ಕೊಳ್ಳಿ ಅಲ್ವಾ. ಇವಾಗ ಯೂಶಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಆಫೀಸಲ್ಲಿ ಎಲ್ಲ ಏನ್ ಮಾಡ್ತೀವಿ, ಒಂದು ಚೆಕ್ ಲಿಸ್ಟ್ ಅಂತ ಇಟ್ಕೊಳ್ತೀವಲ್ವಾ, ಟಿಕ್ ಮಾಡ್ತೀವಿ, ಇದೆಲ್ಲ ಮಾಡಿದೀವ, ಮಾಡ್ತಾ ಇಲ್ವಾ, ಯಾವ್ದು ಮಾಡ್ತಾ ಇಲ್ಲ ಅಂತ ಏನ್ ಮಾಡ್ತೀವಿ, ಅದು ಲೋಕದಲ್ಲೆಲ್ಲ ಮಾಡ್ತೀವಿ. ಅದು ಸ್ಪಿರಿಚುವಲ್ ಬಂದಾಗ ಏನು ಅದೇ ಎಲ್ಲ ಕಡೆ ಹೇಳ್ತಾರೆ, ನಿಮ್ಮನ್ನ ಪರಿಶೋಧನೆ ಮಾಡ್ಕೊಳ್ಳಿ ಅಂತ ಹೇಳುವಾಗ ಅದೇ ಹೆಂಗೆ ನಾವು ನಮ್ಮ ಬೆಳವಣಿಗೆ ಪರಿಶೋಧನೆ ಮಾಡ್ಕೊಳ್ಳೋದು, ನಿಮ್ಮಲ್ಲಿ ನನಗೆ ಒಳ್ಳೆತನ ಇದೆಯಲ್ಲ ಹೆಂಗೆ ಬೆಳೆಸ್ಕೊಳ್ಳೋದು ನೋಡುವಾಗ ಫಸ್ಟ್ ನಾವು ಕೂತ್ಕೊಂಡು ಆಲೋಚನೆ ಮಾಡ್ಕೊಂಡು ಏನ್ ಮಾಡ್ಬೇಕಂತೆ ನಾವೇ ಯೋಚನೆ ಮಾಡ್ಬೇಕು. ಒಂದೊಂದು ಗುಣಲಕ್ಷಣ ಇಷ್ಟು ವಿಷಯಗಳು ಏನ್ ಮಾಡ್ತಾರೆ ಕೊಡ್ತಾ ಇದಾರೆ, ಈ ಒಂದೊಂದರಲ್ಲಿ ಇದು ನಾನು ಮಾಡ್ತಾ ಇದ್ದೀನಾ, ಇದು ನನ್ನಲ್ಲಿ ಇಲ್ವಾ, ಇದೇನ್ ಮಾಡ್ಬೇಕು, ಇನ್ ಮುಂದೆ ಮಾಡ್ಬೇಕು, ಹೆಂಗ್ ಮಾಡ್ಬಹುದು ಅಂತ ಏನ್ ಮಾಡ್ಬೇಕಂತೆ ದೇವ್ರು ಇದನ್ನ ಮಾಡೋ ಈ ಯೋಚನೆ ನೀವು ಆಟೋಮೆಟಿಕ್ ಒಳಗೆ ಬಂದಿದ ತಕ್ಷಣ ದೇವ್ರು ಏನ್ ಮಾಡ್ತಾರೆ, ದೇವ್ರು ನಡೆಸ್ತಾರೆ. ಫಸ್ಟ್ ಆ ಸ್ಟಾರ್ಟ್ ಯೋಚನೆ ಬರ್ಬೇಕು ನಮ್ಮಲ್ಲಿ, ಅದೇ ಫಸ್ಟ್ ಸ್ಟೆಪ್ ನಾವೇ ತೆಗಿಬೇಕು. ಯಾಕಂದ್ರೆ ಪ್ರತಿಷ್ಠೆ ಮಾಡಿರೋರು ನಾವು ಅಲ್ವಾ. ದೇವರು ಅಬ್ರಾಮ್ ಹತ್ರ ಏನ್ ಮಾಡಿದ್ರು, ಕವನೆಂಟ್ ಮಾಡಿದ್ರ, ಅದನ್ನ ಪೂರ್ವಹಿಸಿದ್ರು. ಇವತ್ತು ನಾವು ಕವನೆಂಟ್ ಮಾಡ್ಕೊಂಡ್ ಬಂದಿದೀವಾ, ಯಾರು ಫಸ್ಟ್ ಸ್ಟೆಪ್ ತೆಗಿಬೇಕು, ನಾವು ಸ್ಟೆಪ್ ತೆಗಿಬೇಕು. ದೇವ್ರು ನಮ್ ಸ್ಟೆಪ್ ತೆಗಿಯಲ್ಲ, ನಾವು ಸ್ಟೆಪ್. ನೀವ್ ಯಾವ ಸ್ಟೆಪ್ ಒಂದ್ ಸ್ಟೆಪ್ ನೀವು ತೆಗಿತೀರೋ ಮಿಕ್ಕಿದ 99 ಸ್ಟೆಪ್ಸ್ ದೇವ್ರು ಏನ್ ಮಾಡ್ತಾರೆ, ನಡೆಸ್ತಾರೆ. ಸೊ ಅದು ಆ ಯೋಚನೆ ಬರ್ಬೇಕು ನಮ್ಗೆ, ಒಳ್ಳೇದು ಮಾಡ್ಬೇಕು, ಪ್ರಾರ್ಥನೆ ಇಡ್ಬೇಕು. ನಾವು ಈ ತರ ಒಳ್ಳೇದು ಮಾಡ್ಬೇಕು ದೇವ್ರೆ, ನಾಗೇನ್ ಮಾಡ್ತಾರೆ, ನನ್ನೆಲ್ಲ ಏನಾಗಿದೆ, ಒಂದು ಶರೀರದ ಒಂದು ಇದು ಕೆಟ್ಟತಿನ ನನ್ನಲ್ಲಿ ಇದೆ, ನಾನು ಒಳ್ಳೇದು ಮಾಡ್ಬೇಕು ಅಲ್ವಾ. ಸೊ ಇದಕ್ಕೆ ನನಗೆ ಸಹಾಯ ಮಾಡ್ಬೇಕಂತ ನಾನು ಪ್ರಾರ್ಥನೆ ಮಾಡ್ಬೇಕಂತೆ. ದೇವ್ರು ಇದೆಲ್ಲ ಎದುರು ನೋಡ್ತಾರೆ ಅಲ್ವಾ. ಸೊ ಒಳ್ಳೇದು ಮಾಡೋ ಒಂದು ಸ್ಟೆಪ್ ನೀವು ಯಾವ ಆಲೋಚನೆ ನಿಮ್ಮಲ್ಲಿ ಬರುತ್ತೋ ದೇವ್ರು ಅದ್ರ ತಕ್ಕಂತ ಒಂದು ಆಪರ್ಚುನಿಟೀಸ್ ಏನ್ ಮಾಡ್ತಾರೆ ಅಲ್ಲಿ ಕೊಡ್ತಾರೆ ಪ್ರೀತಿ ಸೋದರ ಅಲ್ವಾ. ಸೊ ದೇವರು ಡೈರೆಕ್ಟ್ ಆಗಿ ಓಕೆ ಹಿಂಗೆ ಒಳ್ಳೇದು ಮಾಡು ಅಂತ ಏನ್ ಮಾಡಲ್ಲ, ಕೊಡಲ್ಲ. ಅದಕ್ಕೆ ನಾನು ಹೋಗೋ ಒಂದು ಪ್ರಾವರ್ಬ್ಸ್ ಓದ್ತಾ ಇದ್ದೆ ನಾನು. ಏನ್ ಹೇಳ್ತಾರೆ ಅಂದ್ರೆ, ಇವಾಗ ನಿನ್ನಲ್ಲಿ ಬಂದು ಫಾರ್ ಎಕ್ಸಾಂಪಲ್ ತಾಳ್ಮೆ ಇಲ್ಲ ಅಂತ ಇಟ್ಕೊಳ್ಳಿ ಅಲ್ವಾ, ತಾಳ್ಮೆ ಇಲ್ಲ ಅಂತ ಇಟ್ಕೊಳ್ಳಿ ಅಲ್ವಾ. ತಾಳ್ಮೆ ಕೊಡು ದೇವ್ರ ಹತ್ರ ಬೇಡ್ಕೊಂಡ್ರೆ ತಾಳ್ಮೆ ಬಂದ್ಬಿಡುತ್ತಾ? ಆ ತಾಳ್ಮೇಲೆ ಬೆಳೆಸ್ಕೊಳ್ಳೋದಕ್ಕೆ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಸಿಚುವೇಶನ್ ಆಪರ್ಚುನಿಟೀಸ್ ಕೊಡ್ತಾರೆ. ಅದ್ರಲ್ಲಿ ಏನ್ ಮಾಡ್ಬೇಕು ನಾವು, ಅದ್ರಲ್ಲಿ ನಾವು ತಾಳ್ಮೆ ಕಲ್ತ್ಕೋಬೇಕು. ತಾಳ್ಮೆ ಕೊಡು ಅಂದ್ರೆ ಡೈರೆಕ್ಟ್ ಆಗಿ ಸಿಗಲ್ಲ. ದೇವ್ರು ಆ ಒಂದು ಸಿಚುವೇಶನ್ ಉಂಟು ಮಾಡ್ಕೊಡ್ತಾರೆ, ಒಂದು ಎನ್ವೈರ್ಮೆಂಟ್ ಉಂಟು ಮಾಡ್ಕೊಡ್ತಾರೆ ತಾಳ್ಮೆನ ಕಲ್ತ್ಕೊಳ್ಳೋದಿಕ್ಕೆ. ಅದು ನಮ್ ದೇವರು ಅಲ್ವಾ. ಲೋಕದಲ್ಲಿ ಪ್ರಕಾರ ಸುಮ್ಮನೆ ಮ್ಯಾಜಿಕ್ ಕತೆ ಅಲ್ಲ ರೀ ಅಲ್ವಾ, ಅದು ನಮ್ ದೇವರು ಅಲ್ವಾ. ಸೊ ತಾಳ್ಮೆನ ನೀನು ಕಲ್ತ್ಕೊಳ್ಳೋದಕ್ಕೆ ದೇವರು ಅದರ ಒಂದು ವಿಷಯಗಳು ಏನ್ ಮಾಡ್ತಾರೆ, ಮಾಡ್ಕೊಡ್ತಾರೆ. ಆ ಒಂದು ಸರೌಂಡಿಂಗ್ಸ್ ಮಾಡ್ಕೊಡ್ತಾರೆ ಅಂತ ನೋಡ್ತೀವಿ. ಓದ್ಬಿಡಿ ಸಿಸ್ಟರ್ ಇನ್ನೊಂದ್ಸತಿ ಅಂದ್ರೆ 9ರಿಂದ 19 ಓದ್ಬಿಡಿ ಫುಲ್ ಆಗಿ. ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ, ಕೆಟ್ಟತನಕ್ಕೆ ಏಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ. ಜಾಗ್ರತೆ ಬೇಕಾದಲ್ಲಿ ಅಸಹ್ಯವಾಗಿರದೆ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತರ ಸೇವೆ ಮಾಡುವವರಾಗಿರಿ. ಕ್ರೈಸ್ತರು ನಿರೀಕ್ಷಿಸುವ ಮಹಾ ಪದವಿಯನ್ನು ನೆನೆಸಿ ಉಲ್ಲಾಸವಾಗಿರಿ. ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿರಿ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ದೇವಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ.
ಅತಿಥಿ ಸತ್ಕಾರವನ್ನು ಅಭ್ಯಾಸಿಸಿರಿ. ಹ್ಮ್ ನಿಮ್ಮನ್ನು ಹಿಂಸಿಸುವವರಿಗೆ ಆಶೀರ್ವಾದ ಮಾಡಿರಿ, ಶಪಿಸದೆ ಆಶೀರ್ವದಿಸಿರಿ. ಹ್ಮ್ ಸಂತೋಷ ಪಡುವವರ ಸಂಗಡ ಸಂತೋಷಿಸಿರಿ, ಹ್ಮ್ ಅಳುವವರ ಸಂಗಡ ಅಳಿರಿ. ಹ್ಮ್ ನಿಮ್ಮ ನಿಮ್ಮ ನಿಮ್ ನಿಮ್ಮೊಳಗೆ ಹಾ. ಏಕ ಮನಸ್ಸುಳ್ಳವರಾಗಿರಿ. ಹ್ಮ್ ದೊಡ್ಡಸ್ತಿಕೆಯ ಮೇಲೆ ಹ್ಮ್. ಮನಸ್ಸಿಡದೆ ದೀನರ ಸಂಗಡ ಹ್ಮ್. ಬಳಿಕೆಯಾಗಿರಿ. ಹ್ಮ್ ನಿಮ್ಮನ್ನು ನೀವೇ ಬುದ್ಧಿವಂತರೆಂದು ಎಣಿಸಿಕೊಳ್ಳಬೇಡಿರಿ. ಹ್ಮ್ ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ. ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾಗಿದೆಯೋ ಅದನ್ನೇ ಯೋಚಿಸಿ ಸಾಧಿಸಿರಿ. ಹ್ಮ್ ಸಾಧ್ಯವಾದರೆ ನಿಮ್ಮಿಂದಾಗುವ ಹ್ಮ್ ಮಟ್ಟಿಗೆ ಹ್ಮ್. ಎಲ್ಲರ ಸಂಗಡ ಸಮಾಧಾನದಿಂದಿರಿ. ಹ್ಮ್ ಪ್ರಿಯರೇ, ಹ್ಮ್ ನೀವೇ ಮುಯ್ಯಿಗೆ ಮುಯ್ಯಿ ತೀರಿಸಿದರೆ ಹ್ಮ್ ಶಿಕ್ಷಿಸುವುದನ್ನು ಹ್ಮ್. ದೇವರಿಗೆ ಬಿಡಿರಿ. ಹ್ಮ್ ಯಾಕೆಂದರೆ ಹ್ಮ್ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ. ಹಾ. ನಾ- ಅಲ್ವಾ? ಸೊ ನೋಡುವಾಗ ಈ ವಚನ ಏನ್ ಮಾಡ್ತೀವಿ, ನೋಡ್ತೀವಿ. ಇದನ್ನ ಕಲ್ತ್ಕೋಬೇಕಂತ ಒಂದು ಮೆಥಡ್ ಏನ್ ನೋಡುವಾಗ, ಈ ಒಂದೊಂದು ಪಾಯಿಂಟ್ ಆಗಿ ಇಟ್ಕೊಂಡು ಇದನ್ನ ಏನ್ ಮಾಡ್ಬೇಕು, ಒಂದು ಚೆಕ್ ಲಿಸ್ಟ್ ತರ ಏನ್ ಮಾಡ್ಬೇಕು, ನಾವು ದಿನನಿತ್ಯ ಮಾಡ್ಕೋಬೇಕು. ಪ್ರೀತಿ ಸೋದರ, ನಾವು ಇದನ್ನ ಮಾಡ್ಬೇಕಂದ್ರೆ, ಇದನ್ನ ಒಂದೊಂದು ವಿಷಯ ಕಲಿಬೇಕಂದ್ರೆ ನಮ್ಮ ಜೀವನದಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ, ದಿನನಿತ್ಯ ಒಂದೊಂದು ಚೆಕ್ ಪಾಯಿಂಟ್ ನಾವು ಏನ್ ಮಾಡ್ಬೇಕು, ಇದನ್ನ ನಾನು ಮಾಡ್ತಾ ಇದ್ದೀನ, ಇದು ನನ್ನಲ್ಲಿ ಇದೆಯಾ ಅಂತ ಏನ್ ಮಾಡ್ಬೇಕು, ಚೆಕ್ ಪಾಯಿಂಟ್ ಮಾಡ್ಬೇಕು. ಓಕೆ, ಇದಿಲ್ಲ ಇವತ್ತು, ಇದನ್ನ ಏನ್ ಮಾಡೋಣ, ಇದನ್ನ ನಾನು ಬೆಳೆಸ್ಕೊಳ್ತೀನಿ, ಇದನ್ನ ಹೆಂಗ್ ನಾನು ನಡ್ಕೊಳ್ಳೋದು ಅಂತ ಆ ಒಂದ್ ದಿವಸ ಅದೇ 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 ಏನ್ ಹೇಳ್ತಂದ್ರೆ, ಅದೇ ಮೆಡಿಟೇಷನಿಂಗ್ ಆನ್ ಸ್ಕ್ರಿಪ್ಚರ್ಸ್. ಇನ್ನು ಒಂದು ಸತ್ಯ ವೇದ ವಾಕ್ಯದಲ್ಲಿ ಇನ್ನು ಏನ್ ಮಾಡ್ಬೇಕಂತೆ, ಧ್ಯಾನ ಮಾಡ್ತಿ ಅಂತ ಹೇಳ್ತಾರಲ್ಲ. ಏನದು ಧ್ಯಾನ? ಸುಮ್ಮನೆ ಕೂತ್ಕೊಂಡು ಧ್ಯಾನ ಮಾಡೋದ? ಸುಮ್ಮನೆ ಕೂತ್ಕೊಂಡು ಅದ್ರ ಬಗ್ಗೆ ಯೋಚಿಸ್ಕೊಂಡು ಧ್ಯಾನ ಮಾಡೋದಲ್ಲ ರೀ, ಅಲ್ವಾ? ಯೋಗ ಧ್ಯಾನ ಮಾಡ್ತಾರೆ ನೋಡಿ, ಆ ಥರ ವಿಷಯ ಎಲ್ಲ ಹೇಳ್ತಾ ಇರೋದು. ಧ್ಯಾನ ಮಾಡಿದೆ ಅಂದ್ರೆ ನಿಮ್ಮ ಕಾರ್ಯರೂಪ, ಅದೇ ಹೇಳ್ತಾರಲ್ಲ, ಒಂದು ವರ್ಷ ಓದಿದ್ವಲ್ಲ, ನಿಮ್ಮ ಕಾರ್ಯರೂಪನ ಹೇಳುತ್ತೆ. ನೀವು ಏನ್ ಮಾಡ್ತಾ ಇದ್ದೀರಾ, ನೀವ್ ಎಂಥವರು ಅಂತ ನಿಮ್ಮ ಕಾರ್ಯರೂಪನ ಹೇಳುತ್ತಂತೆ, ಅಲ್ವಾ? ಸೊ ಈ ಒಂದು ಗುಣಲಕ್ಷಣಗಳು, ಈ ಒಂದು ಒಳ್ಳೆತನಗಳು, ಒಂದೊಂದು ವಿಷಯಗಳು ಇಲ್ಲಿ ದೇವರು ಹೇಳ್ಕೊಟ್ಟಿರೋ ಲಿಸ್ಟ್ ಅಲ್ಲಿ ಒಂದೊಂದನ್ನು ಏನ್ ಮಾಡ್ಬೇಕಂದ್ರೆ, ಯಾವ್ದನ್ನ ನಾವು ಮಾಡ್ತಾ ಇದ್ದೀವಿ, ಯಾವ ಗುಣಗಳು ನಮ್ಮಲ್ಲಿ ಇದೆ ಅಂತ, ಇದು ಯಾರು ಮಾಡಕ್ಕಾಗುತ್ತೆ? ನಾನು ಒಬ್ಬೊಬ್ಬರೇ ಮಾಡಕ್ಕಾಗುತ್ತೆ. ನಿಮ್ಗೆ ನಾನು ಮಾಡಕ್ಕಾಗಲ್ಲ, ನನ್ಗೆ ನೀವೇನ್ ಮಾಡಕ್ಕಾಗಲ್ಲ. ಇದು ನಾವೇ ಮಾಡ್ಬೇಕು, ಅಲ್ವಾ? ಮಾಡ್ಕೊಂಡು ಇದನ್ನ ನಾವು ಒಂದೊಂದಾಗಿ ಬೆಳಿತಾ ನೋಡಿ, ನಿಮ್ಮಲ್ಲಿ ಚೇಂಜ್ ಆಗುತ್ತಲ್ಲ ಅಂತ ನೀವು ಚೆಕ್ ಮಾಡಿ ನೋಡಿ. ಇದು ನೀವು ಹ್ಯಾಬಿಟ್ ಮಾಡ್ಕೊಂಡ್ರೆ ನಿಮ್ಮಲ್ಲಿ ಚೇಂಜಸ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ, ಒಂದು ವಾರ, ಒಂದು ತಿಂಗಳು ನೀವು ಡೈಲಿ ನೋಡ್ತಾ ನೆಕ್ಸ್ಟ್ ನೀವು ತಿಂಗಳು ನೋಡೋದೇ ಬೇಡ, ಎಲ್ಲಿ ಆಲ್ರೆಡಿ ಏನಾಗಿರುತ್ತೆ, ಆಲ್ರೆಡಿ ಸ್ಟೋರ್ ಆಗಿಬಿಟ್ಟಿರುತ್ತೆ. ಸೊ ಯಾವಾಗಲೂ ನೀವು ಏನೋ ಒಂದು ಕೆಟ್ಟ ವಿಷಯ ಮಾಡಕ್ ಬಂದಾಗ ಟಕ್ ಅಂತ ಆ ಪಾಯಿಂಟ್ ಏನಾಗುತ್ತೆ, ದೇವ್ರು ಇಂಡಿಕೇಶನ್ ಕೊಟ್ಬಿಡ್ತಾರಲ್ಲೇ, ಅವಾಗ ಟಕ್ ಅಂತ ನೀವೇನ್ ಮಾಡ್ಬಿಡ್ತೀರಾ, ಅಯ್ಯೋ ಇದು ಮಾಡಬಾರ್ದು, ಅದು ಏನಾಗುತ್ತೆ ಬರುತ್ತೆ. ಇದು ಮೆಡಿಟೇಷನ್. ಇದು ನೀವು ಮೆಡಿಟೇಟ್ ಮಾಡ್ತಾ ಅದೇ ಹೇಳ್ತಾ ನೋಡಿ. ಇವಾಗ ದೇವ್ರು ನಮ್ಗೆ ಏನ್ ಮಾಡ್ತಾರೆ, ನಮ್ಮ ಹೃದಯಗಳಲ್ಲಿ ಇದನ್ನ ಬೆಳೆಸ್ತದೆ. ಸೊ ಬರೋ ಕಾಲದಲ್ಲಿ ಕೂಡ ದೇವ್ರು ಏನ್ ಮಾಡ್ತಾರಂತೆ, ಒಬ್ಬರ ಹೃದಯಗಳಲ್ಲಿ ದೇವ್ರು ಏನ್ ಮಾಡ್ತಾರೆ, ಅವ್ರ ಆಜ್ಞೆಗಳನ್ನ ಬರ್ದಿರುವಾಗ ಅವ್ರ ದೇವರಿಗೆ ಮೆಚ್ಚುಗೆಯಾಗಿ ಏನ್ ಮಾಡ್ತಾರಂತೆ, ನಡೀತಾರೆ, ಅಲ್ವಾ? ಸೊ ಇದನ್ನ ನಾವು ಸ್ಟೆಪ್ ತೆಗಿಬೇಕು ಪ್ರೀತಿಯ ಸೋದರ, ಅಲ್ವಾ? ಸೊ ಇದೇ ರೀತಿಯಲ್ಲಿ ಇನ್ನೊಂದು ವಚನ ಓದುವಾಗ, ಇವಾಗ ನಾವು ಯಾರನ್ನ ಹಿಂಬಾಲಿಸಕ್ಕೆ ಬಂದಿದ್ದೀವಿ ಅಂದ್ರೆ, ನಮ್ಮ ಯೇಸು ಸ್ವಾಮಿನ, ಅಲ್ವಾ? ಸೊ ಯೇಸು ಸ್ವಾಮಿ ಹೆಂಗಿದ್ರು, ಇವಾಗ ನಮ್ಮ ಓಡಕ್ಕೆ ಮುಂಚೆ ಯೇಸು ಸ್ವಾಮಿ ಏನ್ ಮಾಡಿದ್ರು, ಅವ್ರ ಓಟನ, ಅಲ್ವಾ? ಅವ್ರು ಹೆಂಗಿದ್ರು ನೋಡುವಾಗ ಒಂದು ವಚನ ಓದ ನೋಡಿ, ಅಪೊಸ್ತಲರ ಕೃತ್ಯ 10:38. ದೇವರು ನಜರೇತಿನ ಯೇಸುವನ್ನು ಹಾ. ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸಿದನು. ಅಲ್ವಾ? ಇಂಗ್ಲಿಷ್ ಅಲ್ಲಿ ಬರುತ್ತಂದ್ರೆ, ಹೂ ವೆಂಟ್ ಅಬೌಟ್ ಡೂಯಿಂಗ್ ಗುಡ್, ಅಲ್ವಾ? ಇಂಗ್ಲಿಷ್ ಅಲ್ಲಿ ಹೂ ವೆಂಟ್ ಅಬೌಟ್ ಡೂಯಿಂಗ್ ಗುಡ್, ಎಲ್ಲವನ್ನ ಏನ್ ಮಾಡ್ತಂತೆ, ಅವ್ರು ಹೀಲ್ ಮಾಡ್ಕೊಂಡು ಒಳ್ಳೇದನ್ನ ಏನ್ ಮಾಡ್ತಂತೆ. ಸೊ ಅದೇ ಪರಿಶುದ್ಧ ದೇವ್ರು ಯಾವ ಒಂದು ಪರಿಶುದ್ಧಾತ್ಮದಿಂದ ಅವ್ರು ಅಭಿಷೇಕ ಮಾಡಿದ್ರು, ಅದೇ ಪರಿಶುದ್ಧಾತ್ಮದಿಂದ ಏನ್ ಮಾಡಿದ್ರು, ನಮ್ಗೆ ಕೂಡ ಅಭಿಷೇಕ ಮಾಡಿರುವಾಗ ನಮ್ಮನ್ನ ನಾವು ಹಿಂಬಾಲಿಸ್ಕೊಂಡು ಹೋಗ್ತಾ ಇರುವಾಗ ಯೇಸು ಸ್ವಾಮಿ ಏನ್ ಮಾಡದಂತೆ, ಒಳ್ಳೇದನ್ನೇ ಮಾಡ್ಕೊಂಡು ನೋಡುವಾಗ ನಾವು ಹೆಂಗಿರ್ಬೇಕು, ಒಳ್ಳೇದನ್ನ ಮಾಡುವವರಾಗಿ ಇರ್ಬೇಕು ಅನ್ನೋ ವಿಷಯನ ಏನ್ ಮಾಡ್ತೀವಿ, ನಾವು ನೋಡ್ತೀವಿ, ಅಲ್ವಾ? ಆದ್ರೆ ಇವರು ಏನ್ ಮಾಡ್ತಾ ಇದ್ರು, ಪರಿಸರ ಸದಸ್ಯರು ಇಲ್ಲ, ಶಾಸ್ತ್ರಿಗಳು ಏನ್ ತಪ್ಪು ಮಾಡ್ತಾರೆ ನೋಡುವಾಗ ಯೇಸು ಸ್ವಾಮಿ ಅವ್ರನ್ನ ಏನ್ ಮಾಡಿದ್ರು, ಕರೆಕ್ಟ್ ಮಾಡಿದ್ರಲ್ಲ. ಆ ಒಂದು ವಚನ ಓದಿ, ಮತ್ತೇಯು ಬರೆದ ಸುವಾರ್ತೆ 23:15. ಮತ್ತೇಯು ಬರೆದ ಸುವಾರ್ತೆ 23:15. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ನೀವು ಒಬ್ಬನನ್ನು ನಿಮ್ಮ ಮತದಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ ಭೂಮಿಯನ್ನು ಸಮುದ್ರವನ್ನು ಸುತ್ತಿಕೊಂಡು ಬರುತ್ತೀರಿ. ಅವನು ಸೇರಿದ ಮೇಲೆ ಅವನನ್ನು ನಿಮಗಿಂತ 2ರಷ್ಟಾಗಿ ನರಕ ಪಾತ್ರನಾಗ ಮಾಡುತ್ತೀರಿ. ಇವತ್ತು ನಾವೇನ್ ಮಾಡ್ತೀವಿ, ಎಲ್ಲಾ ಕಡೆ ಹೋಗ್ಬಿಟ್ಟು ಏನ್ ಮಾಡ್ತೀವಿ, ಪ್ರಸಂಗ ಮಾಡ್ತೀವಿ, ಸತ್ಯ ಹೇಳ್ತೀವಿ, ಸತ್ಯದೊಳಗೆ ಕರ್ಕೊಂಡ್ ಬರ್ತೀವಿ,
ಅಲ್ವಾ? ಸೊ ಒಂದ್ಸಲ ಆಗ್ಬಿಟ್ಮೇಲೆ ನಾವು ಹಿಂಗಿರಬಾರ್ದು. ಅದೇ ಹೇಳ್ತಾರೆ, ಅವ್ನು ಹೆಂಗ್ ಮಾಡ್ತಾರಂದ್ರೆ ಅವ್ನು ಸೇರ್ಕೊಂಡ್ಬಿಟ್ಮೇಲೆ ಏನ್ ಮಾಡ್ತಾರಂತೆ, ಎರಡರಷ್ಟು ನರಕ ಪಾತ್ರ ಹಂಗ್ ಮಾಡ್ತೀವಿ. ಅವ್ರನ್ನ ಸತ್ಯಕ್ಕೆ ಕರ್ಕೊಂಡ್ಬಿಟ್ಟು ಅವರೇ ಬೆಳಿಬಾರ್ದಂತ ನಾವೇ ಒಂದು ಸ್ಟಂಬ್ಲಿಂಗ್ ಬ್ಲಾಕ್ ಆಗ್ಬಿಡ್ತೀವಿ ಅಲ್ವಾ? ಹಾ, ನೋಡಿ ಅದೇ ಹೇಳ್ತಾರೆ, ಇಂಥ ವಿಷಯಗಳು ನಮ್ಮಲ್ಲಿ ಇರಬಾರದು ಅನ್ನೋ ವಿಷಯನ ಏನ್ ಮಾಡ್ತಾ ಇದಾರೆ, ತಿಳಿಸ್ತಾ ಇದಾರೆ ಅಲ್ವಾ? ತುಂಬಾ ಕ್ಲಿಯರ್ ಆಗಿ ತಿಳಿಸ್ತಾ ಇದಾರೆ ಪ್ರೀತಿಯ ಸಹೋದರರೇ ಅಲ್ವಾ? ಸೊ ಈ ಒಂದು ವಿಷಯ ತುಂಬಾ ಮುಖ್ಯವಾಗಿದೆ. ಸೊ ಇವತ್ತು ಮುಖ್ಯವಾಗಿ ನಾವು ಏನ್ ನೋಡುವಾಗ, ನೀವು ಆರಾಧನೆ ಮಾಡಕ್ಕಿಂತಲೂ ಮುಖ್ಯವಾಗಿ ದೇವ್ರು ಫಸ್ಟ್ ಏನ್ ನೋಡ್ತಾರೆ ಅಂದ್ರೆ, ಆರಾಧನೆ ಮಾಡುವವನು, ಆರಾಧನೆ ಮಾಡುವವಳು ಹೆಂಗಿದ್ದಾರೆ, ಅವ್ರ ಗುಣಲಕ್ಷಣಗಳು ಹೆಂಗಿದೆ, ಅವ್ರ ನಡವಳಿಕೆಗಳು ಹೆಂಗಿದೆ, ಅವ್ರ ಒಳ್ಳೆತನ ಇದೆಯಾ, ಇದನ್ನ ಫಸ್ಟ್ ದೇವರು ನೋಡ್ತಾರೆ ಅಲ್ವಾ? ಸೊ ಇದನ್ನ ಏನ್ ಮಾಡ್ಬೇಕು, ಫಸ್ಟ್ ಇದನ್ನ ನಾವು ಫಸ್ಟ್ ಕರೆಕ್ಟ್ ಮಾಡ್ಕೋಬೇಕು. ಇದನ್ನ ನಾವು ಫಸ್ಟ್ ಕರೆಕ್ಟ್ ಮಾಡ್ಕೋಬೇಕು ಅನ್ನುವಾಗ ಅವಾಗ ದೇವರು ನಮ್ಮನ್ನು ಅಂಗೀಕರಿಸ್ತಾರೆ, ನಾವು ಕೊಟ್ಟ ಕಾಣಿಕೆಗಳನ್ನು ಅಂಗೀಕರಿಸ್ತವರಾಗಿ ಇದ್ದಾರೆ ಅಂತ ಏನ್ ಮಾಡ್ತೀವಿ, ನಾವು ನೋಡ್ತೀವಿ ಪ್ರೀತಿಸ್ತಾರೆ. ಅದೇ ಹೇಳ್ತಾರೆ, ಲೆಟ್ ಅಸ್ ಮೇಕ್ ರೆಸೊಲ್ಯೂಷನ್ ಟುಡೇ. ಏನು ರೆಸೊಲ್ಯೂಷನ್ ಎತ್ಕೊಂಡು ನಾವು ಹೆಂಗೆ ನಾವು ಒಳ್ಳೇದು ಮಾಡೋಣ, ಸಹೋದರಿಗೆ ಹೆಂಗೆ ಒಳ್ಳೇದು ಮಾಡೋಣ, ನಮ್ಮ ಕುಟುಂಬದಲ್ಲಿ ನಮ್ಮ ತಂದೆ ತಾಯಿ ಆಗಲಿ ಮಕ್ಕಳನ್ನ ನಾವು ಹಿಂಗೆ ಒಳ್ಳೇದು ಮಾಡ್ಬೋದು, ಹೊರಗಡೆ ಜನಗಳನ್ನ ಹಿಂಗೆ ಒಳ್ಳೇದು ಮಾಡ್ಬೋದು, ಕೆಲಸ ಮಾಡೋ ಜಾಗದಲ್ಲಿ ನಂಗೆ ಹೆಂಗೆ ಒಳ್ಳೆತನಾಗಿ ನಡ್ಕೋಬಹುದು, ನನ್ನಿಂದ ಒಳ್ಳೇದಾಗುತ್ತಾ ಅನ್ನೋ ವಿಷಯ ಏನ್ ಮಾಡ್ಬೇಕಂತೆ, ಇದನ್ನ ನಾವು ಯೋಚನೆ ಮಾಡಬೇಕು ಅಂತ ನೋಡ್ತೀವಿ ಅಲ್ವಾ? ಇದು ಇರುವಾಗ ದೇವರು ನಮ್ಮನ್ನ ಏನ್ ಮಾಡ್ತಾರೆ, ತುಂಬಾ ಮೆಚ್ಚಿಸ್ತಾರೆ. ಅವಾಗ ನಾವು ದೇವ್ರನ್ನ ಆರಾಧನೆ ಮಾಡೋದ್ರಲ್ಲಿ ಏನಾಗಿದೆ, ಒಂದು ಅರ್ಥ ಇರುತ್ತೆ ಅಲ್ಲ, ಒಂದು ಮೀನಿಂಗ್ ಇರುತ್ತೆ ಅಂತ ನೋಡ್ತೀವಿ. ಸೊ ದೇವ್ರ ಈ ವಾಕ್ಯಗಳನ್ನ ಆಶೀರ್ವಾದ ಮಾಡಲಿ. ಆಮೇಲೆ